ಹೌದು, ನಮ್ಮ ಕರ್ತನಿಗೆ ಅಸಾಧ್ಯವಾಗಿ ಒಂದೂ ಇಲ್ಲ. ನಮ್ಮ ದೇವರು ಒಳ್ಳೆಯವನು, ನಮ್ಮ ದೇವರು ಸರ್ವಶಕ್ತನು. ಹಾಲೆಲೂಯ. ಹೌದು, ನಮ್ಮ ದೇವರನ್ನ ಹಾಡಿ ನಾವು ತಿರುಗಿ ಆರಾಧನೆ ಮಾಡುವಂಥವರಾಗಿರೋಣ. ನಮ್ಮ ಹೃದಯದ ಆಳದಿಂದ ನಮ್ಮ ಕರ್ತನನ್ನು ಕೊಂಡಾಡುವಂಥವರಾಗಿರೋಣ. ಆತನು ಪರಾಕ್ರಮವುಳ್ಳ ದೇವರಾಗಿದ್ದಾನೆ, ಪರಲೋಕದ ತಂದೆಯಾಗಿದ್ದಾನೆ. ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ಆತ ಒಂದೇ ಒಂದು ಮಾತಿನಿಂದ ಎಲ್ಲವನ್ನು ಉಂಟು ಮಾಡುವ ದೇವರಾಗಿದ್ದಾನೆ. ಹಾಲೆಲೂಯ. ಹಾಗಾಗಿ ನಾವೆಲ್ಲ ಒಟ್ಟಿಗೆ ನಮ್ಮ ಕರ್ತನ ಹಾಡುತ್ತಾ ಆರಾಧಿಸುವಂಥವರಾಗಿರೋಣ. ಮನುಷ್ಯರಿಗೆ ಅಸಾಧ್ಯವಾದುದೆಲ್ಲವೂ ನಿನ್ನಿಂದಲೇ ಸಾಧ್ಯವಯ್ಯ. ಸಕಲವ ಸೃಷ್ಟಿಸಿದ ಸರ್ವಶಕ್ತನೇ, ನಿನಗೆ ಎಲ್ಲವೂ ಸಾಧ್ಯವಯ್ಯ. ಮನುಷ್ಯರಿಗೆ ಅಸಾಧ್ಯವಾದುದೆಲ್ಲವೂ ನಿನ್ನಿಂದಲೇ ಸಾಧ್ಯವಯ್ಯ. ಸಕಲವ ಸೃಷ್ಟಿಸಿದ ಸರ್ವಶಕ್ತನೇ, ನಿನಗೆ ಎಲ್ಲವೂ ಸಾಧ್ಯವಯ್ಯ. ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವು ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವು ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಕುರುಡರ ಕಣ್ಗಳ ತೆರೆದೆ, ಕಿವಿಡಾರ ಕಿವಿಗಳ ತೆರೆದೆ, ಕುರುಡಾರ ಕಣ್ಗಳ ತೆರೆದೆ, ಕಿವಿಡಾರ ಕಿವಿಗಳ ತೆರೆದೆ. ಒಂದೇ ಒಂದು ಮಾತಿನಿಂದ ವ್ಯಾಧಿಗಳ ಸ್ವಸ್ಥಪಡಿಸಿ ಸತ್ತವರ ನೆನಪಿಸಿರುವೆ. ಒಂದೇ ಒಂದು ಮಾತಿನಿಂದ ವ್ಯಾಧಿಗಳ ಸ್ವಸ್ಥಪಡಿಸಿ ಸತ್ತವರ ನೆನಪಿಸಿರುವೆ. ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ಅಸಾಧ್ಯ ಒಂದು ಇಲ್ಲ, ನಿಮಗೆ ಸಮಾನರು ಯಾರೂ ಇಲ್ಲ. ಸಾವನ್ನು ಗೆದ್ದು ಎದ್ದಿರುವೆ, ಸೈತಾನನ ತಲೆಯನ್ನು ಜಜ್ಜಿರುವೆ. ಸಾವನ್ನು ಗೆದ್ದು ಎದ್ದಿರುವೆ, ಸೈತಾನನ ತಲೆಯನ್ನು ಜಜ್ಜಿರುವೆ. ಯೇಸು ನಿನ್ನ ನಾಮಕ್ಕೆ ದೆವ್ವ ಹೆದರಿ ಓಡುತ್ತೆ, ಪಾಪ ಶಾಪ ನೀಗಿ ಹೋಗುತ್ತೆ. ಯೇಸು ನಿನ್ನ ನಾಮಕ್ಕೆ ದೆವ್ವ ಹೆದರಿ ಓಡುತ್ತೆ, ಪಾಪ ಶಾಪ ನೀಗಿ ಹೋಗುತ್ತೆ. ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವು ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ನಂಬಿಕೆ ವ್ಯರ್ಥವಾಗಿ ಹೋಗದು, ನಿನ್ನ ಮಹಿಮೆಯ ನಾನು ಕಾಣುವೆನು. ನಂಬಿಕೆ ವ್ಯರ್ಥವಾಗಿ ಹೋಗದು, ನಿನ್ನ ಮಹಿಮೆಯ ನಾನು ಕಾಣುವೆನು. ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾಗಿಯೇ ಮಾಡುವೆ. ನಾನು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾಗಿಯೇ ಮಾಡುವೆ. ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿಮಗೆ ಅಸಾಧ್ಯವು ಒಂದು ಇಲ್ಲ, ನಿಮಗೆ ಸಮಾನ. ಓ ಸಾವನ್ನು ಗೆದ್ದು ಎದ್ದಿರುವೆ, ಸಾವನ್ನು ಗೆದ್ದು ಎದ್ದಿರುವೆ, ಸೈತಾನನ ತಲೆಯನ್ನು ಜಜ್ಜಿರುವೆ. ಸಾವನ್ನು ಗೆದ್ದು ಎದ್ದಿರುವೆ, ಸೈತಾನ
ಸಾತಾನನ ತಲೆಯನ್ನು ಜಜ್ಜಿರುವೆ. ಯೇಸು ನಿನ್ನ ನಾಮಕ್ಕೆ ಯವ್ವ ಎದುರಿ ಓಡುತ್ತೆ, ಪಾಪ ಶಾಪ ನೀಗಿ ಹೋಗುತ್ತೆ. ಯೇಸು ನಿನ್ನ ನಾಮಕ್ಕೆ ಯವ್ವ ಎದುರಿ ಓಡುತ್ತೆ, ಪಾಪ ಶಾಪ ನೀಗಿ ಹೋಗುತ್ತೆ. ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿಮಗೆ ಅಸಾಧ್ಯವು ಒಂದು ಇಲ್ಲ, ನಿಮಗೆ ಸಮಾನ. ಓ ಕುರುಡರ ಕಣ್ಣುಗಳ ತೆರೆದೆ, ಕುರುಡರ ಕಣ್ಗಳ ತೆರೆದೆ, ಕಿವಿಡರ ಕಿವಿಗಳ ತೆರೆದೆ, ಕುರುಡರ ಕಣ್ಗಳ ತೆರೆದೆ, ಕಿವಿಡರ ಕಿವಿಗಳ ತೆರೆದೆ. ಒಂದೇ ಒಂದು ಮಾತಿನಿಂದ ವ್ಯಾಧಿಗಳ ಸ್ವಸ್ಥಪಡಿಸಿ ಸತ್ತವನ್ನು ಎಬ್ಬಿಸಿರುವೆ. ಒಂದೇ ಒಂದು ಮಾತಿನಿಂದ ವ್ಯಾಧಿಗಳ ಸ್ವಸ್ಥಪಡಿಸಿ ಸತ್ತವರ ಎಬ್ಬಿಸಿರುವೆ. ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವು ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವು ಒಂದು ಇಲ್ಲ, ನಿಮಗೆ ಸಮಾನರು ಯಾರೂ ಇಲ್ಲ. ಬಲರಬ ಶಬಲರಬ ಲರಬಲಬರಬ ಓ ರಿಬಲರಬ ಶಂದಲರಬ ಲಬರಬ. ಓ ನಾವೆಲ್ಲ ಚಪ್ಪಾಳೆ ತಟ್ಟುತ್ತಾ ನಮ್ಮ ಕರ್ತನನ್ನು ಆರಾಧಿಸೋಣ. ರಬ ಶದಲರಬ ಓ ರಿಬಲರಬ ಶಬಲಬರಬ ಓ ರಿಕಂದಲರಬ ಶಂದಲರಬರಬ. ಹಾಲೆಲೂಯಾ, 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 ಹಾಲೆಲೂಯಾ. ಓ ಮರಣವನ್ನು ಜಯಿಸಿ ಎದ್ದು ಬಂದ ಆತನೇ, ಓ ಸಾವನ ಗೆದ್ದ ಆತನೇ, ಒಂದೇ ಒಂದು ಮಾತಿನಿಂದ ಓ ರೋಗಿಗಳಿಗೆ ಸ್ವಸ್ಥ ಕೊಡುವ ಆತನೇ. ಆಮೇನ್, ಹಾಲೆಲೂಯಾ. ಅದ್ಭುತ ಸ್ವರೂಪನೇ, ಹಾಲೆಲೂಯಾ, 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 ಹಾಲೆಲೂಯಾ. ಹೌದು ಸ್ವಾಮಿ, ಓ ನಮಗೆ ಅಸಾಧ್ಯವಾಗಿರುವಂಥದ್ದೆಲ್ಲ ನಿಮಗೆ ಸಾಧ್ಯ. ಯಾಕಂದ್ರೆ ಸ್ವಾಮಿ ನೀನು ಸರ್ವಶಕ್ತನು, ನಿನಗೆ ಅಸಾಧ್ಯವಾಗಿ ಒಂದೂ ಇಲ್ಲ ಸ್ವಾಮಿ. ಓ ನೀನು ಮಹಾಪರಾಕ್ರಮಿಯಾದ ದೇವರು. ಹಾಲೆಲೂಯಾ. ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯ ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಹಾಲೆಲೂಯಾ. ಓ ಯೇಸುವಿನ ನಾಮದಲ್ಲಿ ಎಲ್ಲ ರೋಗದ ಕಟ್ಟುಗಳು ಬಿಚ್ಚಲ್ಪಡುವವು. ಆಮೇಲೆ ಒಂದೇ ಒಂದು ಮಾತಿನಿಂದ ಓ ರೋಗಿಗಳನ್ನು ಸ್ವಸ್ಥಪಡಿಸುವ ಆತನು, ಅದ್ಭುತಗಳನ್ನು ಮಾಡುವಂತ ದೇವರು ಆ ಯೇಸು ಕ್ರಿಸ್ತನ ನಾಮದಲ್ಲಿ ಈ ದಿನ ಈ ಹೊತ್ತು ಕೂಡ ಸೌಖ್ಯಗಳನ್ನು ಓ ಬಿಡುಗಡೆಗಳನ್ನು ಪಡೆದುಕೊಳ್ಳಲು ನಮಗೆ ಸಾಧ್ಯ. ಹಾಗಾಗಿ ಯೇಸುವಿನ ನಾಮದಲ್ಲಿ ನಾವು ಅಪ್ಪಣೆ ಇಡೋಣ. ಎಲ್ಲ ರೋಗದ ಕಟ್ಟುಗಳೇ ಓ ತೊಲಗು ಎಂಬುದಾಗಿ, ಎಲ್ಲ ಹೊರೆಗಳು ಭಾರಗಳು ನೀಗಲಿ ಎಂಬುದಾಗಿ ಅಪ್ಪಣೆ ಇಡೋಣ. ಹಾಲೆಲೂಯಾ. ಯೇಸುವಿನ ನಾಮದಲ್ಲಿ ಎಲ್ಲ ರೋಗ ಬಂಧನಗಳು ಮುರಿಯಲಿ, ಎಲ್ಲ ಸಾಲ ಭಾರಗಳು ನೀಗಲಿ, ಎಲ್ಲ ಪಾಪ ಭಾರಗಳು ನೀಗಲಿ. ಹಾಲೆಲೂಯಾ. ಓ ರಾಬ ಶಾಂದಾಲ ರಾಬಾಲ ಬರಬ ಯೇಸುವಿನ ನಾಮದಲ್ಲಿ. ಹಾಲೆಲೂಯಾ. ಓ ದೈವಿಕವಾದ ಬಿಡುಗಡೆ ಬಲವಾಗಿ ವ್ಯಾಪಿಸಲಿ. ಹಾಲೆಲೂಯಾ, ಹಾಲೆಲೂಯಾ. ಹೌದು ಸ್ವಾಮಿ, ನೀನು ಒಂದು ಮಾತು ಹೇಳಿದರೆ ಸಾಕು, ನಮಗೆ ಬಿಡುಗಡೆ ಉಂಟು. ನಿನ್ನ ಮಾತಿನಿಂದ ಎಲ್ಲವನ್ನು ಉಂಟು ಮಾಡಿದ್ದೆ. ಹಾಲೆಲೂಯಾ. ನಿನ್ನ ಒಂದು ಮಾತು ನಮ್ಮ ಕೊರತೆಗಳನ್ನು ನೀಗಿಸುವಂಥ ಮಾತು ಸ್ವಾಮಿ. ಹಾಲೆಲೂಯಾ. ನಮ್ಮ ಮಧ್ಯದಲ್ಲಿ ನೀನಿರುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ಆಶೀರ್ವಾದ ಮಾಡಿ ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ. ಹಾಲೆಲೂಯಾ. ನಮ್ಮನ್ನು ಹೆಗಲ ಮೇಲೆ ಹೊತ್ತಿರುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ಅಂಗೈಯಲ್ಲಿ ಚಿತ್ರಿಸಿರುವುದಕ್ಕಾಗಿ ಸ್ತೋತ್ರ.
ನಿನ್ನ ರೆಕ್ಕೆಗಳ ಮರೆಯಲ್ಲೋ ಎಂಬಂತೆ ನಮ್ಮನ್ನು ಮರೆ ಮಾಡಿ ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ. ಹಾಲೆಲೂಯ. ನಿನಗೆ ನಾವು ಘನಮಾನ ಮಹಿಮೆಗಳನ್ನು, ಸ್ತುತಿ ಸ್ತೋತ್ರಗಳನ್ನು ಅರ್ಪಿಸುವವರಾಗಿದ್ದೇವೆ ಸ್ವಾಮಿ. ಯಾಕಂದರೆ ಓ ನಿತ್ಯ ನಿರಂತರಕ್ಕೂ ಯುಗ ಯುಗಾಂತರಗಳಲ್ಲಿಯೂ ಹಾಲೆಲು ಎಲ್ಲ ಘನಮಾನ ಮಹಿಮೆಗಳಿಗೆ, ಸ್ತುತಿ ಸ್ತೋತ್ರಗಳಿಗೆ ನೀನೇ ಯೋಗ್ಯನು. ಎಲ್ಲ ನಾಲಿಗೆಗಳು ನಿನ್ನನ್ನು ಕರ್ತನೆಂದು ಅರಿಕೆ ಮಾಡುವವು, ಎಲ್ಲ ಮೊಣಕಾಲುಗಳು ನಿನ್ನ ಮುಂದೆ ಊರಲ್ಪಡುವವು. ನಿನ್ನ ಕರಗಳಲ್ಲಿ ನಮ್ಮನ್ನು ಒಪ್ಪಿಸುವವರಾಗಿದ್ದೇವೆ. ಈ ನಮ್ಮ ಆರಾಧನೆಯನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಅರ್ಪಿಸಿದ್ದೇವೆ ತಂದೆಯೇ. ಆಮೇನ್, ಆಮೇನ್. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಎಲ್ಲರೂ ಕರ್ತನ ಸನ್ನಿಧಿಯಲ್ಲಿ ದಯವಿಟ್ಟು ಕುಳಿತುಕೊಳ್ಳಿರಿ. ಪ್ರೈಸ್ ದಿ ಲಾರ್ಡ್. ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ. ಈ ಆರಾಧನಾ ಕೂಟಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಸೇರಿ ಬಂದಿರುವಂಥವರಿಗಾಗಿ ಪ್ರೈಸ್ ದಿ ಲಾರ್ಡ್ ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ. ಪ್ರೈಸ್ ದಿ ಲಾರ್ಡ್. ದೇವರಾತ್ಮನ ನಡೆಸುವಿಕೆಗಾಗಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ. ಪವಿತ್ರಾತ್ಮನು ನಮ್ಮ ಮಧ್ಯದಲ್ಲಿ ಬಲವಾಗಿ ಕಾರ್ಯವನ್ನು ಮಾಡುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಈ ಆರಾಧನಾ ಕೂಟದಲ್ಲಿ ಬಂದು ಭಾಗವಹಿಸಿರುವ ಪ್ರತಿಯೊಬ್ಬೊಬ್ಬರು ಆಶೀರ್ವಾದಿಸಲ್ಪಟ್ಟವರಾಗಿ ಮರಳುವುದಕ್ಕಾಗಿ, ಆರಾಧನಾ ಕೂಟದ ಮುಂದಿನ ಎಲ್ಲ ಭಾಗಗಳ ಆಶೀರ್ವಾದಕ್ಕಾಗಿ, ದೇವರು ತನ್ನ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸುವುದಕ್ಕಾಗಿ ನಾವು ಪ್ರಾರ್ಥಿಸುವಂಥ ಸಮಯದಲ್ಲಿ ಪ್ರೈಸ್ ದಿ ಲಾರ್ಡ್ ನಮ್ಮ ಕಿರಣ್ ಬ್ರದರ್ ಮುಂದೆ ಬಂದು ಪ್ರಾರ್ಥನೆ ಮಾಡುವರಾಗಿರುತ್ತಾರೆ. ಆನಂತರ ನಮ್ಮ ಶೈನ ಸಿಸ್ಟರ್ ಕೂಡ ಪ್ರಾರ್ಥನೆ ಮಾಡುವರಾಗಿರುತ್ತಾರೆ. ಉನ್ನತನು, ಮಹೋನ್ನತನು, ಶುದ್ಧನು, ಮಹಾಪರಿಶುದ್ಧನಾಗಿರ್ತಕ್ಕಂಥ ಭೂಮಿ ಆಕಾಶಗಳನ್ನುಂಟು ಮಾಡಿದಂಥ ಸರ್ವಶಕ್ತನಾದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಪ್ಪ. ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಾತ್ಮ ಸಹಾಯದೊಂದಿಗೆ ಈ ದಿನದ ತಂದೆ ಆದರೆ ಈ ಛಾವದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬಂದು ಒಂದೇ ಕುಟುಂಬವಾಗಿ ನಿಮ್ಮನ್ನು ಆರಾಧಿಸಲಿಕ್ಕೆ ಆಗುವಂಥ ಕೃಪೆಯನ್ನು ನೀವು ಕೊಟ್ಟದಕ್ಕಾಗಿ ಸ್ತೋತ್ರ ತಂದೆ. ಈ ವಾರವಿಡೀ ನೀವು ನಮ್ಮೊಂದಿಗಿದ್ದುಕೊಂಡು ಬರಬಹುದಂತ ಎಲ್ಲ ವಿಧವಂತ ಕೇಡುಗಣ್ಣಾಂತರಗಳಿಂದಲೂ ಆಪತ್ತಿಪ್ಪತ್ತುಗಳಿಂದಲೂ ತಪ್ಪಿಸಿದಿರಪ್ಪ. ರಕ್ಷಣಾ ಜೀವಿತದ ಅಡಿಯಲ್ಲಿ ಈ ವಾರವನ್ನು ಕಳೀಲಿಕ್ಕಾಗುವಂತೆ ನೀವು ಸಹಾಯವನ್ನು ಮಾಡಿದ್ದನ್ನು ನೆನೆಸಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವವರಾಗಿದ್ದೇವೆ. ಈ ಆರಾಧನೆ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ ತಂದೆಯೇ. ಈ ಆರಾಧನೆ ಯಜಮಾನರು ನೀವು ಆಗಿದ್ದುಕೊಂಡು ನಿಮ್ಮ ಪ್ರಸನ್ನತೆ, ನಿಮ್ಮ ಅಭಿಷೇಕದಿಂದ ತುಂಬಿ ಈ ಆರಾಧನೆ ನಡೀಲಿಕ್ಕೆ ಆಗುವಂತೆ ನೀವು ಸಹಾಯವನ್ನು ಮಾಡಬೇಕು. ಪ್ರತಿ ಒಬ್ಬೊಬ್ಬರು ಪವಿತ್ರಾತ್ಮ ಭರಿತರಾಗಿ ಈ ಆರಾಧನೆಯಲ್ಲಿ ಭಾಗಿಯಾಗಲಿಕ್ಕೆ ಆಗುವಂತೆ ನೀವು ಸಹಾಯವನ್ನು ಮಾಡಬೇಕು. ಕೂಡಿ ಬಂದಂಥ ಪ್ರತಿ ಒಬ್ಬೊಬ್ಬರನ್ನು ನೀವು ಆಶೀರ್ವಿಸಿ ನಡೆಸಿರಪ್ಪ. ಇನ್ನು ಬರಲಿರುವವರು ಕೂಡ ತಕ್ಕ ಸಮಯದಲ್ಲಿ ಬಂದು ಈ ಆರಾಧನೆಯಲ್ಲಿ ಭಾಗಿಯಾಗಲಿಕ್ಕೆ ಆಗುವಂತೆ ನೀವು ಸಹಾಯವನ್ನು ಮಾಡಬೇಕು. ಈ ಆರಾಧನೆಗೆ ಅಡ್ಡಿಪಡಿಸಲು ಸಾಧ್ಯದಿರ್ತಕ್ಕಂಥ ಬಾಹ್ಯ ಲೋಕದ ಎಲ್ಲ ಶಕ್ತಿಗಳನ್ನು ನಜರೇತಿನ ಯೇಸು ನಾಮದಲ್ಲಿ ನಾವು ಅದನ್ನು ಲಯಪಡಿಸ್ತಾ ಇದ್ದೇವೆ ತಂದೆ. ಹೌದಪ್ಪ ಯೇಸುವೆ, ನಿಮ್ಮ ರಕ್ತದ ಬೇಲಿಯನ್ನು ನಮ್ಮ ಸುತ್ತಲೂ, ಈ ಆಲಯದ ಸುತ್ತಲೂ ಕೇಳ್ತಾ ಇದ್ದೇವೆ. ಹೌದಪ್ಪ ಯೇಸುವೆ, ವಿಶೇಷವಾಗಿ ಈ ದಿನವು ತಂದೆ ಆದರೆ ಲೋಕದಾದ್ಯಂತ ಹೌದು ತಂದೆ ಆದರೆ ಈ ನಿಮ್ಮ ಪುನರುತ್ಥಾನದ ಹಬ್ಬವನ್ನೊಂದು ಪ್ರತ್ಯೇಕ ದಿನವಾಗಿ ಆಚರಿಸ್ತಾ ಇದ್ದಾರೆ ತಂದೆ ಆದವರೇ. ಪ್ರತಿಯೊಬ್ಬೊಬ್ಬರ ಸಂಗಡಲು ನೀವಿರಬೇಕಪ್ಪ ಯೇಸುವೆ. ಹೌದು ತಂದೆ ಆದರೆ ಪ್ರತಿಯೊಬ್ಬೊಬ್ಬರು ಕೂಡ ಪ್ರತಿದಿನ ಪ್ರತಿ ಕ್ಷಣದಲ್ಲಿ ಕೂಡ ಆ ನಿಮ್ಮ ಕೃಚೆಯ ಬಲಿದಾನ ತಂದೆ ಆದವರೇ, ನಿಮ್ಮ ಹೂಣಲ್ಪಡಬೇಕಪ್ಪ. ನಿಮ್ಮ ಪುನರುತ್ಥಾನದನ್ನು ದಿವಸಗಳು ನೆನೆದುಕೊಂಡವರಾಗಿ ಆ ಕ್ರೂಜೆ ಕಂಬದಲ್ಲಿ ನೀವು ನಮಗೋಸ್ಕರವಾಗಿ ಸುರಿಸಿದಂಥ ಸಂಪೂರ್ಣವಾದಂಥ ರಕ್ತವನ್ನು ಕೊಟ್ಟು ನಮ್ಮನ್ನು ಸಂಪೂರ್ಣವಾಗಿ ತಂದೆ ಆದವರೇ ಕೊಂಡುಕೊಂಡು ಆದಂಥ ಒಡಂಬಡಿಕೆಯನ್ನು ತಂದೆ ಪ್ರತಿಯೊಬ್ಬೊಬ್ಬರು ತಿಳಿದುಕೊಂಡವರಾಗಿ ಹೌದಪ್ಪ ಯೇಸುವೆ, ನಿಮ್ಮನ್ನು ಪ್ರೀತಿಸುತ್ತಾ ನಿಮ್ಮ ಆಜ್ಞೆಗೆ ಒಳಪಟ್ಟು ಮಾನಸಾಂತರ ಪಟ್ಟು ತಂದೆ ಹೌದಾ ರಕ್ಷಣಾ ಜೀವಿತವನ್ನು ಕಂಡುಕೊಂಡು ನಿಮ್ಮ ಮಕ್ಕಳಾಗುವ ಬಾಧ್ಯತೆಯನ್ನು ನೀವು ಅವರಿಗೆ ದಯಪಾಲಿಸಬೇಕಪ್ಪ. ಸ್ತೋತ್ರ ತಂದೆ ಆದವರೇ, ಎಲ್ಲೆಲ್ಲಿ ಯಾವ್ಯಾವ ಕಡೆಗಳಲ್ಲಿ ಈ ದಿನದಲ್ಲಿ ಆರಾಧನೆ ನಡೆಸ್ತಾ ಉಂಟು ಪ್ರತಿ ಒಂದೊಂದು ಸ್ಥಳಗಳಲ್ಲಿ ಕೂಡ ಪ್ರತಿಯೊಬ್ಬೊಬ್ಬರು ಕೂಡ ಸತ್ಯದಿಂದಲೂ ಆತ್ಮದಿಂದಲೂ ನಿಮ್ಮನ್ನು ಆರಾಧಿಸಲಿಕ್ಕೆ ಆಗುವಂತೆ ನೀವು ಸಹಾಯವನ್ನು ಮಾಡಬೇಕಪ್ಪ. ಬಿತ್ತಲ್ಪಟ್ಟಂಥ ಪ್ರತಿ ಒಂದೊಂದು ವಾಕ್ಯವು ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಕಾರ್ಯವನ್ನು ನಡೆಸಿ ಅವರ ಮಾನಸಾಂತರಕ್ಕೆ ಕಾರಣವಾಗಬೇಕಪ್ಪ. ನೀವು ಹಾಗೆ ಮಾಡುತ್ತಿರೋದಕ್ಕಾಗಿ ಸ್ತೋತ್ರವನ್ನು ಉಪಕಾರಗಳನ್ನು ಸಲ್ಲಿಸುವವರಾಗಿದ್ದೇವೆ. ಈ ನಮ್ಮ ಆರಾಧನೆ ತಂದೆ ಆದವರೇ ಸ್ತುತಿ ಗೀತೆಗಳ ಮೂಲಕವಾಗಿ ನೀವು ಮಹಿಮೆ ಹೊಂದಿದ್ದೀರಪ್ಪ. ಸ್ತೋತ್ರ ತಂದೆ. ಹೌದಪ್ಪ, ಸ್ತುತಿ ಗೀತೆಗಳನ್ನು ಹೌದು ನಡೆಸಿಕೊಂಡ ಪ್ರಿಯ ಮಕ್ಕಳನ್ನು ನೀವು ಆಶೀರ್ವಿಸಿ ನಡೆಸಬೇಕು. ಅವರು ನೀನು ಹೆಚ್ಚಾದ ರೀತಿಯಲ್ಲಿ ನಿಮ್ಮ ಸೇವೆಯಲ್ಲಿ ನೀವು ಉಪಯೋಗಿಸಬೇಕಪ್ಪ. ಕೀರ್ತನೆ ಭಾಗನ ಓದಿದಂಥ ಪ್ರಿಯ ಸಹೋದರರನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ, ಅವ್ರನ್ನ ಆಶೀರ್ವಿಸಪ್ಪ. ಅದೇ ರೀತಿಯಲ್ಲಿ ಇನ್ನು ಮುಂದೆ ನಡೆಯಿರ್ತಕ್ಕಂಥ ಈ ಆರಾಧನೆ ಪ್ರತಿ ಒಂದೊಂದು ಬಿಡಿ ಭಾಗಗಳನ್ನು ಕೂಡ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೀನಿ. ಹೌದಪ್ಪ ಯೇಸುವೆ, ಪ್ರಿಯ ಮಕ್ಕಳನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇವೆ. ತಾವು ಕಲಿತಂಥ ಆ ಹಾಡನ್ನು ಹೌದಪ್ಪ ಕಲಿತಂಥ ವಾಕ್ಯವನ್ನು ಹೇಳುವಂಥ ಸಮಯದಲ್ಲಿ ಪ್ರಿಯ ಮಕ್ಕಳು ಪವಿತ್ರ ಆತ್ಮ ಭರಿತರಾಗಿ ಅದನ್ನು ಹಾಡಲಿಕ್ಕೂ ಹೇಳಲಿಕ್ಕೂ
ಪ್ರಿಯ ಮಕ್ಕಳನ್ನು ನೀವು ಬಲಪಡಿಸಬೇಕಪ್ಪ. ಸ್ತೋತ್ರ ತಂದೆ. ಆದರೂ ಕಾಣಿಕೆ ಭಾಗವನ್ನು ಅವ್ರು ನಿಮ್ಮ ಕರಗಳಲ್ಲಿ ಒಪ್ಪಿಸಿ ಕೊಡ್ತಾ ಇದ್ದೇವೆ ತಂದೆ ಆದವರೇ. ನೀವು ಕೊಟ್ಟದಲ್ಲಿ ಒಂದು ಅಂಶವನ್ನು ಕಾಣಿಕೆಯಾಗಿಯೂ ದಶಮ ಭಾಗವಾಗಿ ಅರ್ಪಿಸುವಂಥ ಸಮಯದಲ್ಲಿ ಪ್ರತಿಯೊಬ್ಬೊಬ್ಬರು ಸಂತೋಷವಾಗಿ ನಿಮ್ಮ ಸೇವೆಗೆ ಬಿತ್ತಲಿಕ್ಕೆ ಆಗುವಂತೆ ನೀವು ಸಹಾಯವನ್ನು ಮಾಡಬೇಕಪ್ಪ. ವಿಶೇಷವಾಗಿ ತಮ್ಮನ್ನು ತಾವೇ ಸಜೀವ ಯಜ್ಞವಾಗಿ ನಿಮಗೆ ಅವರು ಅರ್ಪಿಸಬೇಕು. ನೀವು ಹಾಗೆ ಮಾಡುತ್ತಿರೋದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವವರೆಗೆ ಕಾಣಿಕೆ ಭಾಗಗಳನ್ನು ಕೂಡ ವಿಶೇಷವಾಗಿ ತಂದೆ ಸಾಕ್ಷಿ ಭಾಗಗಳು ನಿಮ್ಮ ಕರಗಳಲ್ಲಿ ಒಪ್ಪಿಸಿ ಕೊಡ್ತಾ ಇದ್ದೇವೆ. ಹೌದು ತಂದೆ. ಆದರೂ ಪ್ರತಿಯೊಬ್ಬೊಬ್ಬರು ಒಳ್ಳೆಯ ಸಾಕ್ಷಿಗಳು ಈ ದಿನದಲ್ಲಿ ಹೌದು ತಂದೆ ಆದವರೇ ಪ್ರತಿಯೊಬ್ಬೊಬ್ಬರ ಆತ್ಮಿಕ ಅಭಿವೃದ್ಧಿಗೋಸ್ಕರವಾಗಿ ಎದ್ದೇಳಲಿಕ್ಕೆ ಆಗುವಂತೆ ನೀವು ಸಹಾಯವನ್ನು ಮಾಡಬೇಕಪ್ಪ. ಅದೇ ರೀತಿಯಲ್ಲಿ ಹೌದಪ್ಪ ತಂದೆ ಆದವರೇ ನಮ್ಮ ಸೇವಕರು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ. ಪ್ರಿಯ ಸೇವಕರಪ್ಪ ಮಾಡುವಂಥ ಸೇವೆಯಲ್ಲಿ ನೀವಿದ್ದುಕೊಂಡು ಅವರನ್ನು ಆಶೀರ್ವಿಸಿ ನಡೆಸಬೇಕು. ಈವರೆಗೆ ನಡೆಸಿದಂಥ ನಂಬಿಗಸ್ತನಾದಂಥ ದೇವರು ತಂದೆ ಇನ್ನು ಮುಂದೆ ಕೂಡ ಅವರು ಯಾವ ಯಾವ ಯೋಜನೆಗಳನ್ನು ಈ ಒಂದು ವರ್ಷದಲ್ಲಿ ಹಾಕಿಕೊಂಡಿದ್ದಾರೋ ಅದೆಲ್ಲವನ್ನು ನಿಮ್ಮ ಚಿತ್ತಾನುಸಾರವಾಗಿ ನೀವು ನೆರವೇರಿಸಬೇಕು. ಅವರ ಸೇವಾ ಕ್ಷೇತ್ರಗಳು ಎಲ್ಲ ಕಡೆಗಳಲ್ಲಿ ಸ್ಥಳಗಳಲ್ಲಿ ವಿಸ್ತರಿಸಲ್ಪಡಲಿ. ಅವರ ಮೂಲಕವಾಗಿ ಹೆಚ್ಚಾದ ಜನರು ಗುಂಪು ಗುಂಪಾಗಿ ತಂದೆ ಆದರೆ ಈ ಮಂದಿಗೆ ಸೇರಲಿಕ್ಕೆ ಆಗುವಂತೆ ನೀವು ಸಹಾಯವನ್ನು ಮಾಡಬೇಕಪ್ಪ. ಅವರ ಕುಟುಂಬವನ್ನು ಕೂಡ ನೀವು ಆಶೀರ್ವಿಸಿ ನಡೆಸಬೇಕು. ಈ ದಿನದಲ್ಲಿ ಕೂಡ ಪ್ರಿಯ ಸೇವಕರೊಡನೆ ನೀವು ಮಾತನಾಡಬೇಕಪ್ಪ. ಆಯಿಸುವೆ ಸ್ತೋತ್ರ ತಂದೆ. ಅವರ ಬಾಯಿಗೆ ಬಾಯಿ ಆಗಿದ್ದುಕೊಂಡು ಅವರು ಹೇಳುವಂಥ ಪ್ರತಿ ಒಂದೊಂದು ಶಬ್ದದ ಗೂಢ ರಹಸ್ಯವನ್ನು ನಾವು ತಿಳಿದುಕೊಳ್ಳಲು ಬೇಕಾದಂಥ ನಿಮ್ಮ ಜ್ಞಾನ ಬುದ್ಧಿ ಶಕ್ತಿಯನ್ನು ನಿಮ್ಮ ಮಕ್ಕಳಾದ ನಮಗೆ ದಯಪಾಲಿಸಬೇಕಪ್ಪ. ಹೌದಪ್ಪ ಪ್ರತಿಯೊಬ್ಬೊಬ್ಬರಿಗೆ ಬೇಕಾದಂಥ ಒಂದು ಏಕಾಗ್ರತೆಯನ್ನು ದಯಪಾಲಿಸಿ ತಂದೆ ಆದವರೇ. ಹೌದಪ್ಪ ಆಯಿಸುವೆ ನಾವು ಆ ಒಂದು ಪ್ರತಿ ಒಂದೊಂದು ವಾಕ್ಯದ ಕಡೆ ನಮ್ಮನ್ನು ಕೇಂದ್ರೀಕರಿಸಿಕೊಂಡು ಅದನ್ನು ಆಲಿಸಿ ನಮ್ಮ ಜೀವಿತದಲ್ಲಿ ಅಳವಡಿಸಿ ಸಾಕ್ಷಿಯಾಗಿ ನಾವು ತಂದೆ ಆದರೂ ಜೀವಿಸಲಿಕ್ಕೆ ಆಗುವಂತೆ ನೀವು ಸಹಾಯವನ್ನು ಮಾಡಬೇಕಪ್ಪ. ಈ ಒಂದು ಆರಾಧನೆಯಲ್ಲಿ ತಂದೆ ಆದರೆ ಯಾವುದಾದ್ರೂ ಒಂದು ಉದ್ದೇಶದಿಂದ ಈ ಆರಾಧನೆಗೆ ಬಂದಿರೋದಾದರೆ ಪ್ರತಿಯೊಬ್ಬೊಬ್ಬರ ಉದ್ದೇಶವನ್ನು ನೀವು ಈಡೇರಿಸಬೇಕಪ್ಪ. ಅಸಮಾಧಾನದಲ್ಲಿ ಹೌದು ತಂದೆ ಆದರೂ ಬಂದಿರೋದಾದರೆ ಅವರಿಗೆ ಸಮಾಧಾನವನ್ನು ನೀವು ಕೊಡಬೇಕು. ಹೌದಪ್ಪ ಯಾವುದಾದ್ರೂ ಒಂದು ತಂದೆ ಆದರೆ ಹೌದಪ್ಪ ಬಿಡುಗಡೆಯನ್ನು ಕೊಡುವ ಆರ್ಥಿಕ ಮುಗ್ಗಟ್ಟಿನಲ್ಲಿ ಇರುವುದಾದರೆ ಅದರಲ್ಲಿ ಕೂಡ ನೀವು ಬಿಡುಗಡೆಯನ್ನು ಕೊಟ್ಟವರನ್ನು ನಡೆಸಬೇಕು. ಪ್ರತಿಯೊಬ್ಬೊಬ್ಬರೊಂದು ಸಮಾಧಾನದಿಂದಲೂ ಹೌದು ತಂದೆ ಆತ್ಮೀಕವಾದಂಥ ರೀತಿಯಲ್ಲಿ ಒಂದು ತುಂಬಿ ತುಳುಕಿದ ಅನುಭವದಿಂದ ಇಲ್ಲಿಂದ ಹಿಂತಿರುಗಿ ಹೋಗ್ಲಿಕ್ಕೆ ಆಗುವಂತೆ ನೀವು ಸಹಾಯವನ್ನು ಮಾಡಬೇಕಪ್ಪ. ಮತ್ತೊಂದು ಆವರ್ತಿ ತಂದೆ ಈ ಒಂದು ಆರಾಧನೆಯು ನಮ್ಮ ಕೂಡಿ ಬಂದ ನಮಗೆ ಮಾತ್ರವಲ್ಲದೆ ಈ ಒಂದು ಆಲಯದ ಸುತ್ತಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬ ನೆರೆಕರಿಗೂ ಈ ಒಂದು ಪ್ರದೇಶಕ್ಕೂ ಈ ಒಂದು ರಾಜ್ಯಕ್ಕೂ ಒಂದು ದೇಶಕ್ಕೂ ಒಂದು ದೊಡ್ಡ ಬಿಡುಗಡೆಗೂ ಒಂದು ದೊಡ್ಡ ಸಮಾಧಾನಕ್ಕೂ ಕಾರಣವಾಗಬೇಕು ತಂದೆ. ಹಾಗೆ ಮಾಡುತ್ತಿರೋದಕ್ಕಾಗಿ ಸ್ತೋತ್ರ ತಂದೆ. ಮುಂದಿನ ಪ್ರತಿಯೊಂದು ಬಿಡಿ ಭಾಗಗಳು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೀವಿ. ಘನಮಾನ ಮಹಿಮೆ ನಿಮಗೆ ಸಲ್ಲಬೇಕು. ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದೆ ತಂದೆ. ಆಮೇನ್. Hallelujah. Thank you, my loving Father. Thank you, Jesus. Gracious Heavenly Father, once again, Master, church as a family, we come into Thy presence, Father. We remember today being the Resurrection Sunday, Lord. We commit our lives into Your hands once again, Master. Thank you, Lord, for enabling us to worship You in truth and spirit, Father God. Hallelujah. We especially commit today's service into Your hands, Father. Especially commit our pastor into Your hands, Master God. Bless him, bless his family, Father God, bless his ministries. Dear Lord, we pray, Master, bless all his children, dear Lord. May they be useful vessels in Your hands one day, Master. Especially, Father, we commit Sunday school children also into Your mighty hands, Father, at this young age. Lord, enable them to learn from Your word, dear Lord. Help them to keep it in their hearts and walk according to Your ways, O Master. Bless their parents, dear Lord. May they be a blessing to our church, and especially to their families and to the society at large. Father God, we pray, Master. We commit our offertory into Your hands, today's word into Your hands. Help us to be attentive towards Your word, Father God. Help us to read Your word, meditate on it, and live as You want us to live, Father God. May we not be just hearers of Your word, but doers of Your word, dear Lord, we pray, Master. Enable us to examine our lives every day, Father, and enable us to correct ourselves, dear Lord, we pray, Master. Thank you for hearing our prayer. In the matchless name of our Lord and Savior Jesus Christ, I pray. Amen. 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 Hallelujah. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಮ್ಮೆ ಸೇರಿ ಬಂದಿರುವಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ, ದೇವ ಜನರಿಗೆ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರಿಗೆ ಸ್ತೋತ್ರ. ನಾವು ಮುಂದಿನ ಭಾಗಕ್ಕೆ ಹೋಗುವಂಥವರಾಗಿದ್ದೇವೆ. ದೇವರಿಗೆ ಸ್ತೋತ್ರ. ಮಕ್ಕಳು ವಾರ ಇಡೀ ವಾಕ್ಯವನ್ನು ಕಲ್ತಿದ್ದಾರೆ, ಸ್ತುತಿ ಪದಗಳನ್ನು ಕಲ್ತಿದ್ದಾರೆ, ದೇವರನ್ನ ಕೊಂಡಾಡುವುದಕ್ಕೆ ಸಿದ್ಧರಾಗಿದ್ದಾರೆ. ಹಾಗಾಗಿ ಮುಂದಿನ ಸಮಯದಲ್ಲಿ ಮಕ್ಕಳು ಮುಂದೆ ಬಂದು ಕಲಿತ ಹಾಡುಗಳನ್ನು ಹಾಡಿ ಕರ್ತನನ್ನು ಕೊಂಡಾಡಬೇಕು. ಹಾಗೆ ಕಲಿತಂಥ ವಾಕ್ಯಗಳನ್ನು ಹೇಳಿ ಕರ್ತನನ್ನು ಮಹಿಮೆ ಪಡಿಸಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಮಕ್ಕಳು ಮುಂದೆ ಬನ್ನಿ.
we, the children of Bethlehem Sunday School, will sing a song and tell our Bible verses. ನಾನು ನಿನ್ನ ದಾಸ ನಿನ್ನ ಸೇವೆಯ ಮಾಡುವೆ ನಾನು ನಿನ್ನ ದಾಸ ನಿನ್ನ ಸೇವೆಯ ಮಾಡುವೆ ಯಾತ್ರೆ ತಿರಲು ನಿನ್ ಬಳಿ ನಾ ಸೇರುವೆ ಯಾತ್ರೆ ತಿರಲು ನಿನ್ ಬಳಿ ನಾ ಸೇರುವೆ ನಾನು ನಿನ್ನ ದಾಸ ನಿನ್ನ ಸೇವೆಯ ಮಾಡುವೆ ನಾನು ನಿನ್ನ ದಾಸ ನಿನ್ನ ಸೇವೆಯ ಮಾಡುವೆ ಮುಂದೆ ಮುಂದೆ ಸಾಗುವಾಗ ನಾನು ಸಾಗಿಸುವ ಮಾರ್ಗದಲ್ಲಿ ನನ್ನ ಮುಂದೆ ಮುಂದೆ ಸಾಗುವಾಗ ನಾನು ಸಾಗಿಸುವ ಮಾರ್ಗದಲ್ಲಿ ನನ್ನ ಶೋಧನೆಯ ಕಾಲದಲ್ಲಿಯೂ ಕೈ ಹಿಡಿದು ನಡೆಸು ನನ್ನ ನಾನು ನಿನ್ನ ದಾಸ ನಿನ್ನ ಸೇವೆಯ ಮಾಡುವೆ ನಾನು ನಿನ್ನ ದಾಸ ನಿನ್ನ ಸೇವೆಯ ಮಾಡುವೆ ಕಾದು ಕಾದು ನಾನೆಂದು ನಿನ್ನ ಬೇಸತ್ತು ಹೋಗಿರುವಾಗ ಕಾದು ಕಾದು ನಾನೆಂದು ನಿನ್ನ ಬೇಸತ್ತು ಹೋಗಿರುವಾಗ ನಿನ್ನಯ ಮೊಗದ ದರ್ಶನವ ತೋರು ನಿನ್ನ ಮಕ್ಕಳಿಗೆ ನಾನು ನಿನ್ನ ದಾಸ ನಿನ್ನ ಸೇವೆಯ ಮಾಡುವೆ ನಾನು ನಿನ್ನ ದಾಸ ನಿನ್ನ ಸೇವೆಯ ಮಾಡುವೆ ಯಾತ್ರೆ ತೀರಲು ನಿನ್ ಬಳಿ ನಾ ಸೇರುವೆ ಯಾತ್ರೆ ತೀರಲು ನಿನ್ ಬಳಿ ನಾ ಸೇರುವೆ ನಾನು ನಿನ್ನ ದಾಸ ನಿನ್ನ ಸೇವೆಯ ಮಾಡುವೆ ನಾನು ನಿನ್ನ ದಾಸ ನಿನ್ನ ಸೇವೆಯ ಮಾಡುವೆ ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡು, ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಮಾಡು. ಯೆಹೋವನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಅವರು ಮೊರೆ ಇಡುವಾಗ ಕಿವಿಗೊಡುತ್ತಾನೆ. ಕೀರ್ತನೆ 34ನೇ ಅಧ್ಯಾಯ 14-15 ವಚನ. ಆಮೆನ್. Seek the Lord while he may be found, call upon him while he is near. Let the wicked forsake his way and the unrighteous man his thoughts. Let him return to God and he will have mercy on him, and to our God, for he will abundantly pardon. For my thoughts are not your thoughts, nor are your ways my ways, says the Lord. For as the heavens are higher than the earth, so my ways higher than your ways, and my thoughts than your thoughts. Isaiah 55 verse 6, 7, 8 and 9. Amen. ಬಡವರಿಗೆ ದಯ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವನು, ಆ ಉಪಕಾರಕ್ಕೆ ಯೆಹೋವನೇ ಪ್ರತಿ ಉಪಕಾರ ಮಾಡುವನು. Proverbs 19 verse 17. Amen. ದೇವರೇ, ನನ್ನ ಹೃದಯವು ಸ್ಥಿರವಾಗಿದೆ, ದೇವರು ಗುರಾಣಿ ಬಲವು ಆಗಿದ್ದಾರೆ. Proverbs 16:3. Commit your work to the Lord, and your thoughts will be established. If I surely say, the darkness shall come over me, and the light about me be dark, even the darkness is not dark to you, the night be day. The darkness is as light with you. You formed my inward parts and united me in my mother's womb. I praise you, for I am fearfully and wonderfully made. Wonderful are your works, and my soul knows it very well. Psalms 139 verses 11-14. Amen. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಮಕ್ಕಳು ಚಂದವಾಗಿ ವಾಕ್ಯ ಹೇಳಿದ್ದಾರೆ. ವಿಶೇಷವಾಗಿ ಮಕ್ಕಳಿಗೆ ರಜೆಯ ಸಮಯ, ವಾಕ್ಯ ಕಲಿಯೋದಕ್ಕೆ ದೇವರವರಿಗೆ ಒಳ್ಳೆಯ ಸಮಯ ಕೊಟ್ಟಿದ್ದಾನೆ.
ಇನ್ನು ಅನೇಕ ಮಕ್ಕಳು ಬೇರೆ ಬೇರೆ ಕಡೆ ಪ್ರಯಾಣದಲ್ಲಿ ಊರಿಗೆ ಹೋದವರಿದ್ದಾರೆ, ಪ್ರಯಾಣದಲ್ಲಿರುವವರಿದ್ದಾರೆ. ಅವರಿಗಾಗಿ ಕೂಡ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಮಕ್ಕಳ ವಿದ್ಯಾಭ್ಯಾಸ, ಆತ್ಮೀಯ ಜೀವಿತ, ಆರೋಗ್ಯ, ಬೆಳವಣಿಗೆ ಪ್ರತಿಯೊಂದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಾವು ಪ್ರಾರ್ಥಿಸುವಾಗ ನಮ್ಮ ಬೆಟ್ಟಿ ಸಿಸ್ಟರ್ ಪ್ರಾರ್ಥನೆ ಮಾಡೋರಾಗಿದ್ದಾರೆ ಮಕ್ಕಳಿಗೋಸ್ಕರ. ನಾವೆಲ್ಲ ಮಕ್ಕಳ കಡೆಗೆ കൈ ചാച്ചി ದೇವರಿಗೆ ಸ್ತೋತ್ರ ಮಾಡೋಣ. സ്തോത്രം സ്തോത്രം. ഞങ്ങളെ വാത്സല്യമായി സ്നേഹിക്കുന്ന ദൈവമേ, സർവ്വസ് നല്ല പിതാവേ, ഇന്നലെ സമയത്തിനായി അങ്ങയെ സ്തുതിക്കുന്നു, സ്തോത്രം ചെയ്യുന്ന കർത്താവേ. ദൈവമേ, ഈ ഞായറാഴ്ചയുടെ പൽക്കാലം നിന്റെ സന്നിധിയിൽ പ്രിയ കുഞ്ഞുങ്ങൾക്ക് വേണ്ടി ദൈവസന്നിധിയിൽ പ്രാർത്ഥിപ്പാനുള്ള കൃപ തന്നതിനായി സ്തോത്രം കർത്താവേ. ആരാധനയുടെ ആദ്യം മുതൽ നിന്റെ കൃപ കർത്താവെ കൂടിയിരുന്നതിനായി സ്തോത്രം കർത്താവേ. പ്രത്യേകിച്ച് ഞങ്ങളുടെ സൺഡേ സ്കൂൾ മക്കളെ നിന്റെ കരങ്ങളിലേക്ക് ഏൽപ്പിച്ച് പ്രാർത്ഥിക്കുന്നു. ദൈവമേ, അവർക്ക് കർത്താവ് ഈ ദിവസങ്ങളിലെ വെക്കേഷൻ എല്ലാം ആയിരിക്കുമ്പോൾ അവരെ നിന്റെ കരങ്ങളിൽ വഹിക്കണമേ, സൂക്ഷിക്കണമേ എന്ന് പ്രാർത്ഥിക്കുന്നു. വേണ്ടുന്ന ആരോഗ്യവും ബലവും സൗഖ്യവും കൊടുക്കണമേ. ആപത്തുകൾ അനർത്ഥങ്ങളിൽ നിന്ന് അവരെ വിടുവിക്കണമേ എന്ന് പ്രാർത്ഥിക്കുന്നു കർത്താവേ. അവരുടെ മാതാപിതാക്കളെ അനുഗ്രഹിക്കണമേ എന്ന് പ്രാർത്ഥിക്കുന്ന സ്തോത്രം കർത്താവേ. പ്രിയ കുഞ്ഞുങ്ങൾ കർത്താവേ, സഭയ്ക്കും ദേശത്തിനും കർത്താവ് കുടുംബത്തിനും ഒരു അനുഗ്രഹമായി തീരേണ്ടതിന് വേണ്ടി ഞങ്ങൾ ദൈവസന്നിധിയിൽ പ്രാർത്ഥിക്കുന്ന സ്തോത്രം കർത്താവേ. ദൈവമേ, അവരെ പഠിപ്പിക്കുന്ന സൺഡേ സ്കൂൾ ടീച്ചേഴ്സിനെ നീ അവിടുന്ന് അനുഗ്രഹിക്കണമേ എന്ന് പ്രാർത്ഥിക്കുന്ന കർത്താവേ. നീ അവരെ ബലപ്പെടുത്തണമേ, ശക്തീകരിക്കണമേ. ദൈവമേ, ദൈവത്തിൻ്റെ ആലോചനകൾ പറഞ്ഞു കൊടുക്കുവാൻ, ദൈവിക വചനങ്ങൾ പറഞ്ഞു കൊടുക്കുവാൻ അവരെ ബലപ്പെടുത്തണമേ എന്ന് പ്രാർത്ഥിക്കുന്ന കർത്താവേ. പിന്നെയും കർത്താവേ, ഞങ്ങളുടെ സഭയിലുള്ള ഓരോ കുടുംബങ്ങളെയും നീ അവിടുന്ന് ആശീർവദിക്കുന്നതിനായി സ്തോത്രം, അനുഗ്രഹിക്കുന്നതിനായി സ്തോത്രം കർത്താവേ. ഇന്നത്തെ ആരാധനയിൽ കർത്താവേ, ആദ്യം മുതൽ അവസാനം വരെയും ദൈവത്തിൻ്റെ വലിയ സാന്നിധ്യം ഉള്ളതിനായി സ്തോത്രം കർത്താവേ. നിന്റെ പരിശുദ്ധാത്മാവിൻ്റെ വലിയൊരു കർത്താവേ, ദൈവമേ സ്തോത്ര സാന്നിധ്യം കർത്താവേ, ദൈവമേ അനുഭവിപ്പാനുള്ള കൃപ തരണമേ. ആരും വെറുതെ പോകുന്നവരായിട്ടല്ല കർത്താവേ, നിന്റെ സന്നിധിയിൽ നിന്ന് അനുഗ്രഹം പ്രാപിച്ച് എൻ്റെ ദൈവമേ മടങ്ങിപ്പോകുവാനുള്ള കൃപ നീ അവിടുന്ന് നൽകുമാറാണമേ എന്ന് പ്രാർത്ഥിക്കുന്ന കർത്താവേ. ദൈവമേ സ്തോത്രം, ഞങ്ങളുടെ പാസ്റ്ററും കുടുംബത്തെയും അനുഗ്രഹിക്കണമേ. ദൈവമേ, നല്ല വചനങ്ങളിലൂടെ ഞങ്ങളോടൊന്ന് സംസാരിക്കണമേ എന്ന് പ്രാർത്ഥിക്കുന്നു. അത് ഞങ്ങളുടെ ജീവിതത്തിലെ വിടുതലിന് കാരണമാക്കി തീർക്കണമേ എന്ന് പ്രാർത്ഥിക്കുന്ന ദൈവം അങ്ങനെ ചെയ്യുന്നതിനായി സ്തോത്രം. ഞങ്ങളെ സമാധാനത്തോടെ അയക്കുന്നതിനായി സ്തോത്രം. ഞങ്ങളുടെ പ്രിയ കുഞ്ഞുങ്ങളെ നീ അവിടുന്ന് ആശീർവദിക്കുന്നതിനായി അനുഗ്രഹിക്കുന്നതിനായി സ്തോത്രം. എല്ലാം യേശുവിന്റെ നാമത്തിൽ തന്നെ കേൾക്കണമേ പിതാവേ. ಆಮೇನ್ ಆಮೇನ್ ಹಾಲೆಲೂಯ. ದೇವರಿಗೆ ಸ್ತೋತ್ರ. ಮಕ್ಕಳು ಕುಳಿತುಕೊಳ್ಳಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಮ್ಮೆ ಸೇರಿ ಬಂದಿರುವಂಥ ಎಲ್ಲ ಪ್ರೀತಿಯ ದೇವ ಜನರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ತಿಳಿಸ್ತಾ ಇದ್ದೇನೆ. ದೇವರಿಗೆ ಸ್ತೋತ್ರ. ಈ ತಿಂಗಳ ಮುಕ್ಕಾಲು ಭಾಗವನ್ನು ದಾಟುವಂಥ ಕೃಪೆಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ದೇವರಿಗೆ ಸ್ತೋತ್ರ. ಇನ್ನು ಕೆಲವೇ ದಿನಗಳು ಈ ತಿಂಗಳಲ್ಲಿ ನಮ್ಮ ಮುಂದೆ ಉಳಿದಿದ್ದಾವೆ. ದೇವರ ಅದ್ಭುತವಾಗಿ ಈ ದಿನದವರೆಗೆ ನಮ್ಮನ್ನು ನಡೆಸಿಕೊಂಡು ಬಂದಿದ್ದಾನೆ. ದೇವರಿಗೆ ಸ್ತೋತ್ರ. ಮಾತ್ರವಲ್ಲ, ನಮ್ಮನ್ನು ಬಲಪಡಿಸುತ್ತಾ ಆಶೀರ್ವದಿಸುತ್ತಾ ಬಂದಿದ್ದಾನೆ. ದೇವರಿಗೆ ಸ್ತೋತ್ರ. ದೇವರಿಗೆ ಮಹಿಮೆ ಉಂಟಾಗಲಿ. ಮುಂದಿನ ಭಾಗದಲ್ಲಿ ನಾವು ಪ್ರಾರ್ಥನೆಗೋಸ್ಕರ, ಸಾಕ್ಷಿಗೋಸ್ಕರ ಹೋಗುವಂಥವರಾಗಿದ್ದೇವೆ. ಪ್ರೈಸಲು. ಇವತ್ತು ಇದೇ ಮೊದಲ ಬಾರಿ ಆರಾಧನೆಗೆ ಬಂದವರು ಯಾರಾದರೂ ಇದ್ದರೆ ಎದ್ದು ನಿಂತು ಒಂದು ಸಾಲಲ್ಲಿ ನಿಮ್ಮನ್ನು ಪರಿಚಯಿಸಿಕೊಳ್ಳಿಕ್ಕೆ ಅವಕಾಶ ಉಂಟು. ಇದೇ ಮೊದಲ ಬಾರಿ ಆರಾಧನೆಗೆ ಬಂದವರು ಇದ್ದರೆ ಮಾತ್ರ ಎದ್ದು ನಿಂತು ನಿಮ್ಮನ್ನು ಪರಿಚಯಿಸಿಕೊಳ್ಳಿಕ್ಕೆ ಅವಕಾಶ ಉಂಟು. ದೇವರಿಗೆ ಸ್ತೋತ್ರ. ಹಾಗೆ ಯಾರಿಗಾದರೂ ಬರ್ತ್ಡೇ, ವೆಡ್ಡಿಂಗ್ ಅನ್ನಿಸರಿ ಪ್ರಾರ್ಥನೆ ಬೇಕಾದವರು ಇದ್ದರೆ ದಯವಿಟ್ಟು ಎದ್ದು ನಿಲ್ಬೋದು. ಪ್ರೈಸಲು. ಯಾರು ಕೂಡ ಈ ಬರ್ತ್ಡೇ, ವೆಡ್ಡಿಂಗ್ ಅನ್ನಿಸರಿಗೆ ಎದ್ದು ನಿಲ್ಲೋದಿಲ್ಲ. ಈ ರೀತಿ ಇದು ನಾವು ಹೇಳುವಂಥದ್ದು ಸುಮ್ಮನೆ ಒಂದು ಟೈಮ್ ಪಾಸ್ ಥರ ಆಗ್ತದೆ ಅಂತ ನಾನು ನೆನೆಸ್ತಾ ಇದ್ದೇನೆ. ದೇವರಿಗೆ ಸ್ತೋತ್ರ. ನಮಗೆ ಗೊತ್ತು, ವಾರದಲ್ಲಿ ಅನೇಕರಿಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಮತ್ತು ಬರ್ತ್ಡೇ ಇರ್ತದೆ, ಆದರೆ ಯಾರು ಕೂಡ ಎದ್ದು ನಿಲ್ಲೋದಿಲ್ಲ. ದೇವರಿಗೆ ಸ್ತೋತ್ರ. ದೇವರಿಗೆ ಮಹಿಮೆ ಉಂಟಾಗಲಿ. ಹಾಗೆ ನಾವು ಮುಂದಿನ ಭಾಗಕ್ಕೆ ಹೋಗುವಂಥವರಾಗಿರೋಣ. ಪ್ರೈಸಲು. ಸಾಕ್ಷಿ ಹೇಳುವವರು 3 ಜನಕ್ಕೆ ಸಾಕ್ಷಿ ಹೇಳಲಿಕ್ಕೆ ಅವಕಾಶ ಉಂಟು. ಪ್ರೈಸಲು. ಈ ದಿನ ಈ ಭಾಗದಿಂದ ಸಾಕ್ಷಿ ಹೇಳಲಿಕ್ಕೆ ಅವಕಾಶ ಉಂಟು. 3 ಜನರಿಗೆ ಅವಕಾಶ ಈ ಭಾಗದಿಂದ ಸಾಕ್ಷಿ ಹೇಳಬಹುದು. ಇಲ್ಲದಿದ್ದರೆ ಈ ಮಧ್ಯ ಭಾಗದಿಂದ ಸಾಕ್ಷಿ ಹೇಳಲಿಕ್ಕೆ ಅವಕಾಶ ಉಂಟು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಏಪ್ರಿಲ್ 1 ನಂದು ಬ್ಯಾಪ್ಟಿಸಮ್ ಆಗಿದ್ದ ದಿನ ಅದು. ಅಲ್ಲಿಗೆ 18 ಇಯರ್ಸ್ ಕಂಪ್ಲೀಟ್ ಆಗಿ 19 ಇಯರ್ಸಿಗೆ ಕಾಲಿಡುವಂತೆ ದೇವರು ಸಹಾಯ ಮಾಡಿದ್ದಾರೆ. 2006 ಜಾನ್ವರಿಲಿ ನಾನು ಯೇಸು ಸ್ವಾಮಿ ಬಗ್ಗೆ ಕೇಳಿದ್ದು. ಆದರೆ ಏಪ್ರಿಲ್ ಅದಾಗಿ ಒಂದು 2 ಮಂತ್ಸ್ ಆ 3 ಮಂತ್ಸಲ್ಲೇ ಬ್ಯಾಪ್ಟಿಸಮ್ ತಗೊಳ್ಳೋಕ್ಕೆ ದೇವರು ಸಹಾಯ ಮಾಡಿದ್ರು. ಅದಾಗಿ 3 ಮಂತ್ಸಿಗೇ ದೇವರು ಅನ್ಯ ಭಾಷೆನೂ ಕೊಟ್ಟರು ನನಗೆ. ದೇವರು ಒಳ್ಳೆ ಫುಲ್ಫಿಲ್ ಮಾಡ್ಕೊತಾನೆ ಬಂದರು. 18 ವರ್ಷದಲ್ಲಿ ನನಗೆ ದೇವ್ರು ಕೊಟ್ಟ ಒಂದು ದೊಡ್ಡ ಸಂಪತ್ತು ಅಂದರೆ ಇದು. ಇದನ್ನ ನೆನೆಸಿ ನಾನು ಸ್ವಾಮಿಗೆ ಸ್ತೋತ್ರ ಮಾಡ್ತೀನಿ.
ಎಂಥ ಕಷ್ಟ ಸಮಯದಲ್ಲೂ ಕೂಡ ನಾನು ಇದನ್ನು ಕೈ ಬಿಡಲಿಲ್ಲ. ಯಾಕಂದರೆ ದೇವ್ರ ಪ್ರೇರೇಪಣೆ ಹಾಗೆ ಇತ್ತು ನನಗೆ. ಇವತ್ತು ಮಕ್ಕಳಿಗೆಲ್ಲ ಪೇರೆಂಟ್ಸ್ಗಳು ದೀಕ್ಷಾ ಸ್ನಾನ ಕೊಡಿಸ್ಲಿಕ್ಕೆ ಎಷ್ಟು ಮುಂದೆ ಮುಂದೆ ಬರ್ತಾಯಿದ್ದಾರೆ. ನಮ್ಮ ಕಾಲದಲ್ಲಿ ಹಾಗೆ ಇರಲಿಲ್ಲ. ನಮ್ಮ ಅಮ್ಮನಿಗೆ ಗೊತ್ತೇ ಇರಲಿಲ್ಲ ನನ್ನ ಮದುವೆ ಆಗೋವರೆಗೂ ನಾನು ಬ್ಯಾಪ್ಟಿಸಮ್ ತೊಗೊಂಡಿದ್ದೀನಿ ಅಂತ. ಆ ರೀತಿ ಗೊತ್ತಿಲ್ದಂಗೆ ಬ್ಯಾಗಲ್ಲೆಲ್ಲ ಬಟ್ಟೆ ತುಂಬಿಕೊಂಡು ಯಾರಿಗೂ ಹೇಳಿದೆ, ಅಕ್ಕಪಕ್ಕದವ್ರು ನೋಡ್ತಾರೇನಂತ ಓಡೋಗಿ ನಾವು ಬ್ಯಾಪ್ಟಿಸಮ್ ತಗೊಂಡಂಥ ಸಮಯ. ಆದರೆ ದೇವ್ರಿಗೆ ಸ್ತೋತ್ರ ಮಾಡ್ತೇನೆ. ಪೌಲ ಹೇಳ್ದಂಗೆ ನಮ್ಮ ಮನೆಯಲ್ಲಿ ಎಲ್ಲರಿಗಿಂತ ಮುಖ್ಯ ಪಾಪಿ ನಾನೇ. ಪೌಲ ಹೇಳ್ತಾನೆ ಎಲ್ಲರಿಗಿಂತ ಮುಖ್ಯ ಪಾಪಿ ನಾನೇ ಅಂತ. ಯಾಕಂದರೆ ಅದು ಸ್ವಾಮಿಗೆ ಗೊತ್ತುಂಟು. ಅದನ್ನು ನನಗೆ ಪದೇ ಪದೇ ಹೇಳಲಿಕ್ಕೆ ಮನಸ್ಸಾಗದೆ ಹೋದರೂ ಹೇಳಬೇಕನ್ಸತ್ತೆ. ಯಾಕಂದರೆ ಎಲ್ಲೇ ಹೋದರೂ ಫಸ್ಟು ಏನೇ ವಿಗ್ರಹಗಳನ್ನ ತರಿದಿದ್ರೆ ಅದು ನಾನೇ ತರ್ತಿದ್ದೆ. ನಮ್ಮ ಮನೆಗೆ ಯಾರಾದರೂ ಬಂದರೆ ಒಂದು ದೇವಸ್ಥಾನಕ್ಕೆ ಬಂದಂಗೆ ಆಗತ್ತೆ ಅಂತಲೇ ಎಲ್ಲರೂ ಹೇಳ್ತಾಯಿದ್ರು. ಆದರೆ ಎಷ್ಟೋ ಜನ ಬಂದು ನನಗೆ ಸುವಾರ್ತೆ ಕೊಟ್ಟರು ನಾನು ಅವ್ರಿಗೆ ಹೇಳ್ತಿದ್ದೆ, ನೀವು ಈ ರೂಟಿಂದ ಬಂದರೆ ನಾನು ಆ ರೂಟಿಂದ ಬರ್ತೀನಿ, ಸೇರೋ ಜಾಗಕ್ಕೆ ಎಲ್ಲರೂ ಒಟ್ಟಾಗಿ ಸೇರ್ತೀವಿ ಅಂತ. ಅದು ನನಗೋಸ್ಕರ ತುಂಬ ಜನ ಪ್ರೇಯರ್ ಮಾಡ್ತಾಯಿದ್ರು, ಈ ಹುಡುಗಿನ ಮಾತ್ರ ಬಿಡಬಾರ್ದಂತ. ಅದು ಸ್ವಾಮಿ ನನ್ನನ್ನು ಕರ್ಕೊಂಡಿದ್ದಾರೆ. ಒಂದು ವಾಗ್ದಾನ ದೇವರು ನನಗೆ 2006 ಕೊಟ್ಟಿದ್ದು ಇವತ್ತಿಗೂ ನಡ್ಸ್ಕೊಂಬರ್ತಾ ಇದ್ದಾರೆ. ಯೆಶಾಯ 27:3, ಯೆಹೋವನಾದ ನಾನು ತೋಟಗಾರನು, ಕ್ಷಣ ಕ್ಷಣವೂ ನೀರು ಹೊಯ್ಯುತ್ತಿದ್ದೇನೆ, ಯಾರು ಮುಟ್ಟದ ಹಾಗೆ ಹಗಲಿರುಳು ಕಾಯುತ್ತೇನೆ ಅಂತ. ಎಂಥ ಕಷ್ಟ ಸ್ಥಿತಿಗಳು ಬಂದರು, ನಷ್ಟಗಳಾಯಿತು, ಎಂಥ ಸಂದರ್ಭದಲ್ಲೂ ದೇವ್ರು ನನ್ನನ್ನು ಕೈ ಬಿಡಲಿಲ್ಲ. ಇವತ್ತು ನಾನು ನಿಂತಿದ್ದೀನಿ ಅನ್ನೋದಾದರೆ ನನ್ನ ಒಳ್ಳೆತನ ಅಲ್ಲ, ನನ್ನ ದೇವರಲ್ಲಿರೋ ಅಂಥ ಒಳ್ಳೆತನ. ತುಂಬ ಅಪ್ ಆ್ಯಂಡ್ ಡೌನ್ಸ್ಗಳೆಲ್ಲ ಬಂತು. ನಾನು ಸರಿ ಅಂತ ನಾನು ಹೇಳೋದಿಲ್ಲ. ತುಂಬ ರೀತಿಯಲ್ಲೂ ನಾವು ತಪ್ಪು ಮಾಡಿದ್ದುಂಟು, ತಪ್ಪು ಮಾಡ್ತಾ ಇರೋದು ಉಂಟು. ಆದರೆ ದೇವರು ಅದನ್ನೆಲ್ಲ ಕರೆಕ್ಷನ್ ಮಾಡ್ಕೊಂಡು ಹೋಗಲಿಕ್ಕೆ ಕೃಪೆ ಕೊಡ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ಇನ್ನು ಸಾಕ್ಷಿ ಹೇಳಲಿಕ್ಕೆ ಯಾರಾದರೂ ಈ ಬದಿಯಿಂದ ಹೇಳ್ಬೋದು. ಪ್ರೈಸ್ ದಿ ಲಾರ್ಡ್. ಈ ಬಲಗಡೆ ಸಾಲಿನಿಂದ ಹೇಳ್ಬೋದು. ಪ್ರೈಸ್ ದಿ ಲಾರ್ಡ್. ಇನ್ನು ಕೂಡ ಇಬ್ಬರಿಗೆ ಅವಕಾಶ ಉಂಟು ಹೇಳಲಿಕ್ಕೆ. ನಮಗೆ ಪ್ರೈಸ್ ದಿ ಲಾರ್ಡ್ ಸಮಯ ಮುಂದೆ ದಾಟೋದ್ರಿಂದ ಬೇಗ ಹೇಳ್ಬೋದು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಕೇಳಿದಂಥ ಸಾಕ್ಷಿಗೋಸ್ಕರ ನಾವು ದೇವರಿಗೆ ಸ್ತೋತ್ರ ಮಾಡುವಂಥವರಾಗಿರೋಣ. ನಮ್ಮ ಪ್ರೀತಿಯ ಮಂಜುಳಾ ಸಿಸ್ಟರ್ನ ದೇವರು ನಂಬಿಕೆಗೆ ತಂದು ಅವ್ರನ್ನ ಆಶೀರ್ವದಿಸಿ ನಡೆಸಿದ್ದಾನೆ. ದೇವರಿಗೆ ಸ್ತೋತ್ರ. ಅವರಿಗಾಗಿ, ಅವರ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಹಾಗೆ ಇನ್ನೂ ಕೂಡ ಅನೇಕರಿಗೆ ಪ್ರಾರ್ಥನಾ ಮನವಿಗಳು ಇರುವಂಥವ್ರು ಇದ್ದಾರೆ. ದೇವರಿಗೆ ಸ್ತೋತ್ರ. ಕೆಲವೊಮ್ಮೆ ಹೇಳಲಿಕ್ಕೆ ಮುಜುಗರ ಇರ್ಬೋದು. ಪ್ರೈಸ್ ದಿ ಲಾರ್ಡ್. ಪರ್ಸ್ನಲ್ ಆಗಿ ಕೂಡ ಕೆಲವರೆಲ್ಲ ಕೇಳಿಕೊಳ್ತಾರೆ. ದೇವರಿಗೆ ಸ್ತೋತ್ರ. ಕೆಲವರು ಫೈನಾನ್ಷಿಯಲ್ ಪ್ರಾಬ್ಲಮಲ್ಲಿದ್ದಾರೆ. ಇನ್ನು ಕೆಲವರಿಗೆ ರೋಗ ಮುಂತಾದ ಬೇರೆ ಬೇರೆ ಸಮಸ್ಯೆಗಳ ಮೂಲಕ ದಾಟಿ ಹೋಗೋರಿದ್ದಾರೆ. ಹಾಗಾಗಿ ಪ್ರೈಸ್ ದಿ ಲಾರ್ಡ್, ರೋಗದಲ್ಲಿರುವವರಿಗಾಗಿ, ಫೈನಾನ್ಷಿಯಲ್ ಪ್ರಾಬ್ಲಮ್ ಉಳ್ಳವರಿಗಾಗಿ, ಉದ್ಯೋಗ ಇಲ್ಲದವರಿಗಾಗಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ. ದೇವರಿಗೆ ಸ್ತೋತ್ರ. ಹಾಗೆ ಕೇಳಲ್ಪಟ್ಟ ಸಾಕ್ಷಿಗಾಗಿ ಕೂಡ ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ. ನಾವು ಪ್ರಾರ್ಥಿಸುವಂಥ ಸಮಯದಲ್ಲಿ ನಮ್ಮ ಡ್ಯಾನಿ ಬ್ರದರ್ ಈ ಹೊತ್ತು ಮುಂದೆ ಬಂದು ಪ್ರಾರ್ಥನೆ ಮಾಡೋರಾಗಿರುತ್ತಾರೆ ಕೇಳಿದ ಸಾಕ್ಷಿಗೋಸ್ಕರ. ಹಾಗೆ ಹೇಳಲ್ಪಟ್ಟಂಥ ಇತರ ವಿಷಯ, ಹೌದು, ಸಾಲದಲ್ಲಿರುವವರಿಗಾಗಿ, ರೋಗದಲ್ಲಿರುವವರಿಗಾಗಿ, ಕೊರತೆ ಕಷ್ಟಗಳುಳ್ಳವರಿಗಾಗಿ, ಉದ್ಯೋಗ ಇಲ್ಲದವರಿಗಾಗಿ, ಇಂಥ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡೋರಾಗಿರ್ತಾರೆ. ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ. ಪರಿಶುದ್ಧನಾದ ತಂದೆ, ನಿನ್ನ ನಾಮಕ್ಕೆ ಮಹಿಮೆ ಆಗಲಿ ಸ್ವಾಮಿ. ಕರ್ತನೆ, ಸ್ವಾಮಿ, ವಾರದ ಮೊದಲನೇ ದಿನದಲ್ಲಿ ಸ್ವಾಮಿ ಕರ್ತನೆ, ನಮ್ಮ ಮಕ್ಕಳಾಗಿರುವ ನಾವೆಲ್ಲರೂ ಸ್ವಾಮಿ ಕರ್ತನೆ ನಿನ್ನ ಪಾದ ಸನ್ನಿಧಿಗೆ ಬರುವಂತೆ ಸ್ವಾಮಿ, ಸ್ವಲ್ಪ ಹೊತ್ತುಗಳ ಕಾಲ ನಿಮ್ಮನ್ನು ಆರಾಧಿಸುವಂತೆ ಸ್ತುತಿಸುವಂತೆ ಕೊಟ್ಟ ಭಾಗ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ನಡುವೆ ಚಲಿಸುತ್ತಿರುವ ದೇವರೇ, ನಿಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ. ಪ್ರತಿಯೊಂದು ಬಿಡುಭಾಗಗಳಲ್ಲಿ ಮಹಿಮೆ ಹೊಂದುತ್ತಿರುವ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ನಿಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ. ಕರ್ತನೆ, ಸಾಕ್ಷಿಯಲ್ಲಿ ಮಂಜುಳು ಸಿಸ್ಟರ್ ಹೇಳಿದ ಸಾಕ್ಷಿಗಾಗಿ ಸ್ತೋತ್ರ ಸ್ವಾಮಿ. ಸ್ವಾಮಿ, ಅವರನ್ನು ಸ್ವಾಮಿ ಎಲ್ಲೋ ಇದ್ದ ಅವರನ್ನು ಸ್ವಾಮಿ ಕರ್ತನೆ, ಕಠಿಣವಾದ ಹೃದಯದಲ್ಲಿ ಇದ್ದ ಅವರನ್ನು ಸ್ವಾಮಿ ಕರ್ತನೆ, ಅವರ ಹೃದಯವನ್ನು ಕ್ರಿಸ್ತನ ಹೃದಯವಾಗಿ ಪರಿವರ್ತಿತ ಮಾಡಿ ಸ್ವಾಮಿ ರಕ್ಷಣೆಯನ್ನು ಕೊಟ್ಟು ಸ್ವಾಮಿ ಸ್ವಾಮಿ ನಿತ್ಯ ಜೀವದಲ್ಲಿ ನಡೆಸುತ್ತಿರುವ ನಿಮ್ಮ ಮಹಾಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಆ ಸಾಕ್ಷಿಯಲ್ಲಿ ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಾಗೆ ಸ್ವಾಮಿ, ನಾವು ಬೇಡುತ್ತಿದ್ದೇವೆ ಸ್ವಾಮಿ, ಈ ವಾರದಲ್ಲಿ ಸ್ವಾಮಿ ಯಾರೆಲ್ಲ ಹುಟ್ಟುಹಬ್ಬ ಆಚರಿಸಿದ್ದಾರೆ ಸ್ವಾಮಿ, ಯಾರೆಲ್ಲ ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸಿದ್ದಾರೋ ಆ ಎಲ್ಲ ಪ್ರಿಯರಿಗಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ಸ್ವಾಮಿ. ಆ ಎಲ್ಲ ಪ್ರಿಯ ಮಕ್ಕಳನ್ನು ಆಶೀರ್ವಾದ ಸ್ವಾಮಿ. ಆ ಎಲ್ಲ ಪ್ರಿಯ ಮಕ್ಕಳ ಹೊಸ ವರ್ಷ ಕಾಲ ಇಡ್ತಿರುವಾಗ ಸ್ವಾಮಿ, ಆ ಹೊಸ ವರ್ಷ ಒಂದು ನೂತನ ವರ್ಷವಾಗಿ, ಒಂದು ನೂತನತ್ವದಲ್ಲಿ ಅವರನ್ನು ನಡೆಸಿ ಸ್ವಾಮಿ, ಒಂದು ನೂತನ ಅಭಿಷೇಕದಿಂದ ನಡೆಸಿ ಸ್ವಾಮಿ, ಒಂದು ಎಲ್ಲವೂ ಅವರ ಜೀವಿತದ ಎಲ್ಲ ಪ್ರತಿಯೊಂದು ಭಾಗಗಳಲ್ಲಿ ಒಂದು ನೂತನತ್ವದಿಂದ ತುಂಬಿಸಿ ಸ್ವಾಮಿ. ಸ್ವಾಮಿ, ಹಾಗೆಯೇ
ಸ್ವಾಮಿ ಒಂದು ನೂತನ ಅಭಿಷೇಕದಿಂದ ತುಂಬಿಸಿ ಅವರನ್ನು ಮುನ್ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಹಾಗೆ ಸ್ವಾಮಿ ಯಾರೆಲ್ಲ ಸಾಲದಲ್ಲಿ ಮುಳುಗಿದ್ದಾರೆ ಸ್ವಾಮಿ, ಅವರೆಲ್ಲರ ಸಾಲಗಳನ್ನು ನೀಗಿಸಬೇಕಾಗಿ ಬೇಡಿಕೊಳ್ತೇನೆ. ಆ ಸಾಲದ ಹೊರೆಯಿಂದ ಹೊರಗೆ ಬರಲು ಸ್ವಾಮಿ ಅವರಿಗೆ ದಾರಿಗಳನ್ನು ಮಾರ್ಗಗಳನ್ನು ತೆರೆಯಬೇಕಾಗಿ ಬೇಡಿಕೊಳ್ತೇನೆ ಸ್ವಾಮಿ. ಸ್ವಾಮಿ ನಿನ್ನ ಮಕ್ಕಳಾಗಿರೋ ನಮ್ಮೆಲ್ಲರಲ್ಲಿ ಸ್ವಾಮಿ ಪ್ರೀತಿ ಎಂಬ ಋಣ ಎಂಬ ಸಾಲವೇ ಹೊರತು ಬೇರೆ ಇನ್ಯಾವ ಸಾಲವೂ ಇರದಂತೆ ಕಾದು ಕಾಪಾಡಬೇಕಾಗಿ ಬೇಡಿಕೊಳ್ತೇನೆ ಸ್ವಾಮಿ. ಸ್ವಾಮಿ ಸಾಲ ಕೊಡುವವರನ್ನಾಗಿ ನಮ್ಮನ್ನು ಮಾರ್ಪಡಿಸುವ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತನೆ ಯಾರೆಲ್ಲ ಕೆಲಸ ಕಾರ್ಯಗಳಲ್ಲಿ ಸ್ವಾಮಿ ಕೆಲಸದ ಕೊರತೆಗಳಲ್ಲಿದ್ದಾರೆ ಸ್ವಾಮಿ, ಜಾಬ್ ಹುಡುಕ್ತಿದ್ದಾರೆ ಸ್ವಾಮಿ. ಕರ್ತನೆ ಇನ್ನೂ ಅನೇಕರು ಸ್ವಾಮಿ ತಮ್ಮದೇ ಆದ ಒಂದು ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡಬೇಕೆಂಬುದಾಗಿ, ತಮ್ಮದೇ ಆದ ಸ್ಟಾರ್ಟಪ್ ಅನ್ನು ಸ್ಟಾರ್ಟ್ ಮಾಡಬೇಕೆಂಬುದಾಗಿ ಆಸೆ ಉಳ್ಳವರಾಗಿದ್ದಾರೆ ಸ್ವಾಮಿ. ಅವರೆಲ್ಲರಿಗಾಗಿ ಸ್ವಾಮಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ಸ್ವಾಮಿ. ಜಾಬ್ ಇಲ್ಲದವರಿಗೆ ಸ್ವಾಮಿ ಅವರಿಗಾಗಿ ಇಟ್ಟಿರುವ ಉತ್ತಮವಾದ ಉದ್ಯೋಗವನ್ನು ಸ್ವಾಮಿ ಒದಗಿಸಿಕೊಡ್ಬೇಕಾಗಿ ಬೇಡಿಕೊಳ್ತೇವೆ ಸ್ವಾಮಿ. ಯಾರೆಲ್ಲ ಬಿಸ್ನೆಸ್ಗಾಗಿ ತೌಕು ಪಡ್ತಿದ್ದಾರೆ ಸ್ವಾಮಿ ಅವರೆಲ್ಲರಿಗೆ ಸ್ಟಾರ್ಟಪ್ ಮಾಡಲಿಕ್ಕೆ ಸ್ವಾಮಿ ಫಂಡ್ಗಳನ್ನು ರೈಸ್ ಮಾಡಿಕೊಡ್ಬೇಕಾಗಿ ಬೇಡಿಕೊಳ್ತೇನೆ ಸ್ವಾಮಿ. ಯಾವುದೇ ರೀತಿ ಲಾಸ್ ಅಡಿಗೆ ನಡೆಯುವ ಸಾಧ್ಯತೆ ಸ್ವಾಮಿ ಅವರಿಗೆ ಬೇಕಾಗಿರುವ ಸರಿಯಾದ ಮಾರ್ಗದರ್ಶನದೊಂದಿಗೆ ಯಾರೆಲ್ಲ ಬೇಕೋ ಅವರಿಗೆ ಕೋರ್ ಟೀಮ್ ಸ್ವಾಮಿ, CAಗಳು, ಅಕೌಂಟ್ ಸೆಕ್ಷನ್ಸ್ ಸ್ವಾಮಿ, ಬ್ಯಾಂಕ್ ಇಂದ ಸಹಾಯಗಳು ಯಾರಿಂದೆಲ್ಲ ಸಹಾಯ ಬೇಕು ಸ್ವಾಮಿ. ಕರ್ತನೆ ಮೊದಲು ಪರಲೋಕದಿಂದ ಅವರಿಗೆ ದಯ ದೊರಕಲಿ, ಅದರ ಜೊತೆಗೆ ಸ್ವಾಮಿ ಲೋಕದ ಜನರೊಂದಿಗೆ ಅವರಿಗೆ ದಯ ದೊರಕಲಿ ಸ್ವಾಮಿ. ಕರ್ತನೆ ನಿನ್ನ ನಾಮೊಂದೇ ಮಹಿಮೆ ಹೊಂದಲಿ ಸ್ವಾಮಿ. ಕರ್ತನೆ ಸಭೆಯಲ್ಲಿರೋ ಪ್ರತಿಯೊಂದು ವಿಶ್ವಾಸಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ಸ್ವಾಮಿ. ಅವರೆಲ್ಲರನ್ನು ಆಶೀರ್ವಾದ ಸ್ವಾಮಿ. ನಮ್ಮೆಲ್ಲರ ಆತ್ಮಿಕ ಜೀವಿತ ಸ್ವಾಮಿ ನಿಂತ ನೀರಾಗಿರುತ್ತೆ ಸ್ವಾಮಿ. ಅದೊಂದು ಸ್ವಾಮಿ ಅಭಿವೃದ್ಧಿ ಆಗಲಿ ಸ್ವಾಮಿ. ಆತ್ಮಿಕ ಮಂಡಲದಲ್ಲಿ ಇನ್ನೊಂದು ಮಂಡಲಕ್ಕೆ ನಮ್ಮನ್ನು ನಡೆಸಬೇಕಾಗಿ ಬೇಡಿಕೊಳ್ತೇನೆ ಸ್ವಾಮಿ. ಹಾಗೆ ಸ್ವಾಮಿ ನಾವು ನಾಮಧೇಯ ಕ್ರೈಸ್ತರಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೇವೆ ಸ್ವಾಮಿ. ಲೋಕದ ಕಟ್ಟಕಡೆಗಳಲ್ಲಿ ಸ್ವಾಮಿ ಈ ದಿನ ಸ್ವಾಮಿ ಈಸ್ಟರ್ ಎಂಬುದಾಗಿ ಸ್ವಾಮಿ ರೆಸರ್ವೇಷನ್ ಸಂಡೇ ಆಗಿ ಸ್ವಾಮಿ ಆಚರಣೆ ಮಾಡ್ತಿರುವಾಗ ಸ್ವಾಮಿ ಕರ್ತನೆ ಆ ಎಲ್ಲ ಪ್ರಿಯರಿಗಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ಸ್ವಾಮಿ. ಅವರನ್ನು ಹಿಡಿದಿಟ್ಟಿರುವ ಎಲ್ಲ ಪರಂಪರೆಯ ದುಷ್ಟಾತ್ಮಗಳು ಯೇಸು ನಾಮದಲ್ಲಿ ಅವರನ್ನು ಬಿಟ್ಟು ಹೋಗಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಿದ್ದೇವೆ ಸ್ವಾಮಿ. ಸ್ವಾಮಿ ವಾಕ್ಯವನ್ನು ಓದಿದರು, ವಾಕ್ಯವನ್ನು ಸ್ವಾಮಿ ಕೇಳಿದರು ಸ್ವಾಮಿ. ಅವರ ಹೃದಯಗಳಲ್ಲಿ ಮಂಕು ತಂದ ದುಷ್ಟಾತ್ಮ ಹಿಡಿದಿಟ್ಟಿರುವ ಎಲ್ಲ ದುಷ್ಟಾತ್ಮಗಳು ಯೇಸು ನಾಮದಲ್ಲಿ ಅವರನ್ನು ಬಿಟ್ಟು ಹೋಗಲೆಂದು ಪ್ರಾರ್ಥನೆ ಮಾಡ್ತಿದ್ದೇವೆ ಸ್ವಾಮಿ. ಕರ್ತನೆ ಅವರು ನಿಮ್ಮೆಡೆಗೆ ಸೇರಲಿ ಸ್ವಾಮಿ, ನಿಮ್ಮ ರಾಜ್ಯದಲ್ಲಿ ಸೇರಲಿ ಸ್ವಾಮಿ. ಹೊಸ ವಾಕ್ಯಕ್ಕೆ ತಮ್ಮನ್ನೇ ಸಮರ್ಪಿಸಿಕೊಳ್ಳುವಂತೆ ಸಹ ಮಾಡಿ ಸ್ವಾಮಿ. ಹಾಗೆ ಮಾಡೋ ನಿಮ್ಮ ಪ್ರೀತಿಗಾಗಿ ಸ್ವಾಮಿ. ಹಾಗೆ ಸ್ವಾಮಿ ಮುಂದಿನ ಪ್ರತಿಯೊಂದು ಬಿಡುಭಾಗಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೆ. ಎಲ್ಲ ಬಿಡುಭಾಗಗಳಲ್ಲಿ ಸ್ವಾಮಿ ನೀವು ತಾನೇ ಅಧ್ಯಕ್ಷತೆ ವಹಿಸ್ಕೊಂಡು ನೀವು ತಾನೇ ಮಹಿಮೆ ಹೊಂದಿರಿ. ನಾವು ತಗಲ್ಪಡಬೇಕು, ನಮ್ಮ ಆಲೋಚನೆಗಳು ತಗಲ್ಪಡಬೇಕು, ನೀವು ಮಾತ್ರ ಮಹಿಮೆ ಹೊಂದಬೇಕು ಸ್ವಾಮಿ. ಯೇಸು ನಾಮದಲ್ಲಿ ಈ ಸಣ್ಣ ಪ್ರಾರ್ಥನೆ ಬೇಡದು ಪರಲೋಕದಲ್ಲಿ ಆಮೇನ್ ಆಮೇನ್ ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಅನೌನ್ಸ್ಮೆಂಟ್ಸ್ ಇದ್ದಾವೆ. ದೇವರಿಗೆ ಸ್ತೋತ್ರ. ಈ ವಾರದಲ್ಲಿ ನಮಗೆ ಕಾಟೇಜ್ ಮೀಟಿಂಗ್ ಇರುವುದಿಲ್ಲ. ದೇವರಿಗೆ ಸ್ತೋತ್ರ. ಪ್ರೈಸಲು ಈ ವಾರದಲ್ಲಿ ನಡೆಸತಕ್ಕಂಥವರಿಗೆ ಅಸೌಕರ್ಯ ಇರೋದರಿಂದ ಪ್ರೈಸಲು ಮತ್ತು ಮುಂದಿನ ವಾರದಲ್ಲಿ ನಡೆಸತಕ್ಕಂಥವರಿಗೆ ಪ್ರೀಪೋನ್ ಮಾಡಲಿಕ್ಕೆ ಅವರಿಗೆ ಕೂಡ ಸೌಕರ್ಯ ಇರುವುದರಿಂದ ಕಾಟೇಜ್ ಮೀಟಿಂಗ್ ಈ ವಾರದಲ್ಲಿ ಇರುವುದಿಲ್ಲ. ಪ್ರೈಸಲೋಟ್. ಮತ್ತೊಮ್ಮೆ ನಿಮಗೆ ಕಾಟೇಜ್ ಮೀಟಿಂಗಿನ ಲಿಸ್ಟನ್ನು ನಾನು ಹಾಕ್ತೇನೆ. ಯಾಕಂತೇಳಿದರೆ ಅಮ್ಮಣ್ಣ ಅಂಕಲ್ ಕಾಟೇಜ್ ಮೀಟಿಂಗ್ ಲಿಸ್ಟ್ನಿಂದ ಹೊರಗೆ ಇದ್ದಾರೆ. ಯಾಕಂತೇಳಿದರೆ ಅವರು ಮನೆ ಇಲ್ಲ, ಅವರೀಗ ಓಲ್ಡ್ ಏಜ್ ಹೋಮಲ್ಲಿದ್ದಾರೆ. ಹಾಗಾಗಿ ಪ್ರೈಸರ್ ಒಂದು ನಂಬರ್ ಕಡಿಮೆಯಾಗಿದೆ. 32 ಮನೆಗಳಿತ್ತು, 31 ಮನೆಗಳಿಗೆ ಹೋಗ್ತದೆ. ಪ್ರೈಸ್ ಅಲಾಟ್. ಹಾಗಾಗಿ ಪ್ರೈಸ್ ಅಲಾಟ್ ಮುಂದಿನ ವಾರದಲ್ಲಿ ಕಾಟೇಜ್ ಮೀಟಿಂಗ್ ಇರ್ತದೆ. ಪ್ರೈಸ್ ಅಲಾಟ್. ಅದನ್ನು ಮುಂದಿನ ವಾರದಲ್ಲಿ ನಾವು ಯಾವ ದಿನ ಎಂಬುದನ್ನು ಅನೌನ್ಸ್ ಮಾಡ್ತೇವೆ. ಪ್ರೈಸ್ ಅಲಾಟ್. ಈ ದಿನಗಳಲ್ಲಿ ನಾವು ಕೂಡ 2 ವಾರ ನಾವು ಬ್ಯುಸಿ ಇದ್ದೇವೆ. ದೇವರಿಗೆ ಸ್ತೋತ್ರ. 2-3 ಮದುವೆಗಳು ನಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಂಥ ಮದುವೆ ಕಾರ್ಯಗಳೆಲ್ಲ ಇರೋದ್ರಿಂದ, ಎಂಗೇಜ್ಮೆಂಟ್ಸ್ ಎಲ್ಲ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಇದ್ದೇವೆ. ಹಾಗಾಗಿ ಮುಂದಿನ ವಾರದ ಕಾಟೇಜ್ ಮೀಟಿಂಗಿನ ದಿನವನ್ನು ಮುಂದಿನ ಸಂಡೇ ನಾನು ತಿಳಿಸ್ತೇನೆ. ಆದರೆ ರೆಗ್ಯುಲರ್ ಆಗಿ ನಮಗೆ ಬುಧವಾರದಲ್ಲೇ ಕಾಟೇಜ್ ಮೀಟಿಂಗ್ ಇರ್ತದೆ. ದೇವರಿಗೆ ಸ್ತೋತ್ರ. ಆದರೆ ಈ ವಾರದಲ್ಲಿ ಕಾಟೇಜ್ ಮೀಟಿಂಗ್ ಇರುವುದಿಲ್ಲ. ದೇವರಿಗೆ ಸ್ತೋತ್ರ. ಹಾಗೆ ಲೇಡೀಸ್ ಮೀಟಿಂಗ್, ಫಾಸ್ಟಿಂಗ್ ಪ್ರೇಯರ್ ಈ ವಾರದಲ್ಲಿ ಉಂಟು. ಗುರುವಾರ ಲೇಡೀಸ್ ಮೀಟಿಂಗ್ ಮತ್ತು ಶುಕ್ರವಾರ ನಮಗೆ ಫಾಸ್ಟಿಂಗ್ ಪ್ರೇಯರ್ ಇದೆ. 2 ಕೂಡ 10:00 ಪ್ರಾರಂಭವಾಗ್ತದೆ. ಅನುಕೂಲ ಇದ್ದಂಥವರು ಅಥವಾ ಅನುಕೂಲ ಮಾಡಿಕೊಳ್ಳಲಿಕ್ಕೆ ಆಗುವಂಥವರು ಈ ಕೂಟಗಳಲ್ಲಿ ಬಂದು ಭಾಗವಹಿಸಲಿಕ್ಕೆ ಸಾಧ್ಯ. ಹಾಗೆ ದೇವರಿಗೆ ಸ್ತೋತ್ರ ಉಂಟಾಗಲಿ. ಶನಿವಾರ ಅಂದರೆ ಮುಂದಿನ ಶನಿವಾರ ಸಾಯಂಕಾಲದಲ್ಲಿ 6 ಗಂಟೆಗೆ ನಮಗೆ ದೀಕ್ಷಾಸ್ನಾನದ ತರಗತಿ ಇರ್ತದೆ. ಅದು ಕೊನೆಯ ಕ್ಲಾಸ್. ಪ್ರೈಸ್ ಅಲಾಟ್. ಈಗಾಗಲೇ ದೀಕ್ಷಾಸ್ನಾನ ಕ್ಲಾಸಿಗೆ ದೀಕ್ಷಾಸ್ನಾನ ಹೊಂದಿಕೊಳ್ಳುವಂಥ 3 ಮಾತ್ರವಲ್ಲದೆ ಕೆಲವರು ಕೂಡ ಎಕ್ಸ್ಟ್ರಾ ಪ್ರೈಸ್ ಅಲಾಟ್ ನಮ್ಮ ಸಭೆಗೆ ಇದುವರೆಗೆ ಬರದೇ ಇದ್ದವರು ಕೂಡ ಬಂದು ಭಾಗವಹಿಸಿ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ರೆಗ್ಯುಲರ್ ಬರುವವರಿಗೆ ಕೂಡ ಬಂದು ಭಾಗವಹಿಸಿ ವಾಕ್ಯ ಕೇಳ್ಬೋದು, ಕಲಿಬೋದು. ದೇವರಿಗೆ ಸ್ತೋತ್ರ. ದೀಕ್ಷಾಸ್ನಾನ ಮಾಡಿಸಿಕೊಂಡ್ರು ಕೂಡ ದೀಕ್ಷಾಸ್ನಾನದ ಕುರಿತಾಗಿರುವಂಥ ವಾಕ್ಯಗಳು ಚೆನ್ನಾಗಿ ಗೊತ್ತಿಲ್ಲದಂಥ ಅನೇಕರು ಇರಬಹುದು. ಪ್ರೈಸ್ ಅಲಾಟ್. ಅವರಿಗೆ ವಾಕ್ಯ ಕಲೀಲಿಕ್ಕೆ ಆಗ್ತದೆ. ಇತರರಿಗೆ
ತಿಳಿಸ್ಲಿಕ್ಕೆ ಕೂಡ ಆಗ್ತದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಗೆ ಮೇ 3ನೇ ತಾರೀಕು ಸಾಯಂಕಾಲ ನಮಗೆ ದೀಕ್ಷಾ ಸ್ನಾನ ಇರ್ತದೆ. ಆ ವಿಷಯಕ್ಕಾಗಿ ಪ್ರಾರ್ಥನೆಯಲ್ಲಿ ನೀವು ನೆನೆಸಿಕೊಳ್ಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇವತ್ತು ನಮ್ಮ ಆರಾಧನೆ ಮುಗಿದ ನಂತರ ನಮಗೆ ಯೂತ್ ಮೀಟಿಂಗ್ ಇರ್ತದೆ. ದೇವರಿಗೆ ಸ್ತೋತ್ರ. ಹಾಗೆ ಸಂಡೇ ಸ್ಕೂಲ್ ಕೂಡ ಇರ್ತದೆ. ಈ ವಿಷಯಕ್ಕಾಗಿ ಕೂಡ ದೇವರಿಗೆ ಸ್ತೋತ್ರ ಮಾಡುವಂಥವರಾಗಿರೋಣ. ಈಗ ಪ್ರೈಸಲು ಮುಂದಿನ ಸಮಯದಲ್ಲಿ ನಾವು ಕರ್ತನಿಗೆ ಕಾಣಿಕೆಯನ್ನು ಅರ್ಪಿಸುವಂಥ ಸಮಯ. ದೇವರಿಗೆ ಸ್ತೋತ್ರ, ದೇವರಿಗೆ ಮಹಿಮೆ. ನಾವು ಕಾಣಿಕೆ ಅರ್ಪಿಸುವಂಥ ಸಮಯದಲ್ಲಿ ದೇವರಿಗೆ ಸ್ತೋತ್ರ ಮಾಡಿ ದೇವರನ್ನ ಆರಾಧಿಸಲಿಕ್ಕೆ ಪ್ರೈಸಲು ಎಲ್ಲರಿಗೆ ಅವಕಾಶ ಕೊಡ್ತಾ ಇದ್ದೇವೆ. ಎಲ್ಲರಿಗೆ ಕುಟುಂಬಗಳಿಗೆ ಅವಕಾಶ ಕೊಡ್ತಾ ಇದ್ದೇವೆ, ವ್ಯಕ್ತಿಗಳಿಗೆ ಅವಕಾಶ ಕೊಡ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರ. ಕೆಲವರು ತಿಂಗಳುಗಟ್ಟಲೆ ಮುಂಚೆ ನಮಗೆ ಇಂಥ ಡೇಟಲ್ಲಿ ನಾವು ಕರ್ತನನ್ನು ಕಾಣಿಕೆ ಸಮಯದಲ್ಲಿ ಹಾಡಿ ಸ್ತುತಿಸ್ತೇವೆ ಎಂಬುದಾಗಿ ಕೇಳಿಕೊಳ್ಳುವವರಿದ್ದಾರೆ. ಪ್ರೈಸಲು 2 ವಾರ ಮುಂಚೆ ಪ್ರೈಸಲು ಹೀಗೆಲ್ಲ ನಾವು ಎಲ್ಲರಿಗೆ ಅವಕಾಶ ಕೊಡ್ತಾ ಇದ್ದೇವೆ. ಯಾರಿಗೆ ಸಿಕ್ಕಿಲ್ಲ ನೀವು ನಮ್ಮನ್ನು ಸಂಪರ್ಕಿಸ್ಬೋದು, ನಿಮಗೆ ಕೂಡ ಅವಕಾಶ ಸಿಗ್ತದೆ. ಹಾಲೆಲೂಯ, ದೇವರಿಗೆ ಸ್ತೋತ್ರ. ಇವತ್ತು ನಾವೆಲ್ಲ ಕರ್ತನ ಸನ್ನಿಧಿಯಲ್ಲಿ ಎದ್ದು ನಿಲ್ಲೋಣ. ಹೌದು, ನಾವು ಅರ್ಪಿಸುವಂಥ ಕಾಣಿಕೆಯನ್ನು ಕೂಡ ಕರಗಳಲ್ಲಿ ತೆಗೆದುಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ನಾವು ಪ್ರಾರ್ಥನೆ ಮಾಡುವವರಾಗಿರ್ತೇವೆ. ಅದೇ ಸಮಯದಲ್ಲಿ ಈ ಕಾಣಿಕೆ ಅರ್ಪಿಸುವಂಥ ಸಮಯದಲ್ಲಿ ರಾಗವನ್ನು ಹಾಡತಕ್ಕಂಥ ನಮ್ಮ ಸರಿನ ಮಗಳು ಮತ್ತು ನಮ್ಮ ರಿಜಾಯ್ ಕೂಡ ಸಿದ್ಧವಾಗಿರಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಈಗ ನಾವು ಕರ್ತನ ಕರಗಳಲ್ಲಿ ನಾವು ಅರ್ಪಿಸುವಂಥ ಕಾಣಿಕೆಗಾಗಿ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡುವಂಥವರಾಗಿರೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಸ್ವಾಮಿ, ನಿನ್ನ ಪರಿಶುದ್ಧವಾದಂಥ ನಾಮಕ್ಕಾಗಿ ಸ್ತೋತ್ರ. ಹೌದು, ಕಾಣಿಕೆಯೊಡನೆ ಆತನ ಅಂಗಳಗಳಿಗೆ ಬನ್ನಿರಿ ಎಂದು ನಿನ್ನ ವಾಕ್ಯದಲ್ಲಿ ಉಂಟು ಸ್ವಾಮಿ. ನಾವು ನಿನಗೆ ಕಾಣಿಕೆಯಾಗಿ ಏನನ್ನು ಕೊಡಬಹುದು ಸ್ವಾಮಿ? ಅಪ್ಪ, ನಮ್ಮ ಹತ್ತಿರ ನಮ್ಮ ಸ್ವಂತ ಎಂಬುದಾಗಿ ಹೇಳಿಕೊಳ್ಳುವುದಕ್ಕೆ ಏನೂ ಇಲ್ಲ ಸ್ವಾಮಿ. ಅಪ್ಪ, ನಮ್ಮ ಶರೀರಾತ್ಮ ಪ್ರಾಣಗಳು ನಾವು ಉಟ್ಟಂಥ ಹೌದು ವಸ್ತ್ರಗಳು ನಮಗಿರುವಂಥದ್ದೆಲ್ಲ ನೀನು ಕೊಟ್ಟಂಥದ್ದು ಸ್ವಾಮಿ. ಅಪ್ಪ, ನಾವು ಇವತ್ತು ಕಾಣಿಕೆ ಅರ್ಪಿಸುವಾಗ ಈ ಕಾಣಿಕೆ ಕೂಡ ನಾವು ಅರ್ಪಿಸುವುದಕ್ಕೆ ನಿನ್ನ ಕೃಪೆಯಿಂದಲೇ ನಮಗೆ ಸಾಧ್ಯವಾಗಿದೆ. ಅಪ್ಪ, ಈ ಕಾಣಿಕೆಗಾಗಿ ಮತ್ತೊಮ್ಮೆ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಕಾಣಿಕೆ ಅರ್ಪಿಸುವಂಥ ಎಲ್ಲ ನಿನ್ನ ಮಕ್ಕಳನ್ನು ಬಲಪಡಿಸು, ಅವ್ರನ್ನ ಆಶೀರ್ವಾದಿಸು. ಆಕಾಶದ ದ್ವಾರಗಳನ್ನು ತೆರೆದು ಅವ್ರನ್ನ ಆಶೀರ್ವಾದಿಸು. ಅವರ ಕೊರತೆಗಳು, ಅವರ ಕಷ್ಟಗಳು, ಸಾಲಗಳು, ಎಲ್ಲ ರೀತಿಯ ಹೌದು ಆರ್ಥಿಕ ದುಸ್ಥಿತಿಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇಲೆ ನೀಗಲಿ. ಹೌದು ಸ್ವಾಮಿ, ಹಳೆಯದು ಜಲ್ಲಾಡಿಸಿ ನಿನ್ನ ಮಕ್ಕಳಿಗೆ ನೀನು ಕೊಡಬೇಕು ಸ್ವಾಮಿ. ಇವತ್ತು ಕಾಣಿಕೆ ಅರ್ಪಿಸಬೇಕು ಎಂಬುದಾಗಿ ಆಸೆ ಇದ್ದರೂ ಕೂಡ ಕೈಯಲ್ಲಿ ಹಣ ಇಲ್ಲದವರು, ಅಪ್ಪ, ಕಾಣಿಕೆ ಅರ್ಪಿಸಲಿಕ್ಕೆ ಇಲ್ಲದವರು ಇದ್ದಾರೆ, ಅವರನ್ನು ಕೂಡ ನೀನು ಆಶೀರ್ವಾದಿಸು ಸ್ವಾಮಿ. ಹಾಗೆ ಪಡುವಂಥ ಕಾಣಿಕೆ ಪೂರ್ತಿಯಾಗಿ ನಿನ್ನ ಸೇವೆಗಾಗಿ ಉಪಯೋಗಿಸುವುದಕ್ಕೆ ನಿನ್ನ ಜನರಿಗೆ ಸಹಾಯ ಮಾಡು. ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇವೆ. ಎಲ್ಲ ಮಹಿಮೆ ಘನತೆ ನಿನಗುಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. When the Spirit of the Lord is in my heart, I will dance like David danced. When the Spirit of the Lord is in my heart, I will dance like David danced. I will dance, I will dance, I will dance like David danced. I will dance, I will dance, I will dance like David danced. When the Spirit of the Lord is in my heart, I will sing like David sang. When the Spirit of the Lord is in my heart, I will sing like David sang. I will sing, I will sing, I will sing like David sang. I will sing, I will sing, I will sing like David sang. Jehovah Jireh, my provider, His grace is sufficient for me. Jehovah Jireh, my provider, His grace is sufficient for me. My God shall supply all my needs according to His riches and glory. He'll give His angel charge over me
Jehovah Jireh cares for me, for me, for me. Jehovah Jireh cares for me. Sing unto the Lord a new song. Sing unto the Lord all the earth. Sing unto the Lord a new song. Sing unto the Lord all the earth. Sing unto the Lord a new song. Sing unto the Lord all the earth. Sing unto the Lord a new song. Sing unto the Lord all the earth. For God is great and greatly to be praised. For God is great and greatly to be praised. ದೇವರಾತ್ಮನು ಹೃದಯದಲ್ಲಿರುವಾಗ ನಾ ಹಾಡುವೆ ದಾವೀದನಂತೆ. ದೇವರಾತ್ಮನು ಹೃದಯದಲ್ಲಿರುವಾಗ ನಾ ಹಾಡುವೆ ದಾವೀದನಂತೆ. ನಾ ಹಾಡುವೆ, ನಾನು ಹಾಡುವೆ, ನಾನು ಹಾಡುವೆ ದಾವೀದನಂತೆ. ನಾನು ಕುಣಿಯುವೆ, ನಾನು ಕುಣಿಯುವೆ, ನಾನು ಕುಣಿಯುವೆ ದಾವೀದನಂತೆ. I will sing, I will sing, I will sing as David sang. I will dance, I will dance, I will dance as David danced. ಹಾಲೆಲೂಯ, ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ. ಎಲ್ಲರೂ ದಯವಿಟ್ಟು ಕರ್ತನ ಸನ್ನಿಧಿಯಲ್ಲಿ ಕುಳಿತುಕೊಳ್ಳಿ. ಹಾಲೆಲೂಯ. ದೇವರ ಆತ್ಮನು ನಮ್ಮ ಒಳಗೆ ಇರುವಾಗ ನಾವೇನು ಮಾಡ್ತೇವೆ? ದಾವೀದನಂತೆ ಹಾಲೆಲೂಯ ಕುಣಿತೇವೆ. ಹೌದಾ? ಹಾಲೆಲೂಯ. ಕುಣಿತೇವೆ ಅಂತ ಹೇಳುವಾಗ ಒಂದೆರಡು ಹೆಜ್ಜೆ ಆದರೂ ಆಚೆ ಈಚೆ ಇಡಬೇಕು. ಆಮೇನ್. ಹಾಲೆಲೂಯ. ದೇವರಿಗೆ ಸ್ತೋತ್ರ. ಇಲ್ದಿದ್ರೆ ನಾವು ಸುಳ್ಳು ಹೇಳಿದಾಗೆ ಆಗ್ತದೆ. ದೇವರಿಗೆ ಸ್ತೋತ್ರ. ಆಮೇನ್. ಹಾಲೆಲೂಯ. ದೇವ ಜನರೆಲ್ಲರಿಗೆ ಬೇಗನೆ ಬರಲಿರುವಂಥ ಕರ್ತನಾಗಿರುವ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರಿಗೆ ಸ್ತೋತ್ರ. ವಿಶೇಷವಾಗಿ ಈ ಭಾನುವಾರದಲ್ಲಿ ನಾವು ದೇವರ ಸಾನ್ನಿಧ್ಯಕ್ಕೆ ಆರಾಧನೆಗೋಸ್ಕರ ಸೇರಿ ಬರುವಂಥ ಅವಕಾಶವನ್ನು ನಮ್ಮ ಕರ್ತ ನಮಗೆ ಒದಗಿಸಿಕೊಟ್ಟನು. ಲೋಕದಲ್ಲಿ ಅನೇಕರಿಗೆ ಈ ಅವಕಾಶ ಸಿಗಲಿಲ್ಲ. ಪ್ರೈಸಲು ನಮಗೆ ಇಂಥ ಅವಕಾಶ ಕೊಟ್ಟಿದ್ದಾನೆ. ಹಾಗಾಗಿ ನಿಜವಾಗಿ ಸಂತೋಷವುಳ್ಳವರಾಗಿದ್ದೇವೆ. ಮತ್ತು ಇವತ್ತು ನಾವು ನೋಡ್ತೇವೆ ಲೋಕದಲ್ಲಿ ಪ್ರೈಸಲು ಒಂದು ಈಸ್ಟರ್ ಹಬ್ಬ ಎಂಬುದಾಗಿ ಹಬ್ಬವನ್ನು ಕೂಡ ಆಚರಿಸ್ತಾ ಇದ್ದಾರೆ. ಹಾಲೆಲೂಯ. ದೇವರಿಗೆ ಸ್ತೋತ್ರ. ಈಸ್ಟರ್ ಹಬ್ಬ ನಿಜ ಹೇಳಬೇಕು ಅಂತೇಳಿದರೆ ಕ್ರೈಸ್ತರಿಗೆ ಈಸ್ಟರ್ ಹಬ್ಬ ಇಲ್ಲ. ಯಾಕಂತೇಳಿದರೆ ಈಸ್ಟರ್ ಹಬ್ಬ ಅನ್ನುವಂಥದ್ದು ಬಿಬ್ಲಿಕಲ್ ಆಗಿ ಇರುವಂಥ ಹಬ್ಬ ಅಲ್ಲ. ಹಾಲೆಲೂಯ. ಇದನ್ನು ಕೂಡ ಅರ್ಥ ಮಾಡಿಕೊಳ್ಬೇಕು. ಈಸ್ಟರ್ ಅನ್ನುವಂಥ ಹೆಸರು ಕೂಡ ಬಿಬ್ಲಿಕಲ್ ಅಥವಾ ಸತ್ಯವೇದ ಆಧಾರಿತ ಅಲ್ಲ. ಇದು ಈಸ್ಟರ್ ದೇವತೆ ಎಂಬ ಹೆಸರಿಗೆ ಸಂಬಂಧಪಟ್ಟಿದ್ದು. ಹಾಲೆಲೂಯ. ಅನೇಕರು ಹ್ಯಾಪಿ ಈಸ್ಟರ್ ಡೇ ಅಂತೆಲ್ಲ ವಿಶ್ ಮಾಡುವವರಿದ್ದಾರೆ. ನಾವು ದೇವರ ವಾಕ್ಯಕ್ಕೆ ವಿರೋಧವಾಗಿ ನಾವು ಏನು ಮಾಡುವವರಾಗಿದ್ದೇವೆ? ವಿಶ್ ಮಾಡುವವರಾಗಿರ್ತೇವೆ. ಆ್ಯಕ್ಚುಲಿ ಸತ್ಯವೇದದಲ್ಲಿ ಇರುವಂಥದ್ದು ಪುನರುತ್ಥಾನ ಅಥವಾ ಏನು ರಿಸರಕ್ಷನ್ ಎಂಬುದಾಗಿ. ಹಾಲೆಲೂಯ. ನಮ್ಮ ಯೇಸು ಸ್ವಾಮಿ ಪ್ರೈಸಲೋ ಪುನರುತ್ಥಾನ ಹೊಂದಿ ಎದ್ದಿದ್ದಾರೆ. ಹಾಲೆಲೂಯ. ಈ ಲೆಕ್ಕಾಚಾರಗಳೆಲ್ಲ ನಂತರ ಬಂದಿದ್ದು. ಆದರೆ ನಮ್ಮ ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಪುನರುತ್ಥಾನ ಹೊಂದಿ ಎದ್ದು ಬಂದಿದ್ದಾರೆ ಎಂಬುದು ಸತ್ಯ ಸಂಗತಿ. ಆಮೇನ್. ಹಾಲೆಲೂಯ. ನಮ್ಮ ಯೇಸು ಸ್ವಾಮಿಯ ಪುನರುತ್ಥಾನವನ್ನು ನಾವು ವರ್ಷದಲ್ಲಿ ಎಷ್ಟು ಸಲ ನೆನೆಸಿಕೊಳ್ಬೇಕು? ಹಾಲೆಲೂಯ. ನಮ್ಮ ಯೇಸು ಸ್ವಾಮಿಯ ಪುನರುತ್ಥಾನವನ್ನು ವರ್ಷದಲ್ಲಿ ಒಂದು ದಿನ ನೆನೆಸಿಕೊಳ್ಬೇಕು ಅಲ್ಲ, ವರ್ಷ ಇಡೀ ನೆನೆಸ್ಕೊಳ್ಬೇಕು. ಹಾಲೆಲೂಯ. ಹಾಲೆಲೂಯ. ಹಾಗಾದರೆ ವರ್ಷ ಇಡೀ ನೆನೆಸ್ಕೊಳ್ಬೇಕಾದ್ರೆ ವರ್ಷ ಇಡೀ ನಮಗೆ ಪುನರುತ್ಥಾನದ ಹಬ್ಬವೇ. ಆಮೇನ್. ಹಾಲೆಲೂಯ. ನಮಗೆ ವರ್ಷ ಇಡೀ ಪುನರುತ್ಥಾನದ ಹಬ್ಬವೇ. ವರ್ಷ ಇಡೀ ನಮಗೆ ಕ್ರಿಸ್ಮಸ್. ಹಾಲೆಲೂಯ. ಹಾಲೆಲೂಯ.
ನಮಗೆ ಎಲ್ಲ ದಿನ ಗುಡ್ ಮಂಡೇ, ಗುಡ್ ಟ್ಯೂಸ್ಡೇ, ಗುಡ್ ವೆನಸ್ಡೇ, ಗುಡ್ ಥರ್ಸ್ಡೇ, ಗುಡ್ ಫ್ರೈಡೇ, ಗುಡ್ ಸ್ಯಾಟರ್ಡೇ, ಗುಡ್ ಸಂಡೇ. ಹಾಲಲುಯ್ಯ. ನಿಮಗೆ ಅರ್ಥ ಆಯ್ತಾ? ಹಾಲಲುಯ್ಯ. ಎಲ್ಲ ದಿವಸ ಕೂಡ ನಮಗೆ ಗುಡ್. ಆಮೇನ್. ದೇವರು ಎಲ್ಲ ದಿವಸ ಮಾಡಿದ ಮೇಲೆ ಒಳ್ಳೆಯದು ಅಂತ ನೋಡಿದನು. ಆಮೇನ್. ಹಾಲಲುಯ್ಯ. ಹಾಗಾಗಿ ದೇವರಿಗೆ ಸ್ತೋತ್ರ ಉಂಟಾಗಲಿ. ರಜಾ ದಿನಗಳನ್ನು ನಮಗೆ ಕೊಟ್ಟರೆ ಆ ದಿನಗಳನ್ನು ದೇವರ ಆರಾಧನೆಗೆ ನಾವು ಉಪಯೋಗಿಸ್ಕೊಳ್ಬೇಕು. ಹಾಲಲುಯ್ಯ. ದೇವರಿಗೆ ಸ್ತೋತ್ರ. ನಮಗೆ ಎಲ್ಲ ದಿನ ಹಬ್ಬ, ಎಲ್ಲ ದಿನ ಸಂತೋಷ, ಎಲ್ಲ ದಿನ ಖುಷಿಯಾಗಿದ್ದೇವೆ, ಎಲ್ಲ ದಿನ ಸಂತೋಷ ಪಡುವವರಾಗಿದ್ದೇವೆ. ದೇವರಿಗೆ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ನಾವಿವತ್ತು ದೇವರ ಸಾನ್ನಿಧ್ಯದಲ್ಲಿರುವಾಗ ದೇವರ ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಅನೇಕರು ಪ್ರೈಸ್ ದಿ ಲಾರ್ಡ್ ಪುನರುತ್ಥಾನದ ಬಗ್ಗೆ, ಪುನರುತ್ಥಾನದ ಶಕ್ತಿಯ ಬಗ್ಗೆ ಪ್ರೈಸ್ ದಿ ಲಾರ್ಡ್ ಅಷ್ಟೊಂದು ಧ್ಯಾನ ಮಾಡಿರುವುದಿಲ್ಲ. ಹಾಲಲುಯ್ಯ. ಹಾಗಾಗಿ ಪುನರುತ್ಥಾನದ ಶಕ್ತಿಯ ಬಗ್ಗೆ ನಾವು ಕೆಲವು ವಾಕ್ಯಗಳನ್ನು ಈ ದಿನದಲ್ಲಿ ಧ್ಯಾನ ಮಾಡುವವರಾಗಿರುತ್ತೇವೆ. ಹಾಲಲುಯ್ಯ. ಪ್ರೈಸ್ ದಿ ಲಾರ್ಡ್. ನಮ್ಮ ಫೇತ್ ಇಡೀ ನೆಲೆಗೊಂಡಿರುವುದು ಪುನರುತ್ಥಾನದ ಮೇಲೇನೆ. ಕ್ರೈಸ್ತ ನಂಬಿಕೆ ಅಡಿಪಾಯಗೊಂಡಿರುವಂಥದ್ದು ಅದು ಪುನರುತ್ಥಾನದ ಮೇಲೇನೆ. ಪುನರುತ್ಥಾನವನ್ನು ನಮಗೆ ನಂಬಲಿಕ್ಕೆ ಆಗದಿದ್ದರೆ ನಾವು ಇತರ ಜನರಿಗೆ ಸಮಾನರಾಗ್ತೇವೆ ಮತ್ತು ನಂಬಿಕೆಗೆ ಯಾವುದೇ ಹುರುಳು ಇರುವುದಿಲ್ಲ, ಯಾವುದೇ ತಿರುಳು ಇರುವುದಿಲ್ಲ, ಯಾವ ಅರ್ಥವೂ ಇರುವುದಿಲ್ಲ. ಮೀನಿಂಗ್ಲೆಸ್ ಫೇತನ್ನು ನಾವು ಇಟ್ಕೊಂಡಿರುವವರಾಗಿರುತ್ತೇವೆ. ಹಾಲಲುಯ್ಯ. ಪುನರುತ್ಥಾನ, ಕ್ರಿಸ್ತನ ಪುನರುತ್ಥಾನ, ಕ್ರಿಸ್ತನ ಮರಣ ಮತ್ತು ಮೂರನೆಯ ದಿನದ ಪುನರುತ್ಥಾನ, ಹಾಲಲುಯ್ಯ, ಅದು ಇಡೀ ಕ್ರೈಸ್ತ ನಂಬಿಕೆಯ ತಳಹದಿ ಅಥವಾ ಫೌಂಡೇಶನ್ ಎಂಬುದಾಗಿ ನೋಡುವುದಕ್ಕೆ ಸಾಧ್ಯವಾಗ್ತದೆ. ಹಾಲಲುಯ್ಯ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್. ಎಲ್ಲ ಉಳಿದ ಪಂಗಡಗಳಿಗಿಂತ ಪ್ರೈಸ್ ದಿ ಲಾರ್ಡ್ ಯಾವ ರೀತಿ ಕ್ರಿಸ್ತ ನಂಬಿಕೆಯುಳ್ಳವರು ವ್ಯತ್ಯಾಸವಾಗಿದ್ದಾರೆ ಅಂದರೆ ಇದೇ ನಂಬಿಕೆಯ ಮೇಲೆ. ಇದು ಕೇವಲ ಒಂದು ನಂಬಿಕೆಯಲ್ಲ, ಇದು ಚರಿತ್ರೆ, ಇದು ಇತಿಹಾಸ. ಹಾಲಲುಯ್ಯ. ಹಾಗಾಗಿ ನಾವು ದೇವರ ವಾಕ್ಯವನ್ನು ಧ್ಯಾನಕ್ಕೆ ತೆಗೆದುಕೊಳ್ಳುವಂಥವರಾಗಿರೋಣ. ನಾವು ದೇವರ ವಾಕ್ಯವನ್ನು ಧ್ಯಾನಕ್ಕೆ ತೆಗೆದುಕೊಳ್ಳುವಂಥ ಸಮಯದಲ್ಲಿ ಪ್ರೈಸ್ ದಿ ಲಾರ್ಡ್ ಓದಿಕೊಳ್ಳೋಣ. ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ ಅದರ 10ನೇ ವಾಕ್ಯವನ್ನು ಪ್ರಾರಂಭದಲ್ಲಿ ಓದಿಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ನಾವು ಫಿಲಿಪಿಯನ್ಸ್ ಚಾಪ್ಟರ್ 3 verse 10. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್ ಓದಿಕೊಳ್ಳೋಣ. ಹಾಲೆಲೂಯಾ. ಇಂಗ್ಲಿಷಲ್ಲಿ ಕೂಡ ಓದಿಕೊಳ್ಳಿ. ಹಾಲೆಲೂಯ. ಇಲ್ಲಿ ನೋಡ್ತೇವೆ, ಆತನನ್ನು ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರರಾಗಿರುವ ಪದವಿಯನ್ನು ತಿಳುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಅನುರೂಪರಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ. ಇಂಗ್ಲಿಷಲ್ಲಿ ನೋಡುತ್ತೇವೆ, ದ್ಯಾಟ್ ಐ ಮೇ ನೋ ಹಿಮ್ ಆ್ಯಂಡ್ ದಿ ಪವರ್ ಆಫ್ ಹಿಸ್ ರಿಸರಕ್ಷನ್ ಎಂಬುದಾಗಿ. ಹಾಲೆಲೂಯ. ಪವರ್ ಆಫ್ ಹಿಸ್ ರಿಸರಕ್ಷನ್, ಪುನರುತ್ಥಾನದ ಶಕ್ತಿ ಎಂಬುದಾಗಿ ಅಲ್ಲಿ ನೋಡ್ತೇವೆ. ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು ನಾವು ತಿಳಿದುಕೊಳ್ಳಬೇಕು ಎಂಬುದಾಗಿ. ಹಾಲೆಲೂಯಾ. ನೋಡಿ, ಪುನರುತ್ಥಾನಕ್ಕೆ ಪ್ರೈಸ್ ದಿ ಲಾರ್ಡ್ ಬಹಳ ದೊಡ್ಡ ಶಕ್ತಿ ಉಂಟು. ಈ ಲೋಕದ ಅತ್ಯಂತ ದೊಡ್ಡ ಶಕ್ತಿ ಅದು ಪುನರುತ್ಥಾನದ ಶಕ್ತಿ. ಅದು ದೇವರ ಪರಿಪೂರ್ಣವಾದ ಶಕ್ತಿ, ದೇವರ ಸರ್ವಶಕ್ತಿ ಎಂಬುದಾಗಿ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನಾವು ಆತನನ್ನು ತಿಳ್ಕೊಳ್ಳುವಾಗಲೇ ಆತನ ಪುನರುತ್ಥಾನದ ಶಕ್ತಿಯನ್ನು ಕೂಡ ನಾವು ತಿಳಿದುಕೊಳ್ಳಬೇಕಾಗಿದೆ. ಆತ ಪುನರುತ್ಥಾನ ಹೊಂದಿದರೆ ನಾವು ಪುನರುತ್ಥಾನ ಹೊಂದುತ್ತೇವೆ. ಹಾಲೆಲೂಯಾ. ಆತನ ಪುನರುತ್ಥಾನದಲ್ಲಿ ಶಕ್ತಿ ಇರುವುದಾದರೆ ನಮ್ಮ ಪುನರುತ್ಥಾನದಲ್ಲಿ ಕೂಡ ಶಕ್ತಿ ಉಂಟಾಗ್ತದೆ. ಹಾಲೆಲೂಯಾ. ದೇವರಿಗೆ ಸ್ತೋತ್ರ. ಹಾಗಾದರೆ ನಾವು ಇವತ್ತು ಆತನ ಪುನರುತ್ಥಾನದಲ್ಲಿರುವ ಶಕ್ತಿ ಅಥವಾ ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು ಕುರಿತು ದೇವರ ವಾಕ್ಯದಿಂದ ನಾವು ಧ್ಯಾನ ಮಾಡುವವರಾಗಿದ್ದೇವೆ. ದೇವರಿಗೆ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ಅದರ 24ನೇ ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ. ಆಕ್ಟ್ಸ್ ಚಾಪ್ಟರ್ 2 verse 24 ಓದಿಕೊಳ್ಳೋಣ. ಸಾಕು. 24ನೇ ವಾಕ್ಯ ಇಂಗ್ಲೀಷಲ್ಲಿ ಓದಿಕೊಳ್ಳಿ. ಹಾಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ,
ಪುನರುತ್ಥಾನದ ಶಕ್ತಿ ಹೇಗಿದೆ? ಪ್ರೈಸ್ ದ ಲಾರ್ಡ್. ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು. ಯಾಕಂದರೆ ಮರಣವು ಆತನನ್ನು ಹಿಡುಕೊಂಡಿರುವುದು ಅಸಾಧ್ಯವಾಗಿತ್ತು. ಹಾಲೆಲೂಯಾ. ಇದೇ ಸ್ವಾಮಿಯ ಕುರಿತಾಗಿ ಅಪೊಸ್ತಲನಾದಂಥ ಪೇತ್ರ ಪ್ರೈಸ್ ದ ಲಾರ್ಡ್ ಮೊದಲ ಸಂದೇಶ ಕೊಡ್ತಾ ಇದ್ದಾನೆ. ಪಂಚಾಶತಮ ದಿನದಲ್ಲಿ ಕೊಡುವಂಥ ಮೊದಲ ಸಂದೇಶ. ಅಲ್ಲಿ ಆತನ ಆ ಒಂದು ಸಂದೇಶವನ್ನು ಕೇಳ್ತಾ ಇದ್ದಂಥ ಎಲ್ಲ ಇಸ್ರಾಯೇಲ್ಯರಿಗೆ, ಬೇರೆ ಬೇರೆ ಭಾಷೆಗಳ ಇಸ್ರಾಯೇಲ್ಯರು, ಮೂಲತಃ ಒಂದೇ ಭಾಷೆಯವರು, ಆದರೆ ಬೇರೆ ಬೇರೆ ಕಡೆ ಈ ಕಾಲದಲ್ಲಿ ನಮ್ಮ ಇಂಡಿಯನ್ಸ್ ಪ್ರೈಸ್ ಅಲ್ಲ ಅಮೇರಿಕಾದಲ್ಲಿ ಸೆಟ್ಲ್ ಆಗಿದ್ದಾರೆ, ಜರ್ಮನಿಯಲ್ಲಿ ಸೆಟ್ಲ್ ಆಗಿದ್ದಾರೆ, ಚೈನಾದಲ್ಲಿ ಸೆಟ್ಲ್ ಆಗಲಿಕ್ಕೆ ಹೋಗ್ತಿದ್ದಾರೆ. ಪ್ರೈಸ್ ಅಲ್ಲ ಇನ್ನು ಬೇರೆ ಬೇರೆ ದೇಶಗಳಲ್ಲಿ ಆ ದೇಶಕ್ಕೆ ಹೋದ್ಮೇಲೆ ಆ ದೇಶದ ಭಾಷೆಗಳವರಾಗಿ ಕಾಲಕ್ರಮೇಣ ಅಂದರೆ 2-3 ಜನ್ರೇಷನ್ ಎಲ್ಲ ದಾಟಿದ ಮೇಲೆ ಈಗ ಪ್ರೈಸ್ ಮೊದಲನೇ ಜನ್ರೇಷನ್ಗೆ ಬರಲ್ಲ ಕನ್ನಡ. ಹಾಲೆಲೂಯಾ. ಈ ಥರ ಆದರೆ ಇವರಿಗೆ ಕೂಡ ಅದೇ ಪರಿಸ್ಥಿತಿಯಾಗಿತ್ತು. 200-300 ವರ್ಷಗಳ ಕಾಲದಿಂದ, ಅಂದರೆ ಅಲೆಕ್ಸಾಂಡರ್ ಚಕ್ರವರ್ತಿಯ ಕಾಲದಿಂದ, ಅಥವಾ ಇನ್ನೂ ಹೇಳಬೇಕಾದ್ರೆ ನೆಬೂಕದ್ನೆಚ್ಚರ್ ಚಕ್ರವರ್ತಿಯ ಕಾಲದಿಂದ ಅವರು ಬೇರೆ ಬೇರೆ ದೇಶಗಳಲ್ಲಿ ಚದರಿ ಹೋಗಿದ್ರು. ಅವರು ಇಸ್ರಾಯೇಲ್ಯರೇ, ಒಂದೇ ಕುಟುಂಬದವರೇ, ಆದರೆ ಅವರು ಹೋದಂಥ ದೇಶಗಳಲ್ಲಿ ಆ ದೇಶಗಳ ಭಾಷೆಯನ್ನು ಕಲಿತಿದ್ದಾರೆ. ಈಗ ಅವರೆಲ್ಲ ಒಟ್ಟಾಗಿ ಸೇರಿ ಪಂಚಾಶತಮ ದಿನದಲ್ಲಿ ಆರಾಧನೆ ಮಾಡುವುದಕ್ಕಾಗಿ ಯೆರೂಸಲೇಮಿಗೆ ಬಂದಿದ್ದಾರೆ. ಆ ಯೆರೂಸಲೇಮಿನಲ್ಲಿ ಅವರು ಅಲ್ಲಿ ಆರಾಧನೆ ಮಾಡುವಂಥ ಆ ಒಂದು ಕಾಲದಲ್ಲಿ ಈ ಶಿಷ್ಯರ ಮೇಲೆ ಪವಿತ್ರಾತ್ಮನ ಶಕ್ತಿ ಇಳಿದು ಬಂದು ಪ್ರೈಸ್ ಅಲ್ಲ ಶಿಷ್ಯರು ವಿವಿಧ ಭಾಷೆಗಳಲ್ಲಿ, ಅನ್ಯ ಭಾಷೆಗಳಲ್ಲಿ ದೇವರನ್ನ ಕೊಂಡಾಡ್ತಾ ಇದ್ದಾರೆ. ಈಗ ಬೇರೆ ಬೇರೆ ಭಾಷೆಗಳ ಜನ ಅಲ್ಲಿ ಓಡಿ ಬಂದು ಇವರು ನಮ್ಮ ಭಾಷೆಗಳಲ್ಲಿ ಮಾತನಾಡ್ತಾ ಇದ್ದಾರಲ್ಲ ಎಂಬುದಾಗಿ ಆಶ್ಚರ್ಯ ಪಡ್ತಾ ಇದ್ದಾರೆ. ಪ್ರೈಸ್ ಅಲ್ಲ ಕೆಲವರು ಹೇಳಿದರು, ಇಲ್ಲ ಇವರು ಕುಡಿದು ಮತ್ತರಾಗಿದ್ದಾರೆ. ಅದು ಕೇಳಿದ ಕೂಡಲೇ ಪೇತ್ರನಿಗೆ ಪ್ರೈಸ್ ಅಲ್ಲ ಒಳಗೆ ಏನೋ ಒಂದು ಪ್ರೈಸ್ ಅಲ್ಲ ಒಂದು ಏನಂತ ಹೇಳ್ಬೋದು, ಒಂದು ಆವೇಶ, ಒಂದು ಪ್ರೈಸ್ ಅಲ್ಲ ನಾವು ಕುಡಿದಿದ್ದೇವೆ. ಪ್ರೈಸ್ ಆತ ಹೇಳ್ತಾನೆ, ಇಲ್ಲ ಸಹೋದರರೇ ನಾವು ಕುಡಿದಿಲ್ಲ, ಇದು ಪವಿತ್ರಾತ್ಮನ ಅಭಿಷೇಕ ಯೋವೇಲ್ನ ಪ್ರವಾದಿಯ ಮೂಲಕ ಹೇಳಿದಂಥ ಮಾತು ನೆರವೇರ್ತಾ ಉಂಟು ಎಂಬುದಾಗಿ ಹೇಳಿ ಆತ ಹೇಳ್ತಿದ್ದಾನೆ, ನೀವು ಶಿಲುಬೆಗೆ ಹಾಕಿದಂಥ ಆ ಯೇಸು ಸ್ವಾಮಿಯನ್ನು ತಂದೆಯಾದ ದೇವರು ಎಬ್ಬಿಸಿದ್ದಾನೆ. ಹಾಲೆಲೂಯಾ. ಹಾಗೆ ಆತ ಹೇಳ್ತಿದ್ದಾನೆ, ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದ್ದಾನೆ. ಹಾಲೆಲೂಯಾ. ನೋಡಿ, ಪುನರುತ್ಥಾನದ ಶಕ್ತಿ ಮರಣ ವೇದನೆಗಳಿಂದ ಬಿಡಿಸುವಂಥ ಶಕ್ತಿ. ಹಾಲೆಲೂಯಾ, ಹಾಲೆಲೂಯಾ. ಪುನರುತ್ಥಾನದ ಶಕ್ತಿ ಯಾವ ಮರಣ ವೇದನೆಯಿಂದಲೂ ಬಿಡಿಸಲು ಶಕ್ತಿಯುಳ್ಳಂಥ ಒಂದು ಹಾಲೆಲೂಯಾ ಮಹಾಶಕ್ತಿ, ಅದು ದೇವರ ಶಕ್ತಿ. ದೇವರಿಗೆ ಸ್ತೋತ್ರ. ಯಾಕಂದರೆ ಮರಣವು ಆತನನ್ನು ಹಿಡುಕೊಂಡಿರುವುದು ಅಸಾಧ್ಯವಾಗಿತ್ತು. ಹಾಲೆಲೂಯಾ. ನೋಡಿ, ಪುನರುತ್ಥಾನದ ಶಕ್ತಿ ಎಷ್ಟು ದೊಡ್ಡದು ಎಂಬುದಾಗಿ ಮರಣ ವೇದನೆಗಳಿಂದ ಇದು ಬಿಡಿಸುವಂಥ ಶಕ್ತಿ. ಹಾಲೆಲೂಯಾ, ಹಾಲೆಲೂಯಾ. ಯೇಸು ಸ್ವಾಮಿಯನ್ನ ಪ್ರೈಸಲ ಇನ್ನು ಕೂಡ ಮುಂದೆ ವಾಕ್ಯದಲ್ಲಿ ಓದಲಿಕ್ಕೆ ಸಾಧ್ಯವಾಗ್ತದೆ. ತನ್ನ ಪ್ರಿಯನಿಗೆ ಪ್ರೈಸಲ ಕೊಳೆಯುವುದಕ್ಕೆ ಬಿಡಲಿಲ್ಲ, ಅಧೋಲೋಕಕ್ಕೆ ಹೋಗಲಿಕ್ಕೆ ಬಿಡಲಿಲ್ಲ ಎಂಬುದಾಗಿ ಎಲ್ಲ ವಾಕ್ಯದಲ್ಲಿ ನೋಡುವುದಕ್ಕೆ ಸಾಧ್ಯವಾಗ್ತದೆ. ಇದೆ ಆ ಪ್ರೈಸಲ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ಪ್ರೈಸಲ ಅದರ 27ನೇ ವಾಕ್ಯವನ್ನು ಓದಿಕೊಳ್ಳಿ. ಇದು ಯೋವೇಲ್ ಪ್ರವಾದನ, ಇದು 16ನೇ ಕೀರ್ತನೆಯ ಕೋಟಿಂಗ್. ಹಾಲೆಲೂಯಾ. 31ನೇ ವಾಕ್ಯ ಇಂಗ್ಲಿಷಲ್ಲಿ ಓದಿಕೊಳ್ಳಿ. ಆಕ್ಟ್ಸ್ ಚಾಪ್ಟರ್ 2 ವರ್ಸ್ 27. ಹಾಲೆಲೂಯಾ. ಯಾಕಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಕೊಳೆಯುವ ಅವಸ್ಥೆಯನ್ನು ನೋಡಗೊಡಿಸುವುದಿಲ್ಲ. ಪುನರುತ್ಥಾನದ ಶಕ್ತಿ ಎಷ್ಟು ದೊಡ್ಡ ಶಕ್ತಿ ಎಂಬುದಾಗಿ ಅಲ್ಲಿ ನೋಡ್ತೇವೆ. ಮರಣ ವೇದನೆಗಳಿಂದ ಬಿಡಿಸುವ ಶಕ್ತಿ. ಪ್ರೈಸಲ್ ಪುನರುತ್ಥಾನದ ಶಕ್ತಿ ಅದು ಮರಣಕ್ಕೆ ನಮ್ಮನ್ನು ಹಿಡಿದಿಟ್ಟುಕೊಳ್ಳಿಕ್ಕೆ ಆಗದಂಥ ಶಕ್ತಿ. ಪ್ರೈಸಲ ಪುನರುತ್ಥಾನದ ಶಕ್ತಿ ಯೇಸುವಿನ ಒಳಗೆ ಇದ್ದುದರಿಂದ ಮರಣ ವೇದನೆಗಳಿಂದ ಯೇಸು ಸ್ವಾಮಿ ಬಿಡಿಸಲ್ಪಟ್ಟರು. ಮರಣದ ಕೈಯಿಂದ ಯೇಸು ಸ್ವಾಮಿ ಬಿಡಿಸಲ್ಪಟ್ಟರು. ಕೊಳೆಯುವ ಪರಿಸ್ಥಿತಿಯಿಂದ ಯೇಸು ಸ್ವಾಮಿ ಬಿಡಿಸಲ್ಪಟ್ಟರು. ಹಾಲೆಲೂಯಾ. ಪುನರುತ್ಥಾನದ ಶಕ್ತಿ ಒಬ್ಬನಲ್ಲಿ ಇರುವುದಾದರೆ ಅವನು ಕೊಳೆಯುವುದಿಲ್ಲ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಮ್ಮನ್ನು ಕೊಳೆತು ಹೋಗಲಿಕ್ಕೆ ದೇವರು ಬಿಡುವುದಿಲ್ಲ. ನೋಡಿ, ಕೇವಲ ಶರೀರ ಕೊಳೆಯುವುದಕ್ಕೆ ಮಾತ್ರವಲ್ಲ, ನಾವು ಯಾವ ರೀತಿಯಲ್ಲೂ ಕೊಳೆಯುವುದಕ್ಕೆ ದೇವರು ಬಿಡುವುದಿಲ್ಲ. ಆಮೇನ್.
ಕೊಳೆತರೆ ದುರ್ಗಂಧ ಬರ್ತದೆ. ನಾವು ದುರ್ಗಂಧ ಬೀರುವುದಕ್ಕೆ ದೇವರು ನಮ್ಮನ್ನು ಬಿಡುವುದಿಲ್ಲ. ಯಾಕೆ? ನನ್ನೊಳಗೆ ನಿಮ್ಮೊಳಗೆ ಈ ಪುನರುತ್ಥಾನದ ಶಕ್ತಿಯನ್ನು ದೇವರು ಇಟ್ಟಿದ್ದಾನೆ. ನಮ್ಮ ಕುಟುಂಬದೊಳಗೆ ನಾವು ಕರ್ತನ ಕಡೆಗೆ ಬಂದಿರುವುದಾದರೆ ಪ್ರೈಸ್ ಅಲ್ಲ, ಈ ಪುನರುತ್ಥಾನದ ಶಕ್ತಿ ಯಾರು ಕರ್ತನ ಕಡೆಗೆ ಬಂದಿದ್ದಾರೆ ಅವರ ಒಳಗಡೆ ಕಾರ್ಯ ಮಾಡುವಂಥದ್ದಾಗಿದೆ. ಹಾಲೆಲೂಯ, ಹಾಲೆಲೂಯ. ಈ ಪುನರುತ್ಥಾನದ ಶಕ್ತಿ ನಿಮ್ಮನ್ನು ಕೊಳೆಯುವ ಪರಿಸ್ಥಿತಿಯಿಂದ, ನಾರುವ ಪರಿಸ್ಥಿತಿಯಿಂದ, ದುರ್ಗಂಧ ಬೀರುವ ಪರಿಸ್ಥಿತಿಯಿಂದ ನಿಮ್ಮನ್ನು ಕಾಪಾಡುವಂಥದ್ದಾಗಿದೆ. ಹಾಲೆಲೂಯ, ಹಾಲೆಲೂಯ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ನಿಮ್ಮೊಳಗೆ ಪುನರುತ್ಥಾನದ ಶಕ್ತಿ ಉಂಟು. ಹಾಲೆಲೂಯ. ನಮ್ಮೊಳಗೆ ಪುನರುತ್ಥಾನದ ಶಕ್ತಿ ಉಂಟು. ದೇವರು ನಮ್ಮನ್ನು ಕೊಳೆಯುವುದಕ್ಕೆ ಬಿಡುವುದಿಲ್ಲ. ದೇವರಿಗೆ ಸ್ತೋತ್ರ. 116ನೇ ಕೀರ್ತನೆಗೆ ಬನ್ನಿ, ಅಲ್ಲಿ ಒಂದು ವಾಕ್ಯವನ್ನು ನಾವು ನೋಡ್ತೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದ ಲಾರ್ಡ್. 116 ಸ್ಯಾಮ್ಸ್ 116. ಪ್ರೈಸ್ ದ ಲಾರ್ಡ್. ಅದರ 9ನೇ ವಾಕ್ಯವನ್ನು ಓದಿಕೊಳ್ಳಿ, ಅಥವಾ 8, 9 ಒಟ್ಟಿಗೆ ಓದಿಕೊಳ್ಳಿ. ಹಾಲೆಲೂಯ. ಇಂಗ್ಲಿಷಲ್ಲಿ ಓದಿಕೊಳ್ಳಿ. ಹಾಲೆಲೂಯ. ಯೆಹೋವನೇ, ನಾನು ಜೀವಲೋಕದಲ್ಲಿದ್ದು ನಿನಗೆ ನಡೆದುಕೊಳ್ಳಬೇಕೆಂದು ನೀನು ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಕಣ್ಣೀರನ್ನು ನಿಲ್ಲಿಸಿ ನನ್ನ ಪಾದಗಳನ್ನು ಎಡವದಂತೆ ಕಾದಿದ್ದಿ. ಹಾಲೆಲೂಯ. ಪುನರುತ್ಥಾನದ ಶಕ್ತಿ ನಮ್ಮನ್ನು ಜೀವಲೋಕದಲ್ಲಿ ದೇವರಿಗೆ ನಡೆದುಕೊಳ್ಳಿಕ್ಕೆ ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ಹಾಲೆಲೂಯ. ನೋಡಿ, ನಮ್ಮ ದೇಶದಲ್ಲಿ ವಿಶ್ವಾಸಿಗಳ ಸಂಖ್ಯೆ ಪ್ರೈಸ್ ಆಫಿಷಿಯಲಿ ಹೇಳ್ಬೇಕಂತ ಹೇಳಿದರೆ 1% ಕೂಡ ಇಲ್ಲ. ಹಾಲೆಲೂಯ. 1% ಇಲ್ಲ. ನಮ್ಮ ವಿರುದ್ಧವಾಗಿ ಏನೆಲ್ಲ ರೀತಿಯ ತಂತ್ರಗಳಿದ್ದಾವೆ, ಕುತಂತ್ರಗಳಿದ್ದಾವೆ, ಪ್ರತಿತಂತ್ರಗಳಿದ್ದಾವೆ, ಕಾಯಿದೆಗಳಿದ್ದಾವೆ, ಕಟ್ಟಳೆಗಳಿದ್ದಾವೆ. ಪ್ರೈಸ್ ದ ಲಾರ್ಡ್. ನಮ್ಮ ವಿರುದ್ಧವಾಗಿ ಅನೇಕ ಸಂಪ್ರದಾಯಗಳಿದ್ದಾವೆ. ಆದರೆ ಇದನ್ನು, ಈ ಕ್ರಿಸ್ತನ ಮಾರ್ಗವನ್ನು ಜಯಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಹಾಲೆಲೂಯ, ಹಾಲೆಲೂಯ. ಪ್ರೈಸ್ ದ ಲಾರ್ಡ್. ಕ್ರಿಸ್ತನ ಮಾರ್ಗ ಹುಟ್ಟಿದ್ದು ಇದು ಬೆಂಕಿಯ ಒಳಗಡೆ, ಇದು ಬಿಸಿಲಿಗೆ ಬಾಡುವುದಿಲ್ಲ. ಆಮೆನ್. ಹಾಲೆಲೂಯ. ಇದು ಹುಟ್ಟಿದ್ದೇ ಬೆಂಕಿಯೊಳಗೆ. ಹಾಲೆಲೂಯ. ಇದು ಬಿಸಿಲಿಗೆ ಏನಾಗಲ್ಲ, ಬಾಡುವುದಿಲ್ಲ. ಆಮೆನ್. ಹಾಲೆಲೂಯ. ಇಲ್ಲೆಲ್ಲ ಶಾಖ ಜಾಸ್ತಿ ಮಾಡಿ ನೋಡ್ತಾರೆ. ಪ್ರೈಸ್ ಅಲ್ಲ. ಕೆಲವೊಮ್ಮೆ ನೆಬೂಕದ್ನೆಚ್ಚರನ ಥರ ಇರುವವರು 7 ಪಟ್ಟು ಹೀಟನ್ನು ಹೆಚ್ಚಿಸ್ತಾರೆ. ಹಾಲೆಲೂಯ. ಸಭೆಯನ್ನು ಎಲ್ಲಿ ಎತ್ತಿ ಹಾಕಿದ್ರು ಕೂಡ ಯೇಸುಸ್ವಾಮಿ ಹೇಳಿದ್ದಾರೆ, ನಾನು ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಜಯಿಸುವುದಿಲ್ಲ. ಬೆಂಕಿ ಮಧ್ಯದಲ್ಲಿ ಕೂಡ ಸಭೆ ಸುರಕ್ಷಿತವಾಗಿರ್ತದೆ. ಹಾಲೆಲೂಯ. ಯಾರಿಗೋ 1, 2, 4 ಜನರಿಗೆ ಪ್ರೈಸ್ ಅಥವಾ ಸ್ವಲ್ಪ ಜನರಿಗೆ ಹಿಂಸೆಗಳು, ಪೆಟ್ಟುಗಳು ಆಗ್ತವೆ. ಅದು ಅವರ ಸೋಲು ಅಲ್ಲ ಪ್ರಿಯರೇ. ಅವರ ಸೇವೆ ಮುಗಿಯುವ ಸಮಯದಲ್ಲಿ ಪ್ರೈಸ್ ಅಲ್ಲ ಅವರಿಗೆ, ಹಾಲೆಲೂಯ, ಆ ವಾಕ್ಯದಲ್ಲಿ ಓದಿದ್ದೇವೆ ನೋಡಿ. ಪ್ರೈಸ್ ಅಲ್ಲ ಪ್ರಾರಂಭದಲ್ಲಿ ಓದಿದ್ದೇವೆ. ಹಾಲೆಲೂಯ. ಆತನ ಪುನರುತ್ಥಾನದಲ್ಲಿ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರರಾಗಿರುವ ಪದವಿಯನ್ನು. ಹಾಲೆಲೂಯ. ಇಂಗ್ಲಿಷಲ್ಲಿ ನೋಡ್ತೇವೆ, ಎನ್ ದಿ ಫೆಲೋಶಿಪ್ ಆಫ್ ಹಿಸ್ ಸಫರಿಂಗ್ಸ್. ಹಾಲೆಲೂಯ. ಕರ್ತನಿಗೋಸ್ಕರ ಕಷ್ಟ ಅನುಭವಿಸುವ ಪದವಿ. ಆಮೆನ್. ಹಾಲೆಲೂಯ. ಅವ್ರಿಗೆ ಗೊತ್ತಿಲ್ಲ ನಮಗೆ ಡಿಗ್ರಿ ಕೊಡ್ತಾ ಇದ್ದಾರೆ ಅಂತ. ಹಾಲೆಲೂಯ. ಅವರಿಗೇನಾದರೂ ನಮಗೆ ಉಪದ್ರವ ಕೊಡುವಂಥದ್ದು ನಮ್ಮ ಆಶೀರ್ವಾದ ಅಂತ ನೆನೆಸಿದ್ರೆ, ಸರಿ ಗೊತ್ತಾಗಿದ್ದರೆ ಅವರು ಯಾವ ಕಾರಣಕ್ಕೂ ಉಪದ್ರವ ಕೊಡುವುದಿಲ್ಲ. ಹಾಲೆಲೂಯ, ಹಾಲೆಲೂಯ. ಇವನು ಉಪದ್ರವ ಕೊಟ್ಟರೆ ನಮ್ಮ ನಂಬಿಕೆ ಬೆಳೀತದೆ ಅಂತ ಗೊತ್ತಿದ್ದರೆ ಅವನು ಉಪದ್ರವನೇ ಕೊಡ್ತಿರಲಿಲ್ಲ. ಅವನೇನು ನೆನೆಸಿದ್ದ, ಉಪದ್ರವ ಕೊಟ್ಟರೆ ಇವನ ನಂಬಿಕೆ ಕಡಿಮೆ ಆಗ್ತದೆ. ಇಲ್ಲ ಪ್ರಿಯರೇ, ಇದು ಉಪದ್ರವ ಕೊಟ್ಟರೆ ನಂಬಿಕೆ ಜಾಸ್ತಿ ಆಗ್ತದೆ. ಉಪದ್ರವ ಕೊಡದಿದ್ದರೆ ನಂಬಿಕೆ ಕೆಲವೊಮ್ಮೆ ಕಡಿಮೆ ಆಗ್ತದೆ. ಕಾಯ್ದೆ ಬಂದರೆ ವಿಶ್ವಾಸಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಹಾಲೆಲೂಯ, ಹಾಲೆಲೂಯ. ದೇವರಿಗೆ ಸ್ತೋತ್ರ. ಹಾಗಾದರೆ ಪುನರುತ್ಥಾನಕ್ಕೆ ಭಯಂಕರ ಪವರ್ ಉಂಟು. ಪ್ರೈಸ್ ಅಲ್ಲ. ಈ 116ನೇ ಕೀರ್ತನೆ ಬರೆದಿದ್ದು ಹಿಜ್ಕೀಯ. ಇದನ್ನು ಬರೆದಿದ್ದು ರಾಜನಾದ ಹಿಜ್ಕೀಯ. ಹಾಲೆಲೂಯ. ಅವರು ಸಾಯುವಂಥ ಪರಿಸ್ಥಿತಿ ಬಂದಾಗ
ಅವರು ಗೋಡೆಯ ಕಡೆಗೆ ಮುಖ ಮಾಡಿಕೊಂಡು 10 ಪ್ರಾರ್ಥನೆ ಮಾಡ್ತಾರೆ. ಆ ಗಳಿಗೆಯಲ್ಲಿ ಅವರ ಒಳಗಡೆ ದೇವರ ಪುನರುತ್ಥಾನದ ಶಕ್ತಿ ವ್ಯಾಪಿಸಿತು. ಹಾಲೆಲೂಯ, ಹಾಲೆಲೂಯ. ಅವ್ರಿಗೆ ಇನ್ನೂ 15 ವರ್ಷ ಜಾಸ್ತಿ ಸಿಕ್ತು. ನಮ್ಮೊಳಗೆ ಪುನರುತ್ಥಾನದ ಶಕ್ತಿ ವ್ಯಾಪಿಸಿದ್ದು 15 ವರ್ಷ, 20 ವರ್ಷ, 30 ವರ್ಷಕ್ಕಾಗಿ ಅಲ್ಲ. ನಾವು ಸತ್ತರೂ ಕೂಡ ಶಕ್ತಿ ನಮ್ಮೊಳಗಿಂದ ಹೋಗುವುದಿಲ್ಲ. ಹಾಲೆಲೂಯ, ಹಾಲೆಲೂಯ. ಮುಂದೆ ವಾಕ್ಯ ಓದುವಾಗ ಹೇಳ್ತೇನೆ. ಪ್ರೈಸ್ ಅಲ್ಲ. ಈ ಶಕ್ತಿ ನಮ್ಮನ್ನು ನಿತ್ಯ ಕಾಲಕ್ಕೆ ಉಳಿಸುವಂಥ ಶಕ್ತಿ. ಆಮೇನ್, ಆಮೇನ್, ಹಾಲೆಲೂಯ. ಅಲ್ಲಿ ಹಿಜ್ಕೀಯನೇ ಈ ಕೀರ್ತನೆ ಬರೆದು ಹೇಳ್ತಿದ್ದಾನೆ. ಹಿಜ್ಕೀಯ ಒಟ್ಟು 10 ಕೀರ್ತನೆಗಳನ್ನು ಬರೆದಿದ್ದಾನೆ ಎಂಬುದಾಗಿ ಯಹೂದ್ಯ ಪಂಡಿತರುಗಳು ಹೇಳ್ತಾರೆ. 10 ಕೀರ್ತನೆಗಳನ್ನು ಹಿಜ್ಕೀಯ ಬರೆದಿದ್ದಾನೆ ಎಂಬುದಾಗಿ. ಪ್ರೈಸ್ ಅಲ್ಲ. ನೀನು ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಕಣ್ಣೀರನ್ನು ನಿಲ್ಲಿಸಿ ನನ್ನ ಪಾದಗಳನ್ನು ಎಡವದಂತೆ ಕಾದಿದ್ದಿ. ಯಾಕಂದರೆ ಇದು ದೇವರ ಪುನರುತ್ಥಾನದ ಶಕ್ತಿ. ಹಾಲೆಲೂಯ, ಹಾಲೆಲೂಯ. ಇಲ್ಲಿರುವಂಥ ನಮ್ಮಲ್ಲಿ ಎಷ್ಟೋ ಜನ ಇದಕ್ಕಿಂತ ಮುಂಚೆ, ಈ ದಿನಕ್ಕಿಂತ ಮುಂಚೆ ಎಷ್ಟೋ ಸಮಯಗಳಲ್ಲಿ ಸತ್ತು ಮಣ್ಣಿಗೆ ಸೇರತಕ್ಕಂಥವರಾಗಿದ್ದೆವು. ಹಾಲೆಲೂಯ. ಡಾಕ್ಟರ್ಸ್ ಕೆಲವೊಮ್ಮೆ ಹೇಳಿದಿರಬಹುದು, ಓ ನೀವು ಇನ್ನು ಹೆಚ್ಚು ದಿನ ಉಳಿಯಲ್ಲ. ಆದರೆ ಆತನ ಪುನರುತ್ಥಾನದ ಶಕ್ತಿ ನಮ್ಮನ್ನು ಈ ದಿನದವರೆಗೆ ಬದುಕಿಸಿದೆ. ಹಾಲೆಲೂಯ, ಹಾಲೆಲೂಯ. ಮಾತ್ರವಲ್ಲ, ಇದಾದ ನಂತರ ನಿತ್ಯ ಕಾಲಕ್ಕೆ ಬದುಕಿಸುವಂಥದ್ದು ಆತನ ಪುನರುತ್ಥಾನದ ಶಕ್ತಿ. ಯಾಕಂದರೆ ಮರಣ ವೇದನೆಗಳನ್ನು ಪ್ರೈಸಲು, ಮರಣ ವೇದನೆಗಳಿಂದ ಬಿಡಿಸುವ ಶಕ್ತಿ. ಪ್ರೈಸಲು, ಮರಣಕ್ಕೆ ಹಾಲೆಲೂಯ ಕಂಟ್ರೋಲ್ ಮಾಡಲಿಕ್ಕೆ ಆಗದ ಶಕ್ತಿ, ಕೊಳೆಯುವ ಪರಿಸ್ಥಿತಿಯಿಂದ ಬಿಡಿಸುವ ಶಕ್ತಿ. ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ಆ ಪಿರಮಿಡ್ಗಳಲ್ಲಿ ಇಟ್ಟಿರುವಂಥ ಮಮ್ಮೀಸ್ ಅಂತ ಹೇಳ್ತಾರೆ. ಅದಕ್ಕೆ ಆ ಕಾಲದಲ್ಲಿ ಸುಗಂಧ ದ್ರವ್ಯ ಲೇಪನ ಮಾಡಿದ್ರಿಂದ ಬಾಡಿ ಕಲ್ಲಿನ ಥರ ಇವತ್ತು ಇದೆ. ಹಾಲೆಲೂಯ. ಬಾಡಿ ಮಾತ್ರ, ಜೀವ ಇಲ್ಲ. ಆದರೆ ಪುನರುತ್ಥಾನದ ಶಕ್ತಿ ನಮ್ಮೊಳಗೆ ಇರೋದ್ರಿಂದ ಹಾಲೆಲೂಯ ನಾವು ಸತ್ತರೂ ಬದುಕ್ತೇವೆ. ಯೇಸು ಸ್ವಾಮಿ ಬರೋಣವಾದರೆ ನಾವು ಸಾಯೋದೇ ಇಲ್ಲ. ಹಾಲೆಲೂಯ. ಮರಣ ವೇದನೆಗಳಿಗೆ ನಮ್ಮ ಮೇಲೆ ಹಕ್ಕು ಇಲ್ಲ. ನಾವು ಕೊಳೆಯುವ ಪರಿಸ್ಥಿತಿಗೆ ಹೋಗುವುದಿಲ್ಲ. ಒಂದು ವೇಳೆ ನಾವು ಮಣ್ಣಿಗೆ ಹೋದರೆ ಹಾಲೆಲೂಯ ಪ್ರೈಸ್ ದಿ ಲಾರ್ಡ್, ಆತನ ಆ ಬರೋಣದ ಸಮಯದಲ್ಲಿ ತುತ್ತೂರಿ ಧ್ವನಿ ಕೇಳುವಾಗ ಈ ಪುನರುತ್ಥಾನದ ಶಕ್ತಿ ನಮ್ಮನ್ನು ಎಬ್ಬಿಸುವಂಥ ಶಕ್ತಿಯಾಗಿದೆ. ಹಾಲೆಲೂಯ, ಹಾಲೆಲೂಯ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಮುಂದಿನ ಭಾಗಕ್ಕೆ ನಾವು ಹೋಗುವಂಥ ಸಮಯದಲ್ಲಿ ಹಾಲೆಲೂಯ ಓದಿಕೊಳ್ಳುವಂಥವರಾಗಿರೋಣ. ಬನ್ನಿ, 1 ಕೊರಿಂಥಿ 15ನೇ ಅಧ್ಯಾಯ ಅದರ 20ರಿಂದ 22ರವರೆಗಿನ ವಾಕ್ಯಗಳನ್ನು ಓದಿಕೊಳ್ಳೋಣ. 1 Corinthians chapter 15, 20, 21 and 22. ಹಾಲೆಲೂಯ. ಸಿಕ್ಕರೆ ಇಂಗ್ಲೀಷಲ್ಲಿ ಕೂಡ ಓದಿಕೊಳ್ಳಿ, ಬೇಗ ಓದಿಕೊಳ್ಳಿ. ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ಅಲ್ಲಿ ಕಡೆಯ ವಾಕ್ಯ 22ನೇ ವಾಕ್ಯವನ್ನು ಓದಿ. ಅಲ್ಲ, ಇಂಗ್ಲೀಷಲ್ಲಿ ಓದಿ. ಹಾಲೆಲೂಯ. ಇಲ್ಲಿ ನೋಡ್ತೇವೆ, ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ. ಹಾಲೆಲೂಯ, ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಎದ್ದು ಬಂದೇ ಇದ್ದಾರೆ. ಆಮೇನ್. ಈ ವಾರದಲ್ಲಿ ಸಾಧ್ಯವಾದರೆ 1 ಕೊರಿಂಥಿ 15ನೇ ಅಧ್ಯಾಯವನ್ನು ನೀವು ಮನೆಯಲ್ಲಿ ಫ್ರೀ ಇರೋ ಟೈಮಲ್ಲಿ, ಸ್ವಲ್ಪ ದೊಡ್ಡ ಅಧ್ಯಾಯ, ಅದನ್ನು ಒಮ್ಮೆ ಓದಿಕೊಳ್ಳಿ. ಹಾಲೆಲೂಯ. ಹೋಮ್ವರ್ಕ್ ಅಂತ ಏನು ನಾನು ಕೊಡುವುದಿಲ್ಲ, ಆದರೆ ಓದಿಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಎದ್ದು ಬಂದಿದ್ದಾರೆ. ಹಾಲೆಲೂಯ. ಅವರು ಹುಟ್ಟಿದ ಹಾಗೆ ಯಾರು ಹುಟ್ಟಲಿಲ್ಲ, ಇನ್ನು ಹುಟ್ಟುವುದೂ ಇಲ್ಲ. ಹಾಲೆಲೂಯ. ಅವರು ಪುನರುತ್ಥಾನ ಹೊಂದಿದ ಹಾಗೆ ಅವರ ಹೊರತಾಗಿ ಯಾರೂ ಹೊಂದಲಿಲ್ಲ, ಇನ್ನು ಅವರು ಎಬ್ಬಿಸಿದ ಹೊರತಾಗಿ ಯಾರೂ ಎದ್ದೇಳೋದೂ ಇಲ್ಲ. ಆಮೇನ್. ಹಾಲೆಲೂಯ. ಕೇಳಿ, ಯೇಸು ಸ್ವಾಮಿ ಹುಟ್ಟಿದ ಹಾಗೆ ಯಾರೂ ಹುಟ್ಟಲಿಲ್ಲ, ಹುಟ್ಟಲಿಕ್ಕೆ ಇನ್ನು ಸಾಧ್ಯವೂ ಇಲ್ಲ. ಹಾಲೆಲೂಯ. ಹಾಗೆಯೇ ಅವರ ಪುನರುತ್ಥಾನದ ಹಾಗೆ ಯಾರು ಪುನರುತ್ಥಾನ ಹೊಂದಿಲ್ಲ, ಅವರು ಎಬ್ಬಿಸದ ಹೊರತು ಯಾರು ಪುನರುತ್ಥಾನ ಹೊಂದುವುದು
ಇಲ್ಲ. ಹಾಲೆಲೂಯ. ಯಾರನ್ನ ಯೇಸು ಎಬ್ಬಿಸ್ತಾರೆ ಅವರು ಪುನರುತ್ಥಾನ ಆಗ್ತಾರೆ. ಹಾಲೆಲೂಯ, ಹಾಲೆಲೂಯ. ಹಾಗಾದರೆ ಪ್ರೈಸ್ ಅಲ್ಲ. ನಾವು ಶಾಲೆಯಲ್ಲೆಲ್ಲ ಓದುವಾಗ ನನಗೆ 5th ಸ್ಟ್ಯಾಂಡರ್ಡಲ್ಲಿ ಒಂದು ಪಾಠ ಇತ್ತು, ಏ ಸ್ವಾಮಿ ದಿವ್ಯ ಜ್ಯೋತಿ ನಂದಿ ಹೋಯ್ತು ಅಂತ, ಸತ್ರು ಅಂತ. ಆಮೇಲೆ ಮುಂದೆ ಅವ್ರಿಗೆ ಗೊತ್ತಾಗಲಿಲ್ಲ. ಹಾಲೆಲೂಯ. ಪುಸ್ತಕದಲ್ಲಿ ನಮ್ಮ ಜನ ಕೇಳುವುದಿಲ್ಲ, ಪ್ರಶ್ನೆ ಕೇಳುವುದಿಲ್ಲ. ಯಾಕಂದರೆ ಕೇಳಲಿಕ್ಕೆ ನಾವು ಜನ ಕಡಿಮೆ, ಮತ್ತು ನಾವು ಗಲಾಟೆ ಮಾಡೋದು ಬೇಡ. ಪ್ರೈಸ್ ಅಲೋ. ಬೇರೆಯವರಾದರೆ ತಕ್ಷಣ 4 ಬಸ್ಸಿಗೆ ಬೆಂಕಿ ಹಾಕ್ತಾರೆ, ಪ್ರೈಸ್ ಅಲೋ, ಇಲ್ಲ ರೋಡ್ ಬ್ಲಾಕ್ ಮಾಡ್ತಾರೆ, ಹಾಲೆಲೂಯ, ಏನೆಲ್ಲ ಮಾಡ್ತಾರೆ. ಆವಾಗ ಬನ್ನಿ ನಾವು ಕೂತ್ಕೊಂಡು ಮಾತಾಡುವ, ಏನು ನಿಮ್ಮ ಪ್ರಾಬ್ಲಮ್. ನಾವು ಕೇಳೋದಿಲ್ಲ, ಕೇಳದಿದ್ರೂ ತೊಂದರೆ ಏನಿಲ್ಲ, ಹಾಲೆಲೂಯ. ಆದರೆ ಪ್ರೈಸ್ ಅಲ್ಲ, ಲೋಕದ ವ್ಯಕ್ತಿಗಳಿಗೆ ಅರ್ಥ ಆಗಲಿ ಆಗದೇ ಇರಲಿ, ನಮ್ಮ ಯೇಸು ಎದ್ದು ಬಂದಿದ್ದಾನೆ. ಆಮೆನ್, ಹಾಲೆಲೂಯ. ಯೇಸು ಸ್ವಾಮಿಯ ಮರಣದಲ್ಲಿ ಕ್ರಿಸ್ಟಿಯಾನಿಟಿ ನಿಂತಿಲ್ಲ, ಯೇಸು ಸ್ವಾಮಿಯ ಪುನರುತ್ಥಾನದ ಮೇಲೆ ಕ್ರೈಸ್ತತ್ವ ನಿಂತಿದೆ. ಆಮೆನ್, ಹಾಲೆಲೂಯ. ಯೇಸು ಸ್ವಾಮಿ ಎದ್ದು ಬಂದೇ ಇದ್ದಾರೆ. ಹಾಲೆಲೂಯ. ವಾಕ್ಯಲ್ಲಿ ಹೇಳ್ತದೆ, ಅದರ ಆ ಒಂದು ಲಾಜಿಕ್ ಅನ್ನು ಕೂಡ ಅಲ್ಲಿ ವಿವರಿಸ್ತಾ ಇದ್ದಾರೆ. ಯಾಕೆ ಪ್ರೈಸ್ ಅಲ್ಲ, ಮನುಷ್ಯನ ಮೂಲಕ ಮರಣ ಉಂಟಾದ ಕಾರಣ ಮನುಷ್ಯನ ಮೂಲಕವೇ ಸತ್ತವರಿಗೆ ಏನುಂಟಾಗಬೇಕು? ಪುನರುತ್ಥಾನ. ಹಾಲೆಲೂಯ. ಯಾರ ಮೂಲಕ ಮರಣ ಬಂತು? ಮನುಷ್ಯನ ಮೂಲಕ. ಮನುಷ್ಯ ಅಂತ ಹೇಳಿದರೆ ಮೂಲ ಭಾಷೆಯಲ್ಲಿ ಆದಾಮನ ಮೂಲಕ ಮರಣ ಬಂದದ್ದಾದರೆ ಆದಾಮನ ಮೂಲಕವೇ ಏನು ಬರಬೇಕು? ಪುನರುತ್ಥಾನ ಬರಬೇಕು. ಹಾಲೆಲೂಯ. ಮೊದಲ ಆದಾಮನ ಮೂಲಕ ಮರಣ ಬಂತು, ಕಡೆಯ ಆದಾಮನ ಮೂಲಕ ಪುನರುತ್ಥಾನ ಉಂಟಾಯಿತು, ಅಥವಾ ಪಾಪದಿಂದ ಮರಣದಿಂದ ಬಿಡುಗಡೆ ಉಂಟಾಯಿತು. ಅಲ್ಲಿ ಅದನ್ನೇ ನಾವು ನೋಡ್ತೇವೆ. ಯಾವ ಪ್ರಕಾರ ಆದಾಮನ ಮೂಲಕ ಎಲ್ಲರೂ ಸಾಯುವರಾದರೂ, ಅದೇ ರೀತಿ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಪ್ರೈಸ್ ಅಲ್ಲ. ಇನ್ನೊಂದು ವಾಕ್ಯವನ್ನು ಕೂಡ ಓದಿಕೊಳ್ಳುವಂಥವರಾಗಿರೋಣ. ಬನ್ನಿ, ಯೋಹಾನ ಸುವಾರ್ತೆ 11ನೇ ಅಧ್ಯಾಯ 25ನೇ ವಾಕ್ಯವನ್ನು ಓದಿಕೊಳ್ಳಿ. ಯೋಹಾನ 11:25. ಜಾನ್ ಚಾಪ್ಟರ್ 11 ವರ್ಸ್ 25. ಸಾಕು. ಈಗ ಇಂಗ್ಲೀಷಲ್ಲಿ ಓದಿ. ಹಾಲೆಲೂಯ. ಸಾಕು, ಅಷ್ಟೇ ಸಾಕು. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನೋಡಿ, ಪುನರುತ್ಥಾನ ಎನ್ನುವಂಥದ್ದು ಒಂದು ಎಕ್ಸ್ಪೀರಿಯನ್ಸ್ ಮಾತ್ರವಲ್ಲ, ಪುನರುತ್ಥಾನ ಅನ್ನುವಂಥದ್ದು ಒಂದು ಪರ್ಸನ್, ಒಂದು ವ್ಯಕ್ತಿ. ಹಾಲೆಲೂಯ, ಹಾಲೆಲೂಯ. ಪುನರುತ್ಥಾನ ಅನ್ನುವಂಥದ್ದು ಏನು? ಒಬ್ಬ ವ್ಯಕ್ತಿ ಕೂಡ, ಅಥವಾ ದೇವರೇ ಪುನರುತ್ಥಾನ, ಯೇಸುವೆ ಪುನರುತ್ಥಾನ. ಒಂದ್ಸಲ ನೋಡಿ, ಮಾರ್ತಳಿಗೆ ಪ್ರೈಸರ ತಮ್ಮ ಸತ್ತು ಹೋದಂಥ ದುಃಖ. ಸ್ವಾಮಿ ಬಂದು ಮಾತಾಡ್ತಾ ಇದ್ದಾರೆ. ಸ್ವಾಮಿ ಹೇಳ್ತಾರೆ, ಇಲ್ಲ ನಿನ್ನ ಸಹೋದರನು ಬದುಕುವನು. ಆಕೆ ಹೇಳ್ತಿದ್ದಾಳೆ, ಹೌದು ಸ್ವಾಮಿ, ನನಗೆ ಗೊತ್ತುಂಟು, ಅವರು ಬದುಕ್ತಾರೆ. ಕಡೆಯ ದಿನದಲ್ಲಿ, ಆ ಪುನರುತ್ಥಾನದ ದಿನದಲ್ಲಿ ಅವರು ಬದುಕಿ ಹೇಳ್ತಾರೆ. ಸ್ವಾಮಿ ಹೇಳ್ತಾರೆ, ಮಾರ್ತಾಳೆ, ಆ ಪುನರುತ್ಥಾನ ನಾನೇ. ಆಮೇನ್. ನಿನ್ನ ಮುಂದೆ ನಿಂತಿರೋ ಪುನರುತ್ಥಾನ ಜೀವ ನಾನೇ. ಹಾಲೆಲೂಯ. ಪ್ರೈಸ್ ಅಲ್ಲ. ಆವತ್ತು ಬದುಕಿಸಬೇಕಾದ್ರೂ ನಾನೇ ಬದುಕಿಸಬೇಕು. ಹಾಲೆಲೂಯ. ಈ ದಿನ ಬದುಕಿಸಬೇಕಾದ್ರೂ ನಾನೇ ಬದುಕಿಸಬೇಕು. ಹಾಲೆಲೂಯ. ನನ್ನಲ್ಲಿ ಒಬ್ಬ ಇದ್ದರೆ ಅವನು ಪುನರುತ್ಥಾನದ ಒಳಗಿದ್ದಾನೆ. ಆಮೇನ್, ಹಾಲೆಲೂಯ. ನೋಡಿ, ವಾಕ್ಯದಲ್ಲಿ ನೋಡ್ತೇವೆ, ಒಬ್ಬನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿ. ಹಾಗೆಯೇ ಕ್ರಿಸ್ತನೇ ಪುನರುತ್ಥಾನ. ಹಾಗಾದರೆ ಒಬ್ಬನು ಕ್ರಿಸ್ತನಲ್ಲಿದ್ದರೆ ಅವನು ಎಲ್ಲಿದ್ದಾನೆ? ಪುನರುತ್ಥಾನದ ಒಳಗಿದ್ದಾನೆ. ಹಾಲೆಲೂಯ. ನಾವೆಲ್ಲಿದ್ದೇವೆ ಹೇಳಿ? ಹಾಲೆಲೂಯ. ನಾವೆಲ್ಲಿದ್ದೇವೆ? ಒಬ್ಬನು ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ, ಕ್ರಿಸ್ತನಲ್ಲಿ ಇದ್ದರೆ. ವಾಕ್ಯ ಹೇಳ್ತದೆ, ಸ್ವಾಮಿ ಹೇಳಿದ್ದಾರೆ, ನಾನೇ ಪುನರುತ್ಥಾನ. ಹಾಗಾದರೆ ನಾವು ಕ್ರಿಸ್ತನಲ್ಲಿದ್ದರೆ ನಾವು ಎಲ್ಲಿದ್ದೇವೆ? ಪುನರುತ್ಥಾನ. ನಿಮಗೆ ಧೈರ್ಯ ಇಲ್ವಾ? ಹಾಲೆಲೂಯ. ನೀವು ಹೇಳ್ತೀರಿ, ಪ್ರೈಸ್ ಅಲ್ಲ, ಈ ಪಾಸ್ಟರ್ ಪುನರುತ್ಥಾನದ ಬಗ್ಗೆ ಹೇಳ್ತಿದ್ದಾರೆ ಅಂದರೆ ಸಾಯ್ಬೇಕಂತ. ಹಾಲೆಲೂಯ. ಸತ್ತ ಮೇಲೆ ಅಲ್ವಾ ಪುನರುತ್ಥಾನ? ಹಾಲೆಲೂಯ. ಸಾವೇ ಇಲ್ಲ. ನಾವು ಎಲ್ಲಿದ್ದೇವೆ? ಪುನರುತ್ಥಾನದಲ್ಲೇ ಇದ್ದೇವೆ. ನಾವಿರುವುದೆಲ್ಲಿ? ಪುನರುತ್ಥಾನನೇ ನಮ್ಮ ಮನೆ, ನಮ್ಮ ಅಡ್ರೆಸ್ ಪುನರುತ್ಥಾನ. ಆಮೇನ್. ನಮ್ಮ ವಿಳಾಸ ಎಲ್ಲಿದ್ದೀರಿ? ಯಾವ ಮನೆಯಲ್ಲಿದ್ದೀರಿ? ಪುನರುತ್ಥಾನವೆಂಬ ಮನೆಯಲ್ಲಿದ್ದೇವೆ. ಹಾಲೆಲೂಯ, ಹಾಲೆಲೂಯ. ಅದಕ್ಕೆ ಸ್ವಾಮಿ ಹೇಳಿದ್ದಾರೆ, ನನ್ನ ನಂಬುವನು ಏನಾಗಲ್ಲ, ಅವನು ಸಾಯುವುದಿಲ್ಲ. ಹಾಲೆಲೂಯ. ನಾವೆಲ್ಲಿದ್ದೇವೆ? ಜೀವದ ಒಳಗೆ ಸೇರಿಬಿಟ್ಟಿದ್ದೇವೆ, ಪುನರುತ್ಥಾನದ ಒಳಗೆ ಸೇರಿಬಿಟ್ಟಿದ್ದೇವೆ. ಹಾಲೆಲೂಯ. ಮರಣ ವೇದನೆಗಳಿಗೆ ಪುನರುತ್ಥಾನದ ಮೇಲೆ ಪವರ್ ಇಲ್ಲ. ಹಾಲೆಲೂಯ. ಕೊಳೆಸುವುದಕ್ಕೂ ಸಾಧ್ಯವಿಲ್ಲ. ಶರೀರವನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ? ಕೊಳೆಯುವ ಹಾಗೆ ಮಾಡಲಿಕ್ಕೂ ಸಾಧ್ಯವಿಲ್ಲ. ಯಾವುದಕ್ಕೆ? ಮರಣಕ್ಕೆ. ಯಾಕಂದರೆ
ಪುನರುತ್ಥಾನ ಎಲ್ಲಕ್ಕೂ ಮೇಲೆ ಇರುವಂಥದ್ದು. ಹಾಲೆಲೂಯ್ಯ, ಹಾಲೆಲೂಯ್ಯ. ನಮ್ಮ ಕೂದಲುಗಳೆಲ್ಲ ಕೆಲವೊಮ್ಮೆ ಹಣ್ಣಾಗ್ಬೋದು, ಪ್ರೈಸ್ ದ ಲಾರ್ಡ್. ಆದರೆ ಯೇಸು ಸ್ವಾಮಿ ಪ್ರೈಸ್ ದ ಲಾರ್ಡ್ ಬಂದು ನಮ್ಮನ್ನು ಎತ್ತಿಕೊಳ್ಳುವಾಗ ನಾವು ಒಮ್ಮೆಗೆ ಏನಾಗ್ತೇವೆ? ಯೌವನಸ್ಥರಾಗಿ ಬಿಡ್ತೇವೆ. ಹಾಲೆಲೂಯ್ಯ. ಇವತ್ತು ನಾವು ಯೌವನಸ್ಥರಾಗಲಿಕ್ಕೆ ಎಷ್ಟು ಕಷ್ಟಪಡ್ತೀವಲ್ವ? ಈ ಮಕ್ಕಳಿಗೆ ಕೇಳಿದರೆ ಹೇಳ್ತಾರೆ ನಮಗೆ ಬೇಗ ಯೌವನಸ್ಥರಾಗಬೇಕು. ಹಾಲೆಲೂಯ್ಯ. ಸ್ವಲ್ಪ 60-70 ಎಲ್ಲ ದಾಟಿದವರಿಗೆ ಕೇಳಿದರೆ ಪ್ರೈಸ್ ಅವ್ರು ಹೇಳ್ತಾರೆ ನಮಗೂ ಕೂಡ ಯೌವನಸ್ಥರಾಗಬೇಕು. ಹಾಲೆಲೂಯ್ಯ. ಈ ಸಣ್ಣ ಮಕ್ಕಳು ನೋಡಿ ಎಲ್ಲ ಶೇವಿಂಗ್ ಎಲ್ಲ ಮಾಡಿಕೊಂಡು ಬೇಗ ಮೀಸೆ ಬರಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಅಂದರೆ ಅವರಿಗೂ ಆಸೆ ಏನು ಅಂತ ಹೇಳಿದರೆ ನಾನು ಏನಾಗಬೇಕು? ಪ್ರೈಸ್ ಅಲ್ಲ, ಯುವಕನಾಗಬೇಕು. ಇನ್ನು ಚಿಕ್ಕ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ನೋಡಿ ಅವ್ರು ಸೀರೆ ಎಲ್ಲ ಉಟ್ಟು ಪ್ರಯತ್ನ ಮಾಡ್ತಾ ಇರ್ತಾರೆ ದೊಡ್ಡವರು ಬೇಗ ಆಗಬೇಕು ಅಂತ. ಅಂದರೆ ಅವರಿಗೆ ಯೌವನಸ್ಥೆಯರಾಗಬೇಕು ಅಂತ ಆಸೆ. ಹಾಲೆಲೂಯ್ಯ, ಪ್ರೈಸ್ ಅಲ್ಲ. ಇದು ಒಂದು ಕಡೆ. ಇನ್ನು ವೃದ್ಧರಾಗಿ ಹೋಗುವಂಥವ್ರು ಏನು ಮಾಡ್ತಾರೆ? ಡೈ ಎಲ್ಲ ಮಾಡಿಕೊಂಡು ಪ್ರೈಸ್ ಅಲಾಡ್ ನಾನು ಯೌವನಸ್ಥನಾಗಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಏನು ಮಾಡಿದ್ರು ಒಳಗಿಂದ ಬರ್ತಾ ಇರ್ತದೆ. ಹಾಲೆಲೂಯ್ಯ. ನಮ್ಮ ಪ್ರಾಯ ಒಳಗಿಂದ ಬರ್ತಾ ಇದೆ. ಡೈ ಮಾಡಬೇಡಿ ಅಂತೆಲ್ಲ ನಾನು ಹೇಳಲಿಲ್ಲ, ಪ್ರೈಸ್ ಅಲ್ಲ. ಹಾಲೆಲೂಯ್ಯ. ನಮ್ಮ ಆಸೆ ಏನಾಗಿರಬೇಕು? ಚಿರ ಯೌವನಸ್ಥನಾಗಿರಬೇಕು. ಪುನರುತ್ಥಾನದ ಒಳಗೆ ಇದ್ದರೆ, ಕ್ರಿಸ್ತನ ಒಳಗಿದ್ದರೆ, ಹಾಲೆಲೂಯ್ಯ, ನೀನು ಯೌವನಸ್ಥನೇ ಆಗುವಿ. ಆಮೇಲೆ ಯೌವನಸ್ಥೆಯೇ ಆಗುವಿ. ಯಾವ ಕಾಸ್ಮೆಟಿಕ್ಕು ಬೇಡ, ಯಾವ ಒಂದು ಪ್ರೈಸಲ ಕೃತಕವಾದಂಥ ಕೆಲಸಗಳು ಬೇಡ. ಏ ಸ್ವಾಮಿಯ ತುತೂರಿ ಧ್ವನಿ ಕೇಳಿದ ಕೂಡಲೇ ಹಾಲೆಲೂಯ್ಯ ಯೌವನ ರೂಪಕ್ಕೆ ಬಂದು ಬಿಡುವಿ. ಆಮೇನ್. ಹಾಗಾದರೆ ಪುನರುತ್ಥಾನಕ್ಕೆ ಎಷ್ಟು ಪವರ್ ಇದೆ ಅಂತೇಳಿದರೆ, ಆ ಪುನರುತ್ಥಾನದ ಶಕ್ತಿ ಎಷ್ಟು ಪವರ್ಫುಲ್ ಅಂತೇಳಿದರೆ, ನಮ್ಮ ವೃದ್ಧಾಪ್ಯವನ್ನು ಯೌವನಕ್ಕೆ ನಡೆಸುವಂಥ ಶಕ್ತಿ. ಹಾಲೆಲೂಯ್ಯ, ಹಾಲೆಲೂಯ್ಯ. ನೀವು ಕೇಳ್ಬೋದು ಪಾಸ್ಟ್ರೆ ಆ ಒಂದು ಆಯಿಂಟ್ಮೆಂಟ್ ಎಲ್ಲಿ ಸಿಗ್ತದೆ ಅಂತ. ಹಾಲೆಲೂಯ್ಯ. ಆ ಆಯಿಂಟ್ಮೆಂಟ್ ಇಲ್ಲೇ ಸಿಗ್ತದೆ. ಎಲ್ಲಿ? ಈಗ ಓದಿದ್ದೇವಲ್ಲ, ಪ್ರೈಸ್ ಅಲ್ಲ. ಯಾವ ವಾಕ್ಯ? ಯೋಹಾನ 11:25. ಈ ಆಯಿಂಟ್ಮೆಂಟನ್ನು ಸರಿ ಹಾಕ್ಕೊಳ್ಬೇಕು. ಆಮೇನ್. ಯಾವ? ನಾನೇ ಪುನರುತ್ಥಾನವು ಜೀವವಾಗಿದ್ದೇನೆ. ಆಮೇನ್. ಈ ಆಯಿಂಟ್ಮೆಂಟ್, ಈ ಟ್ಯೂಬ್, ಈ ಲೋಷನ್, ಈ ಕ್ರೀಮ್, ಪ್ರೈಸ್ ಅಲ್ಲಿ ಇದನ್ನೇನು ಮಾಡಬೇಕು? ಸರಿ ಹಚ್ಚಬೇಕು, ಇದರ ಒಳಗೆ ಸೇರ್ಕೊಳ್ಬೇಕು. ಹಾಲೆಲೂಯ್ಯ. ಯೌವನಸ್ಥೆ ಆಗಬೇಕು ಅಂತ ಆಸೆ ಇದ್ದರೆ ಈ ವಾಕ್ಯವನ್ನು ಯಾವಾಗಲೂ ಓದಬೇಕು. ಹಾಲೆಲೂಯ್ಯ. ನಾನು ಎಲ್ಲಿದ್ದೇನೆ? ಪುನರುತ್ಥಾನದ ಒಳಗಿದ್ದೇನೆ. ಆಮೇನ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಿದ್ದೆ, ನೀವು ದೇವರನ್ನ ತಿಳಿದುಕೊಳ್ಬೇಕು ಅಥವಾ ಆತನನ್ನು ತಿಳಿದುಕೊಳ್ಬೇಕು, ಆತನ ಪುನರುತ್ಥಾನದ ಶಕ್ತಿಯನ್ನು ತಿಳಿದುಕೊಳ್ಳಬೇಕು. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಲೆಲೂಯ್ಯ, ಪ್ರೈಸ್ ಅಲ್ಲ. ಈಗ ಪ್ರೈಸ್ ಪುನರುತ್ಥಾನ ಆ ಒಂದು ಅನುಭವಕ್ಕೆ ಬಂದವನು ಹೇಗಿದ್ದಾನೆ ಓದಿಕೊಳ್ಳೋಣ. ಲೂಕ 20:36 ವಾಕ್ಯವನ್ನ. ಲೂಕ್ ಚಾಪ್ಟರ್ 20:36. ಓದಿ, ಇಂಗ್ಲೀಷಲ್ಲಿ ಓದಿ. ಹಾಲೆಲೂಯ್ಯ, ಪ್ರೈಸ್ ದ ಲಾರ್ಡ್. ಈ ಪುನರುತ್ಥಾನ ಅದರ ಶಕ್ತಿ ಏನಿದೆ ಅಂತ ಹೇಳಿದರೆ, ನಮ್ಮನ್ನು ಏಂಜಲಿಕ್ ಬೀಯಿಂಗ್ಸ್ ಅಥವಾ ದೇವದೂತ ಸಮಾನವಾದಂಥ ಶರೀರವನ್ನಾಗಿ ನಮ್ಮ ಶರೀರವನ್ನು ಮಾರ್ಪಡಿಸ್ತದೆ. ಹಾಲೆಲೂಯ್ಯ. ಪುನರುತ್ಥಾನದ ಶಕ್ತಿ ಏನು ಮಾಡ್ತದೆ? ನಮ್ಮನ್ನು ದೇವದೂತರಿಗೆ ಸಮಾನವಾದಂಥ ಒಂದು ಶರೀರಕ್ಕೆ ನಮ್ಮನ್ನು ತರುವಂಥದ್ದಾಗಿದೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಈಗ ನಮಗೆ ನಮ್ಮ ಶರೀರಕ್ಕೆ ಅನೇಕ ವೇದನೆಗಳಿರ್ಬೋದು, ಅನೇಕ ರೀತಿಯ ಪ್ರಯಾಸಗಳಿರಬಹುದು, ಬಲಹೀನತೆಗಳಿರಬಹುದು, ಮೆಡಿಸಿನ್ ಬೇಕಾಗ್ತದೆ, ರಿಸ್ಟ್ರಿಕ್ಷನ್ಸ್ ಇದ್ದಾವೆ. ಬಾಗಿಲು ಹಾಕಿದರೆ ಒಳಗೆ ಬರಲಿಕ್ಕಿಲ್ಲ, ಬಾಗಿಲು ಹಾಕಿದರೆ ಹೊರಗೆ ಹೋಗ್ಲಿಕ್ಕಿಲ್ಲ. ಹಾಲೆಲೂಯ್ಯ. ಗಾಡಿ ಸಿಗದಿದ್ದರೆ ಪ್ರೇಯರಿಗೆ ಹೋಗ್ಲಿಕ್ಕಿಲ್ಲ. ಹಾಲೆಲೂಯ್ಯ, ಪ್ರೈಸ್ ಅಲ್ಲ. ನಮಗೆ ಟ್ರಾವೆಲಿಂಗ್, ನಾವು ಏನಿದ್ದೇವೆ ಟೈಮಿನ ಒಳಗೆ ನಾವು ಕಂಟ್ರೋಲಲ್ಲಿ ಇದ್ದೇವೆ. ಹಾಲೆಲೂಯ್ಯ. ಆದರೆ ಪುನರುತ್ಥಾನದ ಶಕ್ತಿ ನಮ್ಮನ್ನು ಇದರಿಂದ ಹೊರಗೆ ತರುವಂಥದ್ದು. ಆಮೇನ್. ಹಾಲೆಲೂಯ್ಯ. ನಮ್ಮನ್ನೇನು ಮಾಡ್ತದೆ? ಪ್ರೈಸ್ ಅಲಾಟ್. ಸಮಯದ ಪರಿಧಿಯಿಂದ ಹೊರಗೆ ತರ್ತದೆ. ಹಾಲೆಲೂಯ್ಯ. ಸಮಯದ ಪರಿಧಿಯಿಂದ ಹೊರಗೆ ತರ್ತದೆ. ಪ್ರೈಸ್ ಅಲಾಟ್. ಹಾಲೆಲೂಯ್ಯ. ನಾವು ಎಲ್ಲಿ ಬೇಕಾದರೆ ಹೋಗ್ತೇವೆ. ಪ್ರೈಸ್ ಅಲಾಟ್. ಇನ್ನು ನೋಡ್ತೇವೆ, ನಮಗೆ ನಮ್ಮ ಶರೀರಕ್ಕೆ ಯಾವುದೇ ರೀತಿ ಬಲಹೀನತೆ ಬರಲಿಕ್ಕೆ ಬಿಡುವುದಿಲ್ಲ. ಆಮೇಲೆ ನಾನು ಮುಂದೆ ಓದ್ತಾ ಬರುವಾಗ ನಿಮಗೆ ಇನ್ನೂ ಕೂಡ ಗೊತ್ತಾಗ್ತದೆ. ಪ್ರೈಸ್ ಅಲ್ಲ. ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಪ್ರೈಸ್ ಅಲಾಟ್. ಹಾಲೆಲೂಯ್ಯ. ಓದಿಕೊಳ್ಳಿ. 1 ಕೊರಿಂಥ್ಯ 15:42. 1 Corinthians chapter 15 verse 42. ಓದಿಕೊಳ್ಳಿ.
ದೇಹವು ಏನಾಗ್ತದೆ? ಲಯಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ. ಆದರೆ ಹೇಗೆ ಎದ್ದು ಬರ್ತದೆ? ನಿರ್ಲಯಾವಸ್ಥೆಯಲ್ಲಿ ಎದ್ದು ಬರುತ್ತದೆ. ಹಾಲಲುಯ್ಯ. ಲಯ ಅಂದ್ರೆ ಏನು? ನಾಶ, ಹಾಳಾಗ್ತದೆ. ಹಾಲಲುಯ್ಯ. ಲಯವಾಯಿತು, ಹಾಳಾಯಿತು, ಕೆಟ್ಟೋಯ್ತು. ಪ್ರೈಸಲ ಹಾಳಾಗಿ ಅಪ್ರತ್ಯಕ್ಷವಾಯಿತು. ಲಯ ಅಂತ ಹೇಳಿದರೆ ಆ್ಯಕ್ಚುಲಿ ಅದು ನಾಶವಾಗಿ ಅದು ಏನಾಯಿತು? ಅಪ್ರತ್ಯಕ್ಷವಾಯಿತು. ಹಾಲಲುಯ್ಯ, ಹಾಲಲುಯ್ಯ. ಆದರೆ ಪುನರುತ್ಥಾನದ ಶಕ್ತಿ ಏನು ಮಾಡ್ತದೆ? ನಿರ್ಲಯಾವಸ್ಥೆಯಲ್ಲಿ ನಮ್ಮನ್ನು ಎಬ್ಬಿಸುವಂಥದ್ದಾಗಿದೆ. ಪ್ರೈಸಲ ಮುಂದೆ ಓದಿಕೊಳ್ಳಿ. ಹೀನಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಮೈ ಮೇಲೆ ಎದ್ದು ಬರುವುದು. ನಿರ್ಬಲಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಬಲಾವಸ್ಥೆಯಲ್ಲಿ ಎದ್ದು ಬರುವುದು. ಪ್ರಾಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ, ಆತ್ಮಿಕ ದೇಹವಾಗಿ ಎದ್ದು ಬರುವುದು. ಪ್ರಾಕೃತ ದೇಹವಿರುವುದಾದರೆ ಆತ್ಮಿಕ ದೇಹವು ಇರುವುದು. ಹಾಲಲುಯ್ಯ. ಹಾಗಾದರೆ ನಮ್ಮ ಪುನರುತ್ಥಾನದ ಶಕ್ತಿ, ನಮ್ಮ ಒಳಗಡೆ ಕಾರ್ಯ ಮಾಡುವ ಶಕ್ತಿ ಹೇಗೆ? ಲಯಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ನಿರ್ಲಯಾವಸ್ಥೆಯಲ್ಲಿ ಎದ್ದು ಬರ್ತದೆ. ಹೀನಾವಸ್ಥೆಯಲ್ಲಿ, ಹಾಲಲುಯ್ಯ, ಬಿತ್ತಲ್ಪಡ್ತದೆ. ಹೀನಾವಸ್ಥೆ ಅಂದರೆ ಯಾವ ಬೆಲೆ ಇಲ್ಲ. ಪ್ರೈಸಲ ಅತ್ಯಂತ ಕೆಳಮಟ್ಟದಲ್ಲಿ ಬಿತ್ತಲ್ಪಡ್ತದೆ. ಹೇಗೆ ಎದ್ದು ಬರ್ತದೆ? ಮಹಿಮೆಯೊಂದಿಗೆ. ಹಾಲಲುಯ್ಯ. ತುಂಬ ಮಹಿಮೆಯೊಂದಿಗೆ ಎದ್ದು ಬರ್ತದೆ. ನಿರ್ಬಲಾವಸ್ಥೆಯಲ್ಲಿ ಯಾವುದೇ ಬಲವಿಲ್ಲ. ಹಾಲಲುಯ್ಯ. ಬಲವೇ ಇಲ್ಲ. ಹಾಲಲುಯ್ಯ. ಆದರೆ ಎದ್ದು ಬರುವುದು ಹೇಗೆ ಎದ್ದು ಬರ್ತದೆ? ಬಲಾವಸ್ಥೆಯಲ್ಲಿ. ಅದೇ ದೇವದೂತರ ಹಾಗೆ ಇರುವರು. ಆಮೇನ್. ಹಾಲಲುಯ್ಯ. ನಾವು ಎದ್ದು ಬರುವಾಗ ಹೇಗಿರ್ತೇವೆ? ಹಾಲಲುಯ್ಯ. ಪಾಸ್ಟರ್, ನನಗೆ ಪ್ರಾರ್ಥನೆ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಮಗೆ ಯಾವ ಬಲಹೀನತೆಯೇ ಇರುವುದಿಲ್ಲ. ಹಾಲಲುಯ್ಯ, ಹಾಲಲುಯ್ಯ. ಪರಲೋಕದಲ್ಲಿ ಯಾವ ಪ್ರೈಸಲ ಸೂಪರ್ ಸ್ಪೆಷಾಲಿಟಿ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಡ ಎಲ್ಲ ಇರುವುದಿಲ್ಲ, ಅವಶ್ಯಕತೆ ಇಲ್ಲ. ಆಮೇನ್, ಆಮೇನ್. ಹಾಲಲುಯ್ಯ. ಇಲ್ಲಿ ಕೂಡ ಇರ್ತಿರಲಿಲ್ಲ, ನಮ್ಮ ದೇಶದಲ್ಲಿ ಕೂಡ, ನಮ್ಮ ಲೋಕದಲ್ಲಿ ಕೂಡ ಇರ್ತಿರಲಿಲ್ಲ. ಹಾಲಲುಯ್ಯ. ಪಾಪದಿಂದಾಗಿ ಆಸ್ಪತ್ರೆಗಳು ಬಂತು. ಪಾಪದಿಂದಾಗಿ ಮೆಡಿಕಲ್ ಟ್ರೀಟ್ಮೆಂಟ್, ಮೆಡಿಕಲ್ ಅಥವಾ ಮೆಡಿಸಿನ್ ಇದೆಲ್ಲ ಬಂದಿದ್ದು ಪಾಪದಿಂದಾಗಿ. ಹಾಲಲುಯ್ಯ. ಒಂದು ವೇಳೆ ಹಾಲಲುಯ್ಯ ಆದಾಮ ಪಾಪ ಮಾಡದಿದ್ದರೆ ಪ್ರೈಸಲ ನಮ್ಮ KSRTC ಬೇಡ, ನಮ್ಮ ರೈಲ್ವೆ ಬೇಡ, ನಮ್ಮ ಪ್ರೈಸಲ ಏರ್ಪೋರ್ಟ್ಗಳು ಬೇಡ, ನಮ್ಮ ಹಾಸ್ಪಿಟಲ್ಗಳು ಬೇಡ, ನಮ್ಮ ಪೊಲೀಸ್ ಸ್ಟೇಷನ್ ಬೇಡ, ನಮ್ಮ ಪೋಸ್ಟ್ ಆಫೀಸ್ ಬೇಡ, ನಮ್ಮ ಫೈರ್ ಸ್ಟೇಷನ್ ಬೇಡ. ಹಾಲಲುಯ್ಯ. ಮೈಕ್ ಸೆಟ್ ಬೇಡ, ನಮ್ಮ ಕರೆಂಟ್ ಬೇಡ. ಹಾಲಲುಯ್ಯ, ಹಾಲಲುಯ್ಯ. ಈಗ ಪ್ರೈಸಲ ಪುನರುತ್ಥಾನ ಹೊಂದಿದ ನಂತರ ಏನಾಗ್ತದೆ? ಮೊದಲ ಸ್ಥಿತಿಗೆ ಮರಳಿ ಬರ್ತೇವೆ, ಯಾವುದು ಬೇಡ. ಆದರೆ ಅಲ್ಲಿ ಎಲ್ಲ ಉಂಟು. ಹಾಲಲುಯ್ಯ. ಈಗ ಇರುವುದಕ್ಕಿಂತ, ನೋಡುವುದಕ್ಕಿಂತ ಸಾವಿರಾರು ಪಟ್ಟು ಮಹಿಮೆಯೊಂದಿಗೆ ಎಲ್ಲ ಉಂಟು. ಆಮೇನ್. ಹಾಲಲುಯ್ಯ, ಹಾಲಲುಯ್ಯ. ಹಾಗಾದರೆ ಪುನರುತ್ಥಾನದಲ್ಲಿ ಶಕ್ತಿ ಉಂಟು. ಅದು ಬಲಾವಸ್ಥೆಯಲ್ಲಿ ನಮ್ಮನ್ನು ನಡೆಸ್ತದೆ. ಪ್ರೈಸಲ ಮಹಿಮೆಯಲ್ಲಿ ನಮ್ಮನ್ನು ನಡೆಸ್ತದೆ. ಹಾಲೆಲುಯ್ಯ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಿರ್ಲಯಾವಸ್ಥೆಯಲ್ಲಿ ನಮ್ಮನ್ನು ನಡೆಸ್ತದೆ, ಆತ್ಮಿಕ ದೇಹವಾಗಿ ನಮ್ಮನ್ನು ನಡೆಸ್ತದೆ. ಹಾಲೆಲುಯ್ಯ. ದೇವದೂತರ ಹಾಗೆ ನಮ್ಮನ್ನು ನಡೆಸುವಂಥದ್ದಾಗಿದೆ. ಅದು ಪುನರುತ್ಥಾನದ ಶಕ್ತಿ ಎಂಬುದಾಗಿ ನೋಡುವಂಥವರಾಗಿದ್ದೇವೆ. ಹಾಗಾದರೆ ಪ್ರೈಸಲ ಇನ್ನೊಂದು ವಾಕ್ಯವನ್ನು ಬೇಗ ಓದಿಕೊಳ್ಳೋಣ. ರೋಮ ಪತ್ರಿಕೆ 8ನೇ ಅಧ್ಯಾಯ 11ನೇ ವಾಕ್ಯ ಬೇಗ ಓದಿಕೊಳ್ಳಿ. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಇಂಗ್ಲಿಷಲ್ಲಿ ಓದಿಕೊಳ್ಳಿ, ಬೇಗ ಓದಿ. ಹಾಲೆಲೂಯ. ದೇವರಿಗೆ ಸ್ತೋತ್ರ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದ ಆತನ ಆತ್ಮವು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮದ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಬದುಕಿಸುವನು. ಯೇಸು ಸ್ವಾಮಿ ಅವರು ದೇವರು. ಅವರು ಭೂಮಿಯಲ್ಲಿ ಮನುಷ್ಯರಾಗಿ ಸೇವೆ ಮಾಡಲಿಕ್ಕೆ ಬಂದಾಗ, ಹಾಲೆಲೂಯ, ಅಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ಮೇಲೆ ಬರುವಾಗ ಪವಿತ್ರಾತ್ಮ ಅವರ ಮೇಲೆ ಇಳಿದು ಬಂದನು. ಹಾಲೆಲೂಯ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಹೇಳಿದ್ದಾರೆ, ಪ್ರೈಸ್ ದಿ ಲಾರ್ಡ್, ನೀವು ಕೂಡ ಪವಿತ್ರಾತ್ಮ ಹೊಂದಿಕೊಳ್ಳಬೇಕು.
ಯೇಸು ಕ್ರಿಸ್ತನ ಮರಳಿ ಬರೋಣದಲ್ಲಿ ಪ್ರೈಸ್ ದ ಲಾರ್ಡ್ ನಾವು ಪುನರುತ್ಥಾನ ಹೊಂದಿ ಏಳಬೇಕಾದ್ರೆ ಪ್ರೈಸ್ ದ ಲಾರ್ಡ್ ನಮ್ಮ ಒಳಗಡೆ ಪವಿತ್ರಾತ್ಮನ ಆ ಒಂದು ತುಂಬಿಸುವಿಕೆ ಉಂಟಾಗಿರಬೇಕು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನೋಡಿ, ಪುನರುತ್ಥಾನದ ಶಕ್ತಿ ಎಷ್ಟು ಪವರ್ಫುಲ್ ಆಗಿ ಕಾರ್ಯ ಮಾಡ್ತದೆ. ಪ್ರೈಸ್ ದ ಲಾರ್ಡ್. ಎಲೀಷಾ ಕೇಳಿಕೊಳ್ತಾನೆ, 2 ಪಟ್ಟು ಆತ್ಮ ನನಗೆ ಕೊಡು. ಅದಕ್ಕೆ ತುಂಬ ಅರ್ಥಗಳಿದ್ದಾವೆ, ನಾನು ಆ ಭಾಗಗಳಿಗೆ ಹೋಗೋದಿಲ್ಲ. 2 ಪಾಲು ಆತ್ಮವನ್ನು ಕೊಡು. ಪ್ರೈಸ್ ದ ಲಾರ್ಡ್. ಆತ 2 ಪಾಲು ಆತ್ಮವನ್ನು ಹೊಂದಿಕೊಳ್ಳುತ್ತಾನೆ. ಆತನ ಒಳಗಡೆ ಪವಿತ್ರಾತ್ಮನ ಬಲವಿತ್ತು. ಆತ ಸತ್ತು ಸಮಾಧಿಯಾಗಿ ಹೂಣಲ್ಪಟ್ಟಿದ್ದಾನೆ ಅಥವಾ ಹೂಣಲ್ಪಟ್ಟಿದ್ದಾನೆ. ಈಗ ವರ್ಷಗಳು ದಾಟಿದ ಮೇಲೆ, ತಿಂಗಳು ಅಥವಾ ವಾರ ಅಲ್ಲ, ವರ್ಷಗಳು ದಾಟಿದ ಮೇಲೆ ಒಬ್ಬ ಸತ್ತವನನ್ನು ಸಮಾಧಿ ಮಾಡಲಿಕ್ಕೆ ತರ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಆಗ ಸುಲಿಗೆ ಗುಂಪು ಬರುವುದನ್ನು ನೋಡಿದ ಜನ ಏನು ಮಾಡ್ತಾರೆ, ಹೆದರಿ ಕಂಡಂಥ ಸಮಾಧಿಗೆ ಈ ಡೆಡ್ ಬಾಡಿಯನ್ನು ಬಿಸಾಡಿ ಓಡಿ ಹೋಗ್ತಾರೆ. ಹಾಲೆಲೂಯ. ಅಂದರೆ ಏನೋ ಗಡಿಬಿಡಿ, ಓ ಬರ್ತಾ ಇದ್ದಾರೆ, ಓ ಸುಲಿಗೆಕೋರು ಬರ್ತಾ ಇದ್ದಾರೆ, ನಮ್ಮನ್ನು ಸಾಯಿಸ್ತಾರೆ. ಅವ್ರೇನು ಮಾಡ್ತಾರೆ, ಕಂಡ ಸಮಾಧಿಯನ್ನು ತಕ್ಷಣ ಓಪನ್ ಮಾಡಿ ಬಿಸಾಡಿ ಓಡಿ ಹೋಗ್ಬಿಡ್ತಾರೆ. ಹಾಲೆಲೂಯ. ಅದು ಎಲೀಷನ ಸಮಾಧಿಯಾಗಿತ್ತು. ಹಾಲೆಲೂಯ. ಆತನ ಒಳಗೆ ಅವನು ಬದುಕಿದ್ದ ಕಾಲದಲ್ಲಿ ಅಭಿಷೇಕ ಹೊಂದಿತ್ತು ಇತ್ತು, ಅಥವಾ ಪವಿತ್ರಾತ್ಮನ ಬಲ ಇತ್ತು. ಸತ್ತ ಮೇಲೆ ಕೂಡ ಪವಿತ್ರಾತ್ಮನ ಬಲ ಅವನ ದೇಹದಿಂದ ಹೋಗಲಿಲ್ಲ. ಹಾಲೆಲೂಯ. ಅವನ ದೇಹ ಮಣ್ಣಿಗೆ ಹೋಯಿತು. ಪ್ರೈಸರ ಎಲುಬಿನ ಯಾವುದೋ ತುಂಡುಗಳಿದ್ದಾವೆ. ಹಾಲೆಲೂಯ. ಆ ತುಂಡನ್ನು ಮುಟ್ಟಿದ ಕೂಡಲೇ ಸತ್ತವನು ಬದುಕಿ ಎದ್ದಿದ್ದಾನೆ. ಹಾಲೆಲೂಯ. ಇದು ಪುನರುತ್ಥಾನದ ಶಕ್ತಿ. ಇವತ್ತು ಯೇಸುವನ್ನು ನಂಬಿ ಪವಿತ್ರಾತ್ಮವನ್ನು ಪಡೆದುಕೊಂಡಂಥ ಒಬ್ಬ ವ್ಯಕ್ತಿ ಸತ್ತು ಮಣ್ಣಿಗೆ ಹೋದರೂ ಕೂಡ ಅಭಿಷೇಕ ಅವನ ಆ ಹಳೆಯ ಶರೀರದಿಂದ ಹೋಗುವುದಿಲ್ಲ. ಹಾಲೆಲೂಯ. ನನ್ನ ಶರೀರ ಕೊಳೆತು ಮಣ್ಣಿಗೆ ಹೋಗಿ ಧೂಳು ಧೂಳಾಗಿ ಹೋಗಿರ್ಬೋದು, ಎಲುಬು ಕೂಡ ಧೂಳು ಧೂಳಾಗಿ ಹೋಗಿರ್ಬೋದು. ಹಾಲೆಲೂಯ. ಆದರೆ ಪ್ರೈಸ್ ದ ಲಾರ್ಡ್, ಇದು ಎಂದಿಗೂ ನಾಶವಾಗುವುದಿಲ್ಲ, ವೈಜ್ಞಾನಿಕವಾಗಿ ಹೇಳಿದ್ದಾರೆ. ಹಾಲೆಲೂಯ. ಪ್ರೈಸ್ ದ ಲಾರ್ಡ್. ಮತ್ತೆ ಕೂಡ ಇದನ್ನು ಕೂಡಿಸ್ಲಿಕ್ಕೆ ದೇವರಿಗೆ ಸಾಧ್ಯ. ವಿಜ್ಞಾನಿಗಳಿಗೆ ಗೊತ್ತು ಕೂಡಿಸ್ಲಿಕ್ಕೆ ಆಗ್ತದೆ, ಟೆಕ್ನಾಲಜಿ ಇಲ್ಲ. ಹಾಲೆಲೂಯ. ಅವ್ರಿಗೆ ಗೊತ್ತು, ಇಲ್ಲ ಹಾಳಾಗೋದಿಲ್ಲ. ನಮ್ಮ ಶರೀರದಲ್ಲಿ ಮೂಲ ವಸ್ತುಗಳೇ ಇದ್ದಾವೆ. ಪ್ರೈಸ್ ಅಲ್ಲ. ಇದು ಎಲ್ಲಿ ಹಾಳಾಗೋದಿಲ್ಲ, ಇದು ಬೇರೆ ಬೇರೆ ರೂಪದಲ್ಲಿ ಸೇರಿ ಅಲ್ಲಲ್ಲಿ ಇರ್ತದೆ. ಆದರೆ ತುತ್ತೂರಿ ಧ್ವನಿ ಕೇಳುವಾಗ ಅಭಿಷೇಕ ಇರುವಂಥ ಈ ಎಲ್ಲ ಜೀವಕೋಶಗಳು ತಿರುಗಿ ಒಂದಾಗ್ತವೆ. ಹಾಲೆಲೂಯ, ಹಾಲೆಲೂಯ. ಹಾಗಾದರೆ ಪವಿತ್ರಾತ್ಮವನ್ನು ಪಡೆದುಕೊಳ್ಬೇಕು. ಆಮೇನ್. ಪವಿತ್ರಾತ್ಮ ಪಡೆದುಕೊಂಡಂಥ ಪ್ರತಿಯೊಬ್ಬ ವ್ಯಕ್ತಿ ಸತ್ತು ಮಣ್ಣಿಗೆ ಹೋಗಿ ಧೂಳು ಧೂಳಾಗಿ ಹೋಗಿ ಪ್ರೈಸ್ ಅಲ್ಲ ನಾಪತ್ತೆಯಾಗಿದ್ರು. ತುತ್ತೂರಿ ಧ್ವನಿ ಕೇಳುವಾಗ ಆತನ ಮೇಲೆ ಪವಿತ್ರಾತ್ಮ ಇದ್ದದರಿಂದ ಆತನ ಶರೀರ ಧೂಳು ಧೂಳಾಗಿ ಹೋಗಿದ್ರು. ಆ ಧೂಳು ಪುನಃ ಕೂಡಿಸಲ್ಪಡ್ತದೆ, ಒಂದಾಗ್ತದೆ, ಜೀವದಿಂದ ಎದ್ದು ಬರ್ತದೆ, ರೂಪಾಂತರವಾಗಿ ಎದ್ದು ಬರ್ತದೆ. ಹಾಲೆಲೂಯ. ಇದು ಪುನರುತ್ಥಾನದ ಶಕ್ತಿ ಎಂಬುದಾಗಿ ನೋಡ್ತೇವೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಅದೇ ಯೇಸು ಸ್ವಾಮಿ ಹೇಳಿದ್ದಾರೆ, ನಾನು ನಿಮಗೆ ಕೊಡುವ ಪವಿತ್ರಾತ್ಮ ಇದು ಸದಾ ಕಾಲ ನಿಮ್ಮೊಂದಿಗೆ ಇರುವಂಥ ಆತ್ಮ. ಆಮೇನ್. ಹಾಲೆಲೂಯ. ಜೀವಂತ ಇರುವಾಗ ನಂಬಿಕೆಯಲ್ಲಿ ಇರುವುದಾದರೆ, ಕ್ರಿಸ್ತ ನಂಬಿಕೆಯಿಂದ ಬಿದ್ದು ಹೋಗದೆ ಇರುವುದಾದರೆ, ಹಾಲೆಲೂಯ, ಸಾಯುವವರೆಗೆ ಕ್ರಿಸ್ತ ನಂಬಿಕೆಯಲ್ಲಿ ಇರುವುದಾದರೆ, ಆನಂತರ ಸತ್ತ ಮೇಲೆ ಕೂಡ ಪವಿತ್ರಾತ್ಮ ನಮ್ಮ ಆ ಒಂದು ದೇಹದ ಆ ಅನುಭವದಿಂದ ಹೋಗುವುದಿಲ್ಲ. ಹಾಲೆಲೂಯ. ಮಣ್ಣಿಗೆ ಸೇರಿ ಧೂಳು ಧೂಳಾಗಿದ್ದರೂ ಆ ಪವಿತ್ರಾತ್ಮನ ಅಭಿಷೇಕ ಇನ್ನೂ ಇರ್ತದೆ. ಹಾಲೆಲೂಯ. ಕ್ರಿಸ್ತನ ಬರೋಣದಲ್ಲಿ ಈ ಅಭಿಷೇಕ ಏನು ಮಾಡ್ತದೆ? ಅದೇ ವಾಕ್ಯ ಹೇಳ್ತದೆ, ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಯೇಸು ಅಥವಾ ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮದ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸು. ಸತ್ತ ದೇಹಗಳನ್ನು, ಮರ್ತ್ಯ ದೇಹ ಅಂದರೆ ಏನು? ಸತ್ತ ದೇಹವನ್ನು ಬದುಕಿಸುವನು. ಹಾಲೆಲೂಯ. ದೇವರಿಗೆ ಸ್ತೋತ್ರ ಉಂಟಾಗಲಿ, ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರೈಸ್ ಲಾರ್ಡ್. ನಾನು ಬೇಗ ಮುಗಿಸ್ತೇನೆ. ಹಾಲೆಲೂಯ. ಹಾಗಾದರೆ ಪ್ರೈಸ್ ಲಾರ್ಡ್, ಇನ್ನೊಂದು ವಾಕ್ಯ ಓದಿಕೊಳ್ಳೋಣ. ಪ್ರಕಟಣೆ 2ನೇ ಅಧ್ಯಾಯ 11ನೇ ವಾಕ್ಯವನ್ನು ಓದಿಕೊಳ್ಳೋಣ. ರೆವಲ್ಯೂಷನ್ ಚಾಪ್ಟರ್ 2 ವರ್ಸ್ 11. ಹಾಲೆಲೂಯ. ಅಲ್ಲಿ ನಾವು ನೋಡ್ತೇವೆ, ಜಯ ಹೊಂದುವವನಿಗೆ 2ನೆಯ ಮರಣದಿಂದ ಕೇಡಾಗುವುದೇ ಇಲ್ಲ. ಹಾಲೆಲೂಯ. ಹಾಗಾದರೆ ಪುನರುತ್ಥಾನದ ಶಕ್ತಿ ಪ್ರೈಸಲ ಒಬ್ಬನ ಒಳಗೆ ಬಂದಿದ್ರೆ ಅವನ ಮೇಲೆ 2ನೇ ಮರಣಕ್ಕೆ ಏನಿಲ್ಲ,
ಹಾಲೆಲೂಯ. ಏನಿಲ್ಲ, ಎರಡನೇ ಮರಣದಿಂದ ಅವನಿಗೆ ಕೇಡು ಆಗುವುದಿಲ್ಲ. ಹಾಲೆಲೂಯ. ಇಂಗ್ಲೀಷಲ್ಲಿ ಚಂದವಾಗಿ ಕೊಟ್ಟಿದ್ದಾರೆ. He who has an ear, let him hear what the Spirit says to the churches. He who overcomes shall not be hurt by the second death. ಹಾಲೆಲೂಯ. ಸೆಕೆಂಡ್ ಡೆತ್ ಪ್ರಯತ್ನ ಮಾಡ್ತದೆ, ಹರ್ಟ್ ಮಾಡಲಿಕ್ಕೆ ಆಗುವುದಿಲ್ಲ. ಪ್ರಯತ್ನ ಇನ್ನೂ ಯಾವಾಗಲೂ ಮಾಡ್ತಾನೆ, ಸೈತಾನ ಯಾವಾಗಲೂ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಆದರೆ ಕೇಡು ಮಾಡಲಿಕ್ಕೆ ಸೆಕೆಂಡ್ ಡೆತ್ತಿಗೆ, ಎರಡನೇ ಮರಣಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮ ಒಳಗೆ ಯಾರಿದ್ದಾರೆ? ಪುನರುತ್ಥಾನದ ಶಕ್ತಿ ಇದೆ. ನಮ್ಮೊಳಗಡೆ ಯಾರಿದ್ದಾರೆ? ಪುನರುತ್ಥಾನವೇ ಇದ್ದಾನೆ, ಅಥವಾ ನಾವು ಪುನರುತ್ಥಾನದ ಒಳಗೆ ಇದ್ದೇವೆ. ಆಮೆನ್. ಹಾಲೆಲೂಯ, ಹಾಲೆಲೂಯ. ರಿಸರಕ್ಷನ್ ನಮ್ಮ ಒಳಗೆ ಇದೆ, ಅಥವಾ ನಾವು ಎಲ್ಲಿದ್ದೇವೆ? ರಿಸರಕ್ಷನ್ನ ಒಳಗೆ ಇದ್ದೇವೆ. ಎರಡನೆಯ ಮರಣದಿಂದ ನಮಗೆ ಕೇಡು ಸಾಧ್ಯವಿಲ್ಲ. ಹಾಲೆಲೂಯ. ಹಾಗಾದರೆ ಒಂದನೇ ಮರಣದಿಂದ ಕೇಡಾಗ್ತದೆ? ಒಂದನೇ ಮರಣ ಕೂಡ ಗ್ಯಾರಂಟಿ ಇಲ್ಲ. ಹಾಲೆಲೂಯ. ದೇವರ ಮಕ್ಕಳಿಗೆ ಏನಿಲ್ಲ? ಎರಡನೇ ಮರಣ ಖಂಡಿತ ಇಲ್ಲ, ಒಂದನೇ ಮರಣ ಕೂಡ ಪಕ್ಕ ಇಲ್ಲ. ಯಾಕಂದರೆ ಈ ಸಮಯ ಬರೋಣವಾದರೆ ಏನಾಗ್ತದೆ? ನಾವು ಸಾಯುವುದೇ ಇಲ್ಲ. ಹಾಲೆಲೂಯ. ನಾವು ಸಾಯುವುದೇ ಇಲ್ಲ. ಒಂದು ಸಲ ಹುಟ್ಟಿದರೆ 2 ಸಲ ಖಂಡಿತ ಸಾಯ್ತಾನೆ. 2 ಸಲ ಹುಟ್ಟಿದರೆ 1 ಸಲ ಸತ್ತರೆ ಸಾಯ್ಬಹುದು, ಗ್ಯಾರಂಟಿ ಇಲ್ಲ. ಹಾಲೆಲೂಯ. ಅರ್ಥ ಆಯ್ತಾ? ಹಾಲೆಲೂಯ, ಹಾಲೆಲೂಯ. 2 ಸಲ ಹುಟ್ಟಿದರೆ ಪುನರುತ್ಥಾನದ ಶಕ್ತಿ ಅವನೊಳಗೆ ಬಂದಾಯ್ತು. 1 ಸಲ ಹುಟ್ಟಿದರೆ ಅವನಿನ್ನು ಮರಣದ ಕಟ್ಟಿನಲ್ಲಿ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಅವನಿಗೆ ಮೊದಲನೇ ಮರಣ ಆಗ್ತದೆ, ಎರಡನೇ ಮರಣ ಕೂಡ ಆಗ್ತದೆ. ಹಾಲೆಲೂಯ. ಆದರೆ 2 ಸಲ ಹುಟ್ಟಿದರೆ ಅವನಿಗೆ ಎರಡನೇ ಸಲ ಹುಟ್ಟುವಾಗ, ಹೊಸದಾಗಿ ಹುಟ್ಟುವಾಗ ಅವನ ಒಳಗಡೆ ಪುನರುತ್ಥಾನದ ಶಕ್ತಿ ಬಂದಿದೆ. ಹಾಗಾಗಿ ಮೊದಲನೇ ಮರಣವೂ ಪಕ್ಕ ಇಲ್ಲ, ಎರಡನೇ ಮರಣವಂತೂ ಸಾಧ್ಯವೇ ಇಲ್ಲ. ಹಾಲೆಲೂಯ. ಕೇಡು ಆಗುವುದೇ ಇಲ್ಲ ಎಂಬುದಾಗಿ ನಾವು ಓದಿಕೊಳ್ಳುವಂಥವರಾಗಿದ್ದೇವೆ. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಪ್ರೈಸ್ ದಿ ಲಾರ್ಡ್ ಇನ್ನೊಂದು ವಾಕ್ಯವನ್ನು ನಾನೇ ಓದಿಕೊಳ್ತೇನೆ, 1-2 ವಾಕ್ಯಗಳು ನಾನೇ ಓದಿಕೊಳ್ತೇನೆ. ಪ್ರೈಸ್ ದಿ ಲಾರ್ಡ್. ದಯವಿಟ್ಟು ನಿಮ್ಮ ಬೈಬಲ್ ಪುಟಗಳನ್ನು ತಿರುಗಿಸಿಕೊಂಡು ಓದಿಕೊಳ್ಳಿ. 1 ಕೊರಿಂಥಿ 15ನೇ ಅಧ್ಯಾಯ 54 ಮತ್ತು 55ನೇ ವಾಕ್ಯ. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು. ಆ ಮಾತು ಏನೆಂದರೆ, ಮರಣವು ನುಂಗಿಯೇ ಹೋಯ್ತು, ಜಯವಾಯಿತು ಎಂಬುದೇ. ಮರಣವೇ ನಿನ್ನ ಜಯವೆಲ್ಲಿ? ನಿನ್ನ ವಿಷದ ಕೊಂಡಿ ಎಲ್ಲಿ? ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಇವತ್ತು ಎಲ್ಲರೂ ಗಟ್ಟಿಯಾಗಿ ಹೇಳಬೇಕು, ಮರಣವೇ ನಿನ್ನ ಜಯ ಎಲ್ಲಿ? ಹಾಲೆಲೂಯ. 3 ಜನ ಯೌವನಸ್ಥರದು ಧ್ವನಿ ಕೇಳಿಸ್ತಾ ಉಂಟು. ಹತ್ತಿರ ಇದ್ದಿದ್ದಕ್ಕೆ ಗೊತ್ತಿಲ್ಲ, ಬೇರೆ ಆಚೆಗಿರುವಂಥ ಯಾರ ಧ್ವನಿ ಕೇಳಿಸ್ತಾ ಇಲ್ಲ. ಹಾಲೆಲೂಯ. ಏನು ಹೇಳಬೇಕು? ಮರಣವೇ ನಿನ್ನ ಜಯ ಎಲ್ಲಿ? ಆಮೆನ್. ಪುನರುತ್ಥಾನದ ಶಕ್ತಿ ಇದ್ರೆ ನಮಗೆ ಧೈರ್ಯವಾಗಿ ಹೇಳಲಿಕ್ಕೆ ಆಗ್ತದೆ. ಹಾಲೆಲೂಯ. ಇನ್ನು ಪ್ರೈಸ್ ದಿ ಲಾರ್ಡ್. ನಿನ್ನ ವಿಷದ ಕೊಂಡಿ, ಮರಣವೇ ನಿನ್ನ ವಿಷದ ಕೊಂಡಿ ಎಲ್ಲಿ? ಎಲ್ಲಿ? ಅವನ ಕೈಯಲ್ಲಿ ಏನೋ ಇರ್ಬೋದು, ಆದರೆ ನಮ್ಮ ಹತ್ರ ನಡೆಯುವುದಿಲ್ಲ. ನಾವು ಹೇಳ್ತೀವಲ್ಲ, ನಿನ್ನ ಆಟ ನಮ್ಮ ಹತ್ರ ನಡೆಯುವುದಿಲ್ಲ. ಹಾಲೆಲೂಯ. ನಾನು ಎಲ್ಲಿದ್ದೇನೆ? ಪುನರುತ್ಥಾನದ ಒಳಗಿದ್ದೇನೆ. ಹಾಲೆಲೂಯ. ಭಯದ ಆತ್ಮ, ಮರಣದ ಭಯದ ಆತ್ಮ ಹೋದರೆ ಮನುಷ್ಯ ಫ್ರೀ ಆಗ್ತಾನೆ. ಸೈತಾನಿಗೆ ಗೊತ್ತುಂಟು, ಇವನಿಗೆ ಹೆದರಿಸಲಿಕ್ಕೆ ಒಂದೇ ದಾರಿ, ಹೇಗಾದರೂ ಮರಣ ಭಯದ ಆತ್ಮವನ್ನು ಒಳಗೆ ಹಾಕಬೇಕು. ಮತ್ತೆ ಇವನು ಸಾಯ್ಲಿಕ್ಕೆ ಇನ್ನೂ 40 ವರ್ಷ, ಆದರೆ ಈಗಿಂದ ಸಾಯ್ತಾನೇ ಇರ್ತಾನೆ. ಹಾಲಲ್ಲಿ ದಿನಾಲೂ ಸಾಯೋದು. ಹಾಲೆಲೂಯ. ಸಾಯ್ತಾನೆ, ಅಯ್ಯೋ ಸತ್ರೆ ಏನು ಮಾಡೋದು? ಹಾಲೆಲೂಯ. ನಾವು ಭಯಪಟ್ಟಷ್ಟು ಮೆಡಿಕಲ್ ಕಾಲೇಜುಗಳು, ಪ್ರೈಸ್ ಸ್ಪೆಷಾಲಿಟಿ ಹಾಸ್ಪಿಟ್ಲುಗಳು ಜಾಸ್ತಿ ಬರ್ತದೆ. ನಮಗೆ ಭಯ ಜಾಸ್ತಿ ಆದರೆ ಅವ್ರು ಹೇಳ್ತಾರೆ ಇನ್ನೂ 4 ಟೆಸ್ಟ್ ಮಾಡಬೇಕು. ಇನ್ನೂ ಸ್ವಲ್ಪ ಭಯದ ಮಾತು ಹೇಳಿದರೆ 1 ತಿಂಗಳು ಅಡ್ಮಿಟ್ ಮಾಡಬೇಕು. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಇನ್ನೂ ಸ್ವಲ್ಪ ಭಯ ತೋರಿಸಿದರೆ ಹೇಳ್ತಾರೆ ಇಲ್ಲ 6 ತಿಂಗಳು ಅಡ್ಮಿಟ್ ಮಾಡಬೇಕು. ಹಾಲೆಲೂಯ. ಜಾಸ್ತಿ ಭಯ ತೋರಿಸಿದ್ರೆ ಹೇಳ್ತಾರೆ ಮನೆ ಮಾರಿ ಬನ್ನಿ ಅಂತ. ಕೊನೆಗೆ ನಮ್ಮನ್ನು ಮಾರಬೇಕು. ಹಾಲೆಲೂಯ. ಸೈತಾನನ ತಂತ್ರ. ಭಯಪಡಬೇಡಿ, ನಮ್ಮ ಒಳಗೆ ಪುನರುತ್ಥಾನದ ಶಕ್ತಿ ಉಂಟು. ಹಾಲೆಲೂಯ. ನಾವು ಎಲ್ಲಿದ್ದೇವೆ? ಪುನರುತ್ಥಾನದ ಒಳಗಿದ್ದೇವೆ. ಕಡೆಯ ವಾಕ್ಯವನ್ನು ಪ್ರೈಸ್ ದಿ ಲಾರ್ಡ್ ನಾವು ಓದಿಕೊಳ್ಳುವಂಥವರಾಗಿರೋಣ. ಹಾಲೆಲೂಯ.
ರೋಮಪತ್ರಿಕೆ 4ನೇ ಅಧ್ಯಾಯ 17ನೇ ವಾಕ್ಯ. ನಾನು ಕನ್ನಡದಲ್ಲಿ ಓದಿಕೊಳ್ತೇನೆ, ಇಂಗ್ಲೀಷಲ್ಲಿ ಕೂಡ ನೋಡಿಕೊಳ್ಳಿ. ಪ್ರೈಸಲು. ನಾನು ನಿಮ್ಮನ್ನು ಅನೇಕ ಜನಾಂಗಗಳಿಗೆ ಮೂಲಪಿತೃವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೆ ದೇವರ ಸನ್ನಿಧಿಯಲ್ಲಿ ಮೂಲಪಿತೃವಾಗಿದ್ದಾನೆ. ದೇವರ ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದನಾಗಿರುವುದಾಗಿ ಕರೆಯುವವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದನು. ಹಾಲೆಲೂಯ. ಅಬ್ರಹಾಮ ಏನು ನಂಬ್ತಾ ಇದ್ದಾನೆ? ಅಬ್ರಹಾಮನ ಕಾಲದಲ್ಲಿ ಒಬ್ಬರೂ ಕೂಡ ಪುನರುತ್ಥಾನ ಆಗಿರಲಿಲ್ಲ. ಅವರ ಕೈಗೆ ಬೈಬಲು ಇರಲಿಲ್ಲ. ಅವರ ಕಾಲದಲ್ಲಿ ಬೈಬಲ್ ಬರೆದಿರಲೂ ಇಲ್ಲ. ಹಾಲೆಲೂಯ. ಅವರ ಕಾಲದಲ್ಲಿ ಪಾಸ್ಟರೂ ಇಲ್ಲ, ಮಹಾಯಾಜಕನೂ ಇಲ್ಲ. ಹಾಲೆಲೂಯ. ಅವರ ಕಾಲದಲ್ಲಿ ಒಬ್ಬರು ಪ್ರವಾದಿಯಾಗಿದ್ದಂಥ ಮೆಲ್ಕಿಜೆದೇಕ ಇದ್ದಾರೆ. ಅವರು ಒಂದೇ ಸಲ ಭೇಟಿಯಾಗಿದ್ದಾರೆ. ಹಾಲೆಲೂಯ. ಆದರೆ ಅವರ ಒಳಗೆ ಪವಿತ್ರಾತ್ಮನ ಮೂಲಕ ಒಂದು ಮಾತು ಅವರಿಗೆ ಕೊಡಲ್ಪಟ್ಟಿತ್ತು, ನಾನು ಸತ್ತವರನ್ನು ಬದುಕಿಸುವಂಥ ದೇವರು. ಹಾಲೆಲೂಯ. ಹಾಲೆಲೂಯ. ನಮಗೆ ರಕ್ಷಣೆ ಸಿಗುವುದಾದ್ರ ಮೂಲಕನೇ. ರೋಮಪತ್ರಿಕೆ 10ನೇ ಅಧ್ಯಾಯ 9-10ನೇ ವಾಕ್ಯ. ಯೇಸು ಕ್ರಿಸ್ತನು ನನಗಾಗಿ ಸತ್ತನು, ತಂದೆಯಾದ ದೇವರು ಆತನನ್ನು 3ನೇ ದಿನದಲ್ಲಿ ಎಬ್ಬಿಸಿದನೆಂದು ನಂಬುವ ಪ್ರತಿಯೊಬ್ಬನಿಗೆ ರಕ್ಷಣೆಯಾಗುವುದು. ಹಾಲೆಲೂಯ. ಯೇಸು ಭೂಮಿಗೆ ಬರುವುದಕ್ಕಿಂತ 2000 ವರ್ಷಗಳ ಹಿಂದೆ ಬದುಕಿದ್ದ ಈ ಅಬ್ರಹಾಮ ನಂಬಿದ್ದಾನೆ, ದೇವರು ಸತ್ತವರನ್ನು ಬದುಕಿಸುವವನಾಗಿದ್ದಾನೆ. ಹಾಲೆಲೂಯ. ನಮ್ಮ ದೇವರು ಪುನರುತ್ಥಾನದ ದೇವರಾಗಿದ್ದಾನೆ. ನಮ್ಮ ದೇವರು ಪುನರುತ್ಥಾನವನ್ನು ಕೊಡುವಂಥ ದೇವರಾಗಿದ್ದಾನೆ. ನಮ್ಮ ದೇವರು ಪುನರುತ್ಥಾನವಾಗಿದ್ದಾನೆ. ಹಾಲೆಲೂಯ. ಹಾಗಾಗಿ ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ನಾವು ಭಯಪಡಬೇಕಾಗಿಲ್ಲ, ಮರಣಕ್ಕೆ ಭಯಪಡಬೇಕಾಗಿಲ್ಲ, ಮರಣ ವೇದನೆಗಳಿಗೆ ಭಯಪಡಬೇಕಾಗಿಲ್ಲ. ಪ್ರೈಸ್ ದ ಲಾರ್ಡ್. ಪಾತಾಳಕ್ಕೆ ಭಯಪಡಬೇಕಾಗಿಲ್ಲ, ಸೈತಾನನಿಗೆ ಭಯಪಡಬೇಕಾಗಿಲ್ಲ. ಹಾಲೆಲೂಯ. ಮರಣ ಮುದ್ರೆಗಳಿಗೆ ಭಯಪಡಬೇಕಾಗಿಲ್ಲ, ಕಾಯಿಲೆಗಳಿಗೆ ಭಯಪಡಬೇಕಾಗಿಲ್ಲ. ಹಾಲೆಲೂಯ. ನಾವಿರುವಂಥದ್ದು ಪುನರುತ್ಥಾನದ ಒಳಗಡೆ. ನಮ್ಮ ಒಳಗಿನಿಂದ ಕಾರ್ಯ ಮಾಡುವಂಥದ್ದು ಪುನರುತ್ಥಾನದ ಶಕ್ತಿ. ಈ ಪುನರುತ್ಥಾನದ ಶಕ್ತಿ ಯಾರ ಒಳಗಡೆ ಉಂಟು, ಅವರ ಜೀವಿತದಲ್ಲಿ ಸತ್ತದ್ದು ಬದುಕಿ ಬರ್ತದೆ. ಸಮಾಧಾನ ಸತ್ತಿದ್ರೆ, ಆರೋಗ್ಯ ಸತ್ತಿದ್ರೆ, ಕುಟುಂಬ ಸತ್ತಿದ್ರೆ, ವ್ಯವಹಾರ ಸತ್ತಿದ್ರೆ, ಉದ್ಯೋಗ ಸತ್ತಿದ್ರೆ, ಪ್ರೈಸಲ ಸತ್ತಂತವುಗಳನ್ನೆಲ್ಲ ಬದುಕಿಸುವಂಥ ದೇವರು. ಹಾಲೆಲೂಯ. ಸಂಬಂಧಗಳು ಸತ್ತಿದ್ರೆ, ಪ್ರೈಸಲ ನಮ್ಮ ದೇವರು ಬದುಕಿಸುವ ದೇವರಾಗಿದ್ದಾನೆ, ಪುನರುತ್ಥಾನದ ದೇವರಾಗಿದ್ದಾನೆ. ಹಾಗಾಗಿ ನಾವೆಲ್ಲ ದೇವರ ಸನ್ನಿಧಿಯಲ್ಲಿ ಎದ್ದು ನಿಂತು ಹಾಲೆಲೂಯ ನಮ್ಮ ಕರ್ತನನ್ನು ಕೊಂಡಾಡೋಣ. ಹಾಲೆಲೂಯ. ನಮ್ಮ ದೇವರನ್ನ ಮಹಿಮೆ ಪಡಿಸೋಣ. ನಮ್ಮ ದೇವರು ಪುನರುತ್ಥಾನದ ದೇವರಾಗಿದ್ದಾನೆ. ಹಾಲೆಲೂಯ. ನಮ್ಮ ದೇವರು ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಬದುಕಿಸುವ ದೇವರಾಗಿದ್ದಾನೆ. ಆಮೆನ್. ಹಾಲೆಲೂಯ. ನಿಮ್ಮ ಜೀವನದಲ್ಲಿ ಏನು ನಷ್ಟವಾಗಿದೆ, ಏನು ಕಳೆದು ಹೋಗಿದೆ, ಏನು ಸತ್ತು ಹೋಗಿದೆ, ಪ್ರೈಸ್ ದ ಲಾರ್ಡ್. ಯಾಯಿರ ಹೇಳ್ತಿದ್ದಾನೆ, ನನ್ನ ಒಬ್ಬಳೇ ಮಗಳು, ಅವಳು ಸಾಯುವ ಹಂತಕ್ಕೆ ಬಂದಿದ್ದಾಳೆ. ಸ್ವಲ್ಪ ಹೊತ್ತಲ್ಲಿ ಆತ ಹೇಳ್ತಿದ್ದಾನೆ, ಇಲ್ಲ ಸ್ವಾಮಿ, ಅವಳು ಸತ್ತು ಹೋದಳು. ಸ್ವಾಮಿ ಹೇಳ್ತಿದ್ದಾರೆ, ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕುವಳು. ಹಾಲೆಲೂಯ. ನಮ್ಮ ದೇವರು ಪುನರುತ್ಥಾನ ಕೊಡುವ ದೇವರು. ಆತನ ಪುನರುತ್ಥಾನದ ಶಕ್ತಿ ಯಾವುದನ್ನು ಕೂಡ ಬದುಕಿಸುವಂತ ಶಕ್ತಿ. ಹಾಲೆಲೂಯ. ಹಾಗಾಗಿ ನಮ್ಮ ಕರ್ತನನ್ನ ಕೊಂಡಾಡೋಣ. ಹಾಲೆಲೂಯ. 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 ಇಗು ಮನುಷ್ಯರ ಮಧ್ಯದಿ ದೇವಾದಿ ದೇವನು ವಾಸ ಮಾಡುವನು. ಇಗು ಮನುಷ್ಯರ ಮಧ್ಯದಿ ದೇವಾದಿ ದೇವನು ವಾಸ ಮಾಡುವನು. ನಿನ್ನ ಶಿಲುಬೆಯ ಸಾವಿನಲ್ಲಿ ಎಲ್ಲರನ್ನು ರಕ್ಷಿಸಿದಿ. ನಿನ್ನ ಶಿಲುಬೆ ಸಾವಿನಲ್ಲಿ ಎಲ್ಲರನ್ನು ರಕ್ಷಿಸಿದಿ. ನಿನ್ನ ಕರುಣೆಯನ್ನು ನಿನ್ನ ಕೃಪೆಯನ್ನು ಸದಾ ಹಾಡಿಕೊಂಡಾಡುವೆನು. ನಿನ್ನ ಕರುಣೆಯನ್ನು ನಿನ್ನ ಕೃಪೆಯನ್ನು ಸದಾ ಹಾಡಿಕೊಂಡಾಡುವೆನು. ಇಗೋ ಮನುಷ್ಯರ ಮಧ್ಯ ದೇವಾದಿ ದೇವರು ವಾಸ ಮಾಡುವನು. ಇಗೋ ಮನುಷ್ಯರ ಮಧ್ಯ ದೇವಾದಿ ದೇವರು ವಾಸ ಮಾಡುವನು. ಪುನರುತ್ಥಾನನಾದವನೇ, ತಿರುಗೊಮ್ಮೆ ಬರುವವನೇ. ಪುನರುತ್ಥಾನನಾದವನೇ, ತಿರುಗೊಮ್ಮೆ ಬರುವವನೇ. ಸಿಂಹಾಸೀನನೇ ಯಜ್ಞದ ಕುರಿಯೇ, ಸ್ತೋತ್ರಮಾನ ಪ್ರಭವ ನಿನಗೆ. ಸಿಂಹಾಸೀನನೇ ಯಜ್ಞದ ಕುರಿಯೇ, ಸ್ತೋತ್ರಮಾನ ಪ್ರಭವ ನಿನಗೆ.
ಈಗೋ ಮನುಷ್ಯರ ಮಧ್ಯದಿ ದೇವಾದಿದೇವನು ವಾಸ ಮಾಡುವನು. ಈಗೋ ಮನುಷ್ಯರ ಮಧ್ಯದಿ ದೇವಾದಿದೇವನು ವಾಸ ಮಾಡುವನು. ಈಗೋ ಮನುಷ್ಯರ ಮಧ್ಯ ದೇವಾದಿದೇವನು ವಾಸ ಮಾಡುವನು. Vikalaba Shandaraba Dhibarab Shandaraba Dhikalaba Shabalaba Rabalaba Rabalaba Rabal Dhikaraba Shandaraba Labarabala Baraba. Hallelujah, 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 hallelujah. ಹೌದು ಪ್ರಿಯರೇ, ಈ ಪುನರುತ್ಥಾನದ ಶಕ್ತಿಯನ್ನು ದೇವರು ನಮ್ಮ ಒಳಗೆ ಕೊಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಈ ವಾಕ್ಯ ಹೇಳ್ತಾ ಇದೆ, ನಾವು ಆತನ ಪುನರುತ್ಥಾನದ ಶಕ್ತಿಯನ್ನು ತಿಳಿದುಕೊಳ್ಳಬೇಕು ಎಂಬುದಾಗಿ. ಹಲ್ಲೆಲೂಯ. ಆತನ ಪುನರುತ್ಥಾನದ ಶಕ್ತಿ ನಮ್ಮ ಕುಟುಂಬಗಳನ್ನು ರಕ್ಷಿಸ್ತದೆ. ಆತನ ಪುನರುತ್ಥಾನದ ಶಕ್ತಿ ನಮ್ಮ ಪಟ್ಟಣವನ್ನು ರಕ್ಷಿಸುವ ಶಕ್ತಿ. ಆತನ ಪುನರುತ್ಥಾನದ ಶಕ್ತಿ ಎಲ್ಲ ಸೈತಾನ ಕೋಟೆಗಳನ್ನು ಕೆಡವಿ ಹಾಕುವ ಶಕ್ತಿ. ಹಲ್ಲೆಲೂಯ. ಆತನ ಪುನರುತ್ಥಾನದ ಶಕ್ತಿ ಸೌಲನನ್ನು ಪೌಲನನ್ನಾಗಿ ಮಾರ್ಪಡಿಸುವ ಶಕ್ತಿ. ಆತನ ಕರಗಳಲ್ಲೊಪ್ಪಿಸಿ ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ. ಈ ವಾರದ ಪ್ರಥಮ ದಿನದಲ್ಲಿ, ಈ ಮುಂಜಾನೆ ಸಮಯದಲ್ಲಿ, ಹೌದು ಸ್ವಾಮಿ, ನಿನ್ನ ಪಾದಗಳ ಬಳಿಯಲ್ಲಿ ಇದ್ದವರಾಗಿ ನಿನ್ನನ್ನು ಕೊಂಡಾಡುವಂತೆ, ನಿನ್ನನ್ನು ಸ್ತುತಿಸುವಂತೆ, ನಿನ್ನನ್ನು ಆರಾಧಿಸುವಂತೆ, ಹಾಲೇಲೂಯ, ನೀನು ನಮ್ಮನ್ನು ಆಶೀರ್ವದಿಸಿದ್ದೆ. ಒಳ್ಳೆಯ ಸಾಕ್ಷಿಗಳನ್ನು ಕೇಳುವಂತೆ, ಅಪ್ಪ, ವಿವಿಧ ವಿಷಯಗಳಿಗಾಗಿ ಪ್ರಾರ್ಥಿಸುವಂತೆ ನೀ ನಮಗೆ ಸಹಾಯ ಮಾಡಿದಿ, ನಮ್ಮೊಂದಿಗೆ ಮಾತನಾಡಿದ್ದಿ. ಹೌದು ಸ್ವಾಮಿ, ನಿನ್ನ ಪುನರುತ್ಥಾನದ ಶಕ್ತಿ ಅದು ಎಷ್ಟು ದೊಡ್ಡ ಶಕ್ತಿ ಎಂಬುದಾಗಿ ನಮ್ಮ ಮೂಲಕವಾಗಿ, ನಮ್ಮೊಂದಿಗೆ ನಿನ್ನ ವಾಕ್ಯದ ಮೂಲಕವಾಗಿ ನೀನು ಮಾತನಾಡಿದ್ದಿ. ಹಾಲೇಲೂಯ. ನಿನ್ನ ಮಕ್ಕಳಾಗಿರೋ ಪ್ರತಿಯೊಬ್ಬರ ಒಳಗಡೆ ನಿನ್ನ ಪುನರುತ್ಥಾನದ ಶಕ್ತಿಯನ್ನು ನೀನು ಇಟ್ಟಿದ್ದಿ. ಮಾತ್ರವಲ್ಲ, ನೀನೇ ಪುನರುತ್ಥಾನವಾಗಿದ್ದಿ, ನೀನೇ ಜೀವವಾಗಿದ್ದಿ. ಒಬ್ಬನು ಕ್ರಿಸ್ತನಲ್ಲಿದ್ದರೆ ಅವನು ಪುನರುತ್ಥಾನದ ಒಳಗಡೆ ಇದ್ದಾನೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಕೇಳಿದ್ದೇವೆ. ಮರಣ ವೇದನೆಗಳಿಂದ ಬಿಡಿಸುವಂಥ, ಪಾತಾಳದ ಶಕ್ತಿಗಳಿಂದ ತಪ್ಪಿಸುವಂಥ, ಹಾಲೇಲೂಯ ಹಾಲೇಲೂಯ, ಜೀವಲೋಕದಲ್ಲಿ ಉಳಿಸುವಂಥ, ಹಾಲೇಲೂಯ, ಓ ಶಕ್ತಿ, ಅದು ಪುನರುತ್ಥಾನದ ಶಕ್ತಿ. ಕಠಿಣ ಹೃದಯಗಳನ್ನು ಪರಿವರ್ತಿಸುವಂಥ, ದೇಶವನ್ನು ಪರಿವರ್ತಿಸುವಂಥ, ಸೈತಾನನ ಕೋಟೆಗಳನ್ನು ಕೆಡವಿ ಹಾಕುವಂಥ, ಸೈತಾನನ ತಂತ್ರಗಳನ್ನು ಮುರಿದು ಹಾಕುವಂಥ ಶಕ್ತಿ ಅದು ಪುನರುತ್ಥಾನದ ಶಕ್ತಿ. ನಿನ್ನ ಕರಗಳಲ್ಲಿ ನಮ್ಮನ್ನು ಒಪ್ಪಿಸುವವರಾಗಿದ್ದೇವೆ. ಈ ದಿನ ಸೇರಿ ಬಂದಿರುವ ಎಲ್ಲರ ಮೇಲೆ ನಿನ್ನ ಪವಿತ್ರ ಆತ್ಮನ ಮೂಲಕವಾಗಿ ಪುನರುತ್ಥಾನದ ಶಕ್ತಿ ಆಮೇನ್ ಬಲವಾಗಿ ವ್ಯಾಪಿಸಲಿ ಸ್ವಾಮಿ. ಹಾಲೇಲೂಯ. ನಿನ್ನ ಮಕ್ಕಳನ್ನು ಕಾಡುವಂಥ ಯಾವ ಸಮಸ್ಯೆಗಳಿದ್ರು, ಯಾವ ಭಾರಗಳಿದ್ರು, ಯಾವ ಚಿಂತೆಗಳಿದ್ರು, ಯಾವ ನೋವುಗಳಿದ್ರು, ಯೇಸು ಕ್ರಿಸ್ತನ ಪುನರುತ್ಥಾನದ ಶಕ್ತಿಯ ಮೂಲಕ ಎಲ್ಲವುಗಳು ತೊಲಗಲಿ ಯೇಸುವಿನ ನಾಮದಲ್ಲಿ. ಹಾಲೇಲೂಯ. ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇವೆ. ಮತ್ತೊಮ್ಮೆ ಸೇರಿ ಬಂದಿರುವ ಎಲ್ಲ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಅಪ್ಪ, ಇವತ್ತು ಬರಲಿಕ್ಕೆ ಆಗದೇ ಇರುವವರಿಗಾಗಿ ಸ್ತೋತ್ರ. ಎಲ್ಲರನ್ನು ಇರುವ ಸ್ಥಳಗಳಲ್ಲಿ ನೀನು ಪರಿಪಾಲಿಸು. ಹಾಗೆ ನಮ್ಮ ಪಟ್ಟಣ, ರಾಜ್ಯ, ಜಿಲ್ಲೆಯಲ್ಲಿ, ದೇಶವನ್ನು, ಲೋಕದ ಎಲ್ಲ ಭಾಗಗಳ ದೇವ ಜನರನ್ನು ನೀನು ಆಶೀರ್ವಾದ ಮಾಡು. ಇನ್ನು ರಕ್ಷಣೆಗೆ ಬರದವರೆಲ್ಲರೂ ರಕ್ಷಣೆಗೆ ಬರಲಿ. ಪುನರುತ್ಥಾನದ ಶಕ್ತಿಯ ಮುಂದೆ ನಿಲ್ಲುವಂಥ ಇನ್ನೊಂದು ಶಕ್ತಿ ಲೋಕದಲ್ಲಿ ಇಲ್ಲ ಸ್ವಾಮಿ. ಹಾಲೇಲೂಯ. ನಿನ್ನ ಪುನರುತ್ಥಾನದ ಶಕ್ತಿ ಎಲ್ಲ ಸೈತಾನನ ಶಕ್ತಿಗಳನ್ನು, ಕಾರ್ಗತ್ತಲೆಯ ಶಕ್ತಿಗಳನ್ನು ಜಯಿಸಿ ಲೋಕವೆಲ್ಲ ಬೆಳಕಿನಲ್ಲಿ ನಡೆಸುವ ಶಕ್ತಿಯಾಗಿರುವುದರಿಂದ ನಿನ್ನ ಕರಗಳಲ್ಲಿ ಒಪ್ಪಿಸುವವರಾಗಿದ್ದೇವೆ. ಈ ವಾರದಲ್ಲಿ ನಿನ್ನ ಮಕ್ಕಳು ಹೊರಗಡೆ ಹೋಗುವಾಗ, ಒಳಗಡೆ ಬರುವಾಗ ಆಶೀರ್ವದಿಸಲ್ಪಡಲಿ. ಅವರ ಕೆಲಸ ಕಾರ್ಯ, ಉದ್ಯೋಗಗಳು, ಪ್ರಯಾಣಗಳು, ಆಮೇಲೆ ವಿದ್ಯಾಭ್ಯಾಸ ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲ್ಪಡಲಿ. ಹಾಲೇಲೂಯ. ನಿನ್ನ ಮಕ್ಕಳ ಆರೋಗ್ಯ ಆಶೀರ್ವದಿಸಲ್ಪಡಲಿ. ಆಮೇನ್. ಪ್ರತಿಯೊಂದು ಕಡೆಗಳಲ್ಲಿ ಪುನರುತ್ಥಾನದ ಶಕ್ತಿ ವ್ಯಾಪಿಸುವುದನ್ನು ಕಾಣುವುದಕ್ಕೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡು. ಈ ವಾರದಲ್ಲಿ ನಿನ್ನ ಬರುಣವಾಗಿದ್ದರೆ ನಾವು ನಿಂದಿರಬೇಕು. ನಿನ್ನ ಬರುಣಕ್ಕೆ ಸಮಯ ಇರುವುದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಆರಾಧಿಸಲು ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ. ಆಮೇನ್ ಆಮೇನ್. ಹಾಲೆಲೂಯಾ ಹಾಲೆಲೂಯಾ. ಮಹಿಮೆಯು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನ ಯೇಸುವಿಗೆ. ಆಮೆನ್. ಮಹಿಮೆಯು ಜ್ಞಾನ ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನ ಯೇಸುವಿಗೆ. ಆಮೆನ್. ಮಹಿಮೆಯು ಜ್ಞಾನ ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನ ಯೇಸುವಿಗೆ. ನಾವು ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ.
ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಎಲ್ಲ ದೇವ ಜನರೊಂದಿಗೆ, ಕೇಳಲ್ಪಟ್ಟ ವಾಕ್ಯಗಳೊಂದಿಗೆ, ಲೋಕದಲ್ಲಿರುವ ಸಮಸ್ತ ದೇವ ಜನರೊಂದಿಗೆ, ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಮರಳಿ ಬರೋಣದ ತನಕ ಈಗಲೂ ಯಾವಾಗಲೂ ಇರಲಿ. ಆಮೇನ್, ಆಮೇನ್, ಆಮೇನ್. ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕ ಜಯ ಕೊಟ್ಟಂತ ನಮ್ಮ ತಂದೆಯಾದ ದೇವರಿಗೆ 3 ಬಾರಿ ಗಟ್ಟಿಯಾಗಿ ಹಾಲೆಲೂಯ ಹೇಳೋಣ. ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ಆಮೇನ್. ಕರ್ತನಾಗಿರುವ ಯೇಸುವೇ ಬೇಗ ಬಾ. ಹಾಲೆಲೂಯ. ದೇವರಿಗೆ ಸ್ತೋತ್ರ.